ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಲೈಫಲ್ಲಿ ಶಿಸ್ತಿದ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಅದಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ ಟು ಮೀಟ್ ಪ್ರಫುಲ್ ಕುಲಕರ್ಣಿ. ದಿಸ್ ಮ್ಯಾನ್ ಇಸ್ ಜಸ್ಟ್ 31 years old and one of the top option trader in India. ವೆರಿ ಶಾರ್ಪ್, ಫೋಕಸ್ಡ್ ಆ್ಯಂಡ್ ಅ ಗುಡ್ ಎಕ್ಸಾಂಪಲ್ ಆಫ್ ಲೈಫಲ್ಲಿ ರಿಸ್ಕ್ ತಗೊಂಡ್ರೆ ತುಂಬ ಮುಂದೆ ಹೋಗ್ಬೋದು. ಇವತ್ತು ನಾನು ದಾವಣಗೆರೆಗೆ ಬಂದಿದ್ದೀನಿ ಟು ಲರ್ನ್ ಮೋರ್ ಅಬೌಟ್ ಹಿಸ್ ಲೈಫ್, ಟು ಲರ್ನ್ ಮೋರ್ ಅಬೌಟ್ ಡಿಸಿಪ್ಲಿನ್. So Praful, thank you so much for coming to this podcast. Hey, thanks for having me. So this is like one of the youngsters in ಒಂದು ಡ್ರೀಮ್ ಇರುತ್ತೆ that you have achieved in 31 years old. ಈ ಥರ ಇವಾಲ್ವ್ ಆಗೋಕ್ಕೆ ನಮ್ಮ ಚೈಲ್ಡ್ಹುಡ್ಡಲ್ಲಿ, ನಮ್ಮ ಅಪ್ಬ್ರಿಂಗಿಂಗಲ್ಲಿ ಏನಾದರೂ ಮೇಜರ್ ಇಂಪ್ಯಾಕ್ಟ್ ಇರುತ್ತೆ. ಸೊ ನಿಮ್ಮ ಚೈಲ್ಡ್ಹುಡ್ ಮತ್ತು ನಿಮ್ಮ ಅಪ್ಬ್ರಿಂಗಿಂಗಲ್ಲಿ ಆ ಥರ ಏನು ಒಂದು ಇಂಪ್ಯಾಕ್ಟ್ ಇತ್ತು? First of all, Veer, I think you're giving me too much credit than what I deserve. So ನೀವೇನು ಸಕ್ಸಸ್ ಅಂತ ಹೇಳ್ತಿದ್ದೀರಾ, ಇಟ್ಸ್ ಜಸ್ಟ್ ಐವ್ ಡನ್ ವೆಲ್ ಫಾರ್ ಮೈ ಸೆಲ್ಫ್. ಐ ಹ್ಯಾವ್ ಮೇಡ್ ಡೀಸೆಂಟ್ ಅಮೌಂಟ್ ಆಫ್ ಮನಿ, ಲೈಕ್ ಐ ಹ್ಯಾವ್ ಬಿಲ್ಟ್ ಅ ಲೈಫ್ ವಿಚ್ ಈಸ್ ವೆರಿ ಕಂಫರ್ಟಬಲ್. ಟು ಗಿವ್ ಯು ಕಾಂಟೆಕ್ಸ್ಟ್, ನಾನು ಬರೀ ವಾರಕ್ಕೆ 2 ದಿನ ಕೆಲಸ ಮಾಡ್ತೀನಿ. ಇದನ್ನು ನೀವು ತುಂಬ ದೊಡ್ಡ ಸಕ್ಸಸ್ ಅಂತಲೂ ಹೇಳೋಕ್ಕಾಗಲ್ಲ. ಚೈಲ್ಡ್ಹುಡ್, ಐ ಹ್ಯಾಡ್ ಅ ವೆರಿ ನಾರ್ಮಲ್ ಚೈಲ್ಡ್ಹುಡ್, ಮಿಡಲ್ ಕ್ಲಾಸ್ ಫ್ಯಾಮಿಲಿದು. ಆ್ಯಂಡ್ ಫಾರ್ಚುನೇಟ್ಲಿ ಆ ಟೈಮಲ್ಲಿ ಫೋನ್ಸ್ ಇರಲಿಲ್ಲ. ಸೊ ವಿ ಹ್ಯಾಡ್ ಅ ವೆರಿ ವೆಲ್ ರೌಂಡೆಡ್ ಚೈಲ್ಡ್ಹುಡ್. ಈ ಸ್ಟಡೀಸ್ ಟೈಮಲ್ಲಿ ಸ್ಟಡೀಸ್ ಮಾಡ್ತಾಯಿದ್ವಿ, ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡ್ತಾಯಿದ್ವಿ, ಮಸ್ತಿ ಮಾಡ್ತಾಯಿದ್ವಿ, ತರಲೆ ಗಿರ್ಲೆ ಎಲ್ಲದನ್ನು. ಸೊ ಐ ಹ್ಯಾಡ್ ಅ ವೆರಿ ವೆಲ್ ರೌಂಡೆಡ್ ಚೈಲ್ಡ್ಹುಡ್. ಆ್ಯಂಡ್ ಆ್ಯಸ್ ಅ ಪರ್ಸನ್ ಐ ವಾಸ್ ವೆರಿ ಕಾಂಪಿಟೇಟಿವ್. ಅಂದರೆ ಈಗಲೂ ಅಷ್ಟೇ, ನಾನು ಸಪೋಸ್ ಲೆಟ್ಸ್ ಸೇ ಇವತ್ತು ನಾನು ಗಲ್ಲೀಲಿ ಕ್ರಿಕೆಟ್ ಆಡ್ತೀನಿ ಅಂದ್ರೂ ಐ ಗಿವ್ ಮೈ 100%. ಇದೇನು ಸಣ್ಣದು ಗಲ್ಲಿ ಕ್ರಿಕೆಟ್, ಇಲ್ಲೇ ನಾನು ಆಡಿದ್ರೂ ಏನೋ ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ, ಔಟ್ ಆದರೂ ನಡೆಯುತ್ತೆ, ಹಂಗಿಲ್ಲ. ಲೈಕ್ ನಾನು ಏನಾದರೂ ಮಾಡಿದರೆ ಲೈಕ್ ಐ ಗಿವ್ ಮೈ 100% ಬಿಕಾಸ್ ಐ ಆಮ್ ಆಲ್ವೇಸ್ ಇನ್ ದ ಪ್ರೆಸೆಂಟ್. ಆ ಮೂಮೆಂಟಲ್ಲಿ ಇರ್ತೀನಿ ನಾನು. ಸೊ ಚೈಲ್ಡ್ಹುಡ್ಡಿಂದನೂ ಲೈಕ್ ದ್ಯಾಟ್ ಕಾಂಪಿಟೇಟಿವ್ನೆಸ್ ಇದೆ ನನಗೆ. ಆ್ಯಂಡ್ ದ್ಯಾಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಮೀ ಬೀಯಿಂಗ್ ಅಕಾಡೆಮಿಕಲಿ ವೆರಿ ಗುಡ್. ಸೊ ಥ್ರೂ ಔಟ್ ಮೈ ಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್ ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಟಾಪರ್. ಸೊ ಕಂಟಿನ್ಯೂಸ್ಲಿ ಗೋಲ್ಡ್ ಮೆಡಲಿಸ್ಟ್ ಇದೆ, ಕಂಟಿನ್ಯೂಸ್ ಆಗಿ ಲೈಕ್ ಆಲ್ಮೋಸ್ಟ್ 98-99% ಥರ ತೊಗೊಳ್ತಾ ಇದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ನಾಟ್ ಅ ನರ್ಡ್. ಅಂದರೆ ಬರೀ ಓದೋದ್ರಲ್ಲಿ ಅಷ್ಟೇ ಅಂತ ಏನಿಲ್ಲ, ಲೈಕ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಇದ್ದೆ. ಆ್ಯಂಡ್ ಆ ಥರ ನಾನು ಈಗ ಕೆಲವೊಬ್ಬರಿಗೆ ಒಂದು ಕಿಚ್ಚಿರುತ್ತೆ, ನಾವು ಈ ಬಡತನದಲ್ಲಿದ್ದೀವೋ ಅಥವಾ ನಾವು ಈ ಕ್ಯಾಟಗರಿಲಿದ್ದೀವೋ ಅಂದರೆ ನಾವು ಇಲ್ಲಿಂದ ನಾನು 100% ಹೆಂಗಾದರೂ ಮಾಡಿ ನಾನು ಇದು ಮಾಡಬೇಕು ಅಂತ. ಆ ಥರ ನನಗೇನು ಡ್ರೈವ್ ಇರಲಿಲ್ಲ. ನಾನು ಜಾಸ್ತಿ 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅದ್ರದ್ದೆಲ್ಲ ಮುಂದೆ ಪ್ಲ್ಯಾನೂ ಮಾಡ್ತಾ ಇರಲಿಲ್ಲ. ಲೈಕ್ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ನಾನು ಕರೆಕ್ಟಾಗಿ ಮಾಡೋದು. ಏನು ಸೆಲೆಕ್ಟ್ ಮಾಡಿದ್ದೀನೋ, ಇದರ್ ಯು ಡೂ ವಾಟ್ ಯು ಲವ್ ಆರ್ ಯು ಲವ್ ವಾಟ್ ಯು ಡೂ. ಸೊ ನಾನೀಗ ಸಪೋಸ್ ನಾನು ಸ್ಟಡೀಸ್ ಮಾಡ್ತಾಯಿದ್ದೀನಿ ಅಂದರೆ ದ್ಯಾಟ್ ಈಸ್ ಮೈ ಪ್ರೈಮರಿ ಆಬ್ಜೆಕ್ಟಿವ್. ಆ್ಯಂಡ್ ಈಗ ಒಬ್ಬ ಮನುಷ್ಯಂಗೆ ಹೆಂಗೆ ಅಂತಂದರೆ, ನೀವು ಯಾವ ಫೇಸಲ್ಲಿ ಇರ್ತೀರಲ್ಲ ಆ ಫೇಸಲ್ಲಿ ದೆರ್ ಈಸ್ ಒನ್ ಪ್ರೈಮರಿ ಆಬ್ಜೆಕ್ಟಿವ್. ಗೇಮ್ ಆಡೋ ಥರ ಗೇಮ್ ಆಡಬೇಕು ಅಂತಂದಾಗ ಒಂದು ಮೇನ್ ಕ್ವೆಸ್ಟ್ ಇರುತ್ತೆ, ಮೇನ್ ಆಬ್ಜೆಕ್ಟಿವ್ ಇರುತ್ತೆ, ಅದ್ರ ಸುತ್ತ ಸೈಡ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಆ್ಯಸ್ ಲಾಂಗ್ ಆಸ್ ಯು ಆರ್ ಫಿನಿಶಿಂಗ್ ಮೇನ್ ಆಬ್ಜೆಕ್ಟಿವ್, ಯು ಹ್ಯಾವ್ ದ ಫ್ರೀಡಮ್ ಟು ಟೇಕ್ ಕೇರ್ ಆಫ್ ದ ಸೈಡ್ ಆಬ್ಜೆಕ್ಟಿವ್ಸ್ ಆಲ್ಸೋ. ಸೊ ಸ್ಟೂಡೆಂಟ್ ಟೈಮಲ್ಲಿ ನಿಮ್ಮ ಮೇನ್ ಆಬ್ಜೆಕ್ಟಿವ್ ಏನು? ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು, ಹೌದಾ? ಅದನ್ನ ಜೊತೆಗೆ ನೀವು ಮಾರ್ಕ್ಸ್ ಚೆನ್ನಾಗಿ ತೆಗೆದುಬಿಟ್ಟು ನೀವು ಬೇರೆ ಏನೇ ತರಲೆ ಮಾಡಿ ಏನೇ ಮಾಡಿ ನಿಮಗೆ ಅದೊಂಥರ ಎಲ್ಲ ಮನ್ನಾ ಮಾಡ್ತಾರೆ. ಬಟ್ ನೀವು ಅದು ಮಾಡದೆ ಬೇರೆ ಎಲ್ಲ ಮಾಡಿದರೆ ನಿಮ್ಗೆ ಸಡನ್ನಾಗಿ ನಿಮಗೆ ಯು ವಿಲ್ ಗೆಟ್ ಟೈಟಲ್ಸ್, ಇವನೇನು ಯೂಸ್ ಇಲ್ಲ, ಹೋಪ್ಲೆಸ್ ಅಂತ. ಸಿಮಿಲರ್ಲಿ, ಒನ್ಸ್ ಯು ಗೆಟ್ ಅ ಜಾಬ್ ಆರ್ ಒನ್ಸ್ ಯು ಬಿಕಮ್ ಎನ್ ಅಡಲ್ಟ್, ಯುವರ್ ಮೇಜರ್ ಆಬ್ಜೆಕ್ಟಿವ್ ಇಸ್ ಟು ಸಸ್ಟೈನ್ ಯುವರ್ ಲೈಫ್ ಆ್ಯಂಡ್ ಮೇಕ್ ಅ ಡೀಸೆಂಟ್ ಅಮೌಂಟ್ ಆಫ್ ಮನಿ. ಒನ್ಸ್ ನೀವು ಟೇಕ್ ಕೇರ್ ಮಾಡ್ತೀರಾ ಅಂತಂದರೆ ಅದ್ರ ಜೊತೆಗೆ ಲೈಕ್ ಯು ಗೆಟ್ ಫ್ರೀಡಮ್ ಟು ಪರ್ಸ್ಯೂ ಆಲ್ ಅದರ್ ಸೈಡ್ ಕ್ವೆಸ್ಟ್ಸ್. ಜನ ಏನು ಮಾಡ್ತಾರೆ, ಮೇಜರ್ ಆಬ್ಜೆಕ್ಟಿವನ್ನ ಮರೆತುಬಿಟ್ಟು ಬರೀ ಬೇರೆದ್ರ ಮೇಲೆ ಫೋಕಸ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ವೆನ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಟು ಫಾಲೋ ಪಾರ್ಟ್. ಸೊ ನನ್ನ ಲೈಫಲ್ಲಿ ಯಾವಾಗಲೂ ನಂದೇನಿದೆ ಅಂತಂದರೆ, ಈ ಫೇಸಲ್ಲಿ ನಂದು ಮೇಜರ್ ಆಬ್ಜೆಕ್ಟಿವ್ ಏನು, ಪ್ರೈಮರಿ ಆಬ್ಜೆಕ್ಟಿವ್ ಏನು, ಅದನ್ನು ನಾನು ಮಾಡಬೇಕು. ಇಟ್ಸ್ ಲೈಕ್ ಅ ಡ್ಯೂಟಿ, ಕರೆಕ್ಟ್? ಇವತ್ತು ನೀವು ವೆಕೇಷನಲ್ಲಿರ್ಬೋದು ಅಥವಾ ನೀವು ಎಕ್ಸಾಮ್ ದಿನ ಇರ್ಬೋದು, ನೀವು ಎದ್ದುಬಿಟ್ಟು ಬ್ರಷ್ ಮಾಡ್ತೀರ, ನಾನ್ ನೆಗೋಷಿಯಬಲ್. ಸಿಮಿಲರ್ಲಿ ಆ ಫೇಸಲ್ಲಿ ನೀವು ಏನು ಮಾಡಬೇಕು ಅದನ್ನು ನೀವು ಮಾಡಬೇಕು, ಇದರ್ ಇಫ್ ಯು ಲೈಕ್ ಇಟ್ ಆರ್ ಯು ಡೋಂಟ್. ಸೊ ಸಿಮಿಲರ್ಲಿ ನನ್ನ ಚೈಲ್ಡ್ಹುಡ್ಡಲ್ಲಿ ಲೈಕ್ ಐ ವಾಸ್ ವೆರಿ ಅಕಾಡೆಮಿಕಲಿ ಗುಡ್. ನಂದೇನು ಕೆಲಸ, ಲೈಕ್ ಆ್ಯಸ್ ಅ ಸ್ಟೂಡೆಂಟ್, ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಮಾರ್ಕ್ಸ್ ತೆಗೀರಿ, ಚೆನ್ನಾಗಿ ಓದಲಿ. ಅದಾದಮೇಲೆ ನೀವೇನೇ ಮಾಡಿ, ನೀವು ಎಷ್ಟೊತ್ತು ಆಟ ಆಡ್ತೀರಾ, ನೀವು ಎಲ್ಲಿ ಫ್ರೆಂಡ್ಸ್ ಜೊತೆಗೆ ಹೋಗ್ತೀರಾ, ಕೇಳೋಕ್ಕೆ ಹೋಗಲ್ಲ ಜಾಸ್ತಿ. ಒನ್ಸ್ ಯುವರ್ ಪ್ರೈಮರಿ ವರ್ಕ್ ಈಸ್ ನಾಟ್ ಡನ್, ದ್ಯಾಟ್ ಈಸ್ ವೆನ್
ಯುವರ್ ಪೇರೆಂಟ್ಸ್ ವಿಲ್ ಸ್ಟಾರ್ಟ್ ಪೋಕಿಂಗ್ ಇನ್ ಯುವರ್ ಅದರ್ ಥಿಂಗ್ಸ್. ಸೊ ನಂದು ಮೇಜರ್ ಆಬ್ಜೆಕ್ಟಿವ್ ಕರೆಕ್ಟಾಗಿತ್ತು, ಅದ್ರ ಜೊತೆಗೆ ನಾನು ಎಲ್ಲ ಥರ ತಲೆಹರಟೆ ಎಲ್ಲದನ್ನು ಮಾಡ್ತಾ ಇದ್ದೆ. ಬಟ್ ಐ ಹ್ಯಾಡ್ ಅ ವೆರಿ ವೆಲ್ ರೌಂಡೆಡ್ ಚೈಲ್ಡ್ಹುಡ್. ಚೆನ್ನಾಗಿ ಓದಿದ್ರೆ ಆ್ಯಕ್ಚುಲಿ ಸಾಕು, ಬಾಕಿದೆಲ್ಲ ನಮಗೆ ಎಕ್ಸೆಂಪ್ಷನ್ ಸಿಗ್ಬಿಡುತ್ತೆ ಅಂತ. ಅದನ್ನೇ ಹೇಳ್ತಾ ಇದ್ದೀನಿಲ್ಲ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಚೆನ್ನಾಗಿ ಓದೋದು. ಆ್ಯಸ್ ಅ ಮ್ಯಾನ್ ಅಟ್ ಎವ್ರಿ ಫೇಸ್ ಆಫ್ ಯುವರ್ ಲೈಫ್ ಯು ಹ್ಯಾವ್ ಅ ಪ್ರೈಮರಿ ಆಬ್ಜೆಕ್ಟಿವ್. ಆ ಪ್ರೈಮರಿ ಆಬ್ಜೆಕ್ಟಿವ್ ನೀವು ಕಂಪ್ಲೀಟ್ ಮಾಡಿದರೆ ಜನರಲಿ ದ ವರ್ಲ್ಡ್ ಈಸ್ ಕೈಂಡ್ ಟು ಯು. ಈಗ ಜನರಲಿ ಯು ನೋ ದ್ಯಾಟ್ ಆಲ್ ದಿಸ್ ಯಂಗ್ ಜನ್ರೇಷನ್ ತುಂಬ ಲಾರ್ಜ್ ವಿಷನಲ್ಲಿ ಫೋಕಸ್ ಇರ್ತಾರೆ. ನನಗೆ ಅದನ್ನು ಮಾಡಬೇಕು, ನನಗೆ ದೊಡ್ಡವರನ್ನ ದುಡ್ಡು ಮಾಡಬೇಕು, ಒಳ್ಳೆ ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು. ಬಟ್ ದೇ ಆಲ್ ಲೂಸ್ ದ ಫೋಕಸ್ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ. ನೀವು ಆ ಫೇಸಲ್ಲಿ ಇದ್ರಿ, ಬಟ್ ಯು ಫಿಗರ್ಡ್ ಔಟ್ ಇಲ್ಲ ನನಗೆ ಒನ್ ಎಟ್ ಅ ಟೈಮ್ ಮಾಡಬೇಕು ಅಂತ. ಸಿ ಒನ್ ಥಿಂಗ್ ನಾನು ಮುಂಚೆನೇ ನಂಗೆ ರಿಯಲೈಸ್ ಆಗಿದ್ದು ಏನು ಅಂತಂದರೆ, ಫ್ಯೂಚರ್ ಈಸ್ ಅನ್ಪ್ರೆಡಿಕ್ಟಬಲ್. ರೈಟ್, ವಿ ಹ್ಯಾವ್ ಹರ್ಡ್ ಸ್ಟೋರೀಸ್ ಆಫ್ ಪೀಪಲ್ ಹೂ ಹ್ಯಾಡ್ ನಥಿಂಗ್ ಆ್ಯಂಡ್ ಹೂ ಬಿಕೇಮ್ ಕಿಂಗ್ಸ್. ನಾವು ಹಿಸ್ಟ್ರಿ ಎಲ್ಲ ಓದಿರ್ತೀವಲ್ಲ, ನನಗೆ ಹಿಸ್ಟ್ರಿ ಯಾಕೆ ಫ್ಯಾಸಿನೇಟ್ ಆಗ್ತಾ ಇತ್ತು ಅಂತಂದರೆ, ನೀವು ಯಾವುದೋ ಒಬ್ಬೊಂದು ಎಂಟೈರ್ ಲೈಫನ್ನು ನೀವು ಒಂದು ದಿನದಲ್ಲಿ ಓದಿ ಕಲಿಬೋದು. ಆ ಥರದ್ದು ನೀವು 10 ಜನದ ಹಿಸ್ಟ್ರಿ ಓದಿದರೆ ನಿಮ್ಗೆ ಒಂದು ಗೊತ್ತಾಗೋದೇನು ಅಂತಂದರೆ, ಟೈಮ್ ಈಸ್ ವೆರಿ ಫ್ಲೀಟಿಂಗ್. ಇವತ್ತು ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಬಿಕಾಸ್ ಐ ಆಮ್ ಡೂಯಿಂಗ್ ವೆಲ್ ಫಾರ್ ಮೈ ಸೆಲ್ಫ್. ಬಟ್ ಲೆಟ್ಸ್ ಎ ಟೈಮ್ ಮೈಟ್ ಚೇಂಜ್, ಲಕ್ ಕ್ಯಾನ್ ಚೇಂಜ್. ಬಿಕಾಸ್ ನಾನು ನೋಡಿರೋ ಪ್ರಕಾರ ನೀವೆಲ್ಲ ಸಕ್ಸಸ್ಫುಲ್, ಯಾರದೇ ಸಕ್ಸಸ್ಫುಲ್ ಜನರನ್ನು ತೊಗೊಂಡ್ರು, ಎಸ್ there is hard work, there is dedication, there is discipline, all that is there. But along with that, luck is also a very important component. So when the future is dependent mostly or to a great extent from luck, there is nothing that you can control the future apart from what you are doing at this point of life. ನಾನು ಇವತ್ತೇನು ಮಾಡ್ತಿದ್ದೀನೋ ಅದನ್ನು ನಾನು ಶ್ರದ್ಧೆಯಿಂದ ಮಾಡ್ತೀನಿ ಅಂತಂದರೆ ಅದು ಸ್ಟ್ಯಾಕ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ನೀವು ಒಂದು ಗುಡ್ ಡೇನ ಇನ್ನೊಂದು ಗುಡ್ ಡೇ ಮೇಲೆ ಸ್ಟ್ಯಾಕ್ ಮಾಡ್ತಾ ಹೋಗಬೇಕು. ಬಟ್ ಆ ಗುಡ್ ಡೇ ಕರೆಕ್ಟ್ ಆಗ್ತಾ ಪರ್ಫೆಕ್ಟ್ ಇರಬೇಕು, ಅಟ್ಲೀಸ್ಟ್ ನಿಮ್ಮ 100% ಇರಬೇಕು ಅದರಲ್ಲಿ. ಪರ್ಫೆಕ್ಟ್ ಅಂತ ದರ್ ಇಸ್ ನಥಿಂಗ್ ಲೈಕ್ ಪರ್ಫೆಕ್ಟ್. ನನ್ನ ಕೈಯಲ್ಲಿ ಏನಾಗುತ್ತೋ ಅದು ನಾನು ಮಾಡ್ತೀನಿ. ಇವನ್ ನಿಮ್ಮ 100%. ಹಾಂ, ವೆನ್ ಐ ವಾಸ್ ಸ್ಟಡಿಯಿಂಗ್ ಆಲ್ಸೋ, ನಾನು ಯಾವ ಜನ ಎಲ್ಲ ಕಷ್ಟ ಬಿದ್ದು ಓದ್ತಾರೆ, ನಾನು ಆ ಥರ ಓದಿಲ್ಲ. ನಾನು ಐ ಯೂಸ್ ಟು ಎಂಜಾಯ್ ವಾಟ್ ಐ ಸ್ಟಡೀಡ್. ಒಂಥರ ಅದು ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿ ಏನಿದೆಯಲ್ಲ ಅದನ್ನು ನೀವು ಹೇಳ್ಕೊಡೋಕ್ಕಾಗಲ್ಲ. ಈಗ ಒಬ್ಬನ ಯಾರೋ ಇರ್ತಾನೆ, ಅವನಿಗೆ ಯಾವುದೋ ಒಂದು ವಿಷಯದ ಮೇಲೆ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಸ್ ಹ್ಯೂಮನ್ಸ್ ಕ್ಯೂರಿಯಾಸಿಟಿ ಈಸ್ ವಾಟ್ ಸಪ್ರೇಟ್ಸ್ ಅಸ್ ಫ್ರಮ್ ದ ಆ್ಯನಿಮಲ್ಸ್. ಸೊ ನನಗೇನೋ ಒಂದು ಓದ್ತಾ ಇದ್ದೀನಿ ಅಂತಂದರೆ ಜನರಲಿ ನಾನು ಸುಮ್ಮನೆ ಮಾರ್ಕ್ಸ್ ತೆಗಿಬೇಕು ಅಂತ ಓದೋದಕ್ಕಿಂತ ಯಾಕೆ ಹಿಂಗಿದೆ ಅಂತ ನಾನು ಕೇಳ್ತಾ ಇದ್ದೆ. ಸೊ ದ್ಯಾಟ್ ಮೇಡ್ ಥಿಂಗ್ಸ್ ವೆರಿ ಈಸಿ. ಜನರಿಗೆ ಹೆಂಗೆ ಅನಿಸುತ್ತೆ, ನೀನು ಇನ್ಡೆಪ್ತಾಗಿ ಓದೋಕೆ ಹೋದರೆ ನಿಂಗೆ ಇನ್ನೂ ಜಾಸ್ತಿ ಟೈಮ್ ಬೇಕು, ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಜಾಸ್ತಿ ಬೇಕು, ಯಾಕಪ್ಪ ಬೇಕು, ನನಗೆ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಓದ್ತೀನಿ ಅಂತಾರೆ. ಬಟ್ ದ್ಯಾಟ್ ಈಸ್ ಆ್ಯಕ್ಚುಲಿ ಹಾರ್ಡ್ ವೇ ಟು ಲರ್ನ್. ನಿಮಗೆ ಆ್ಯಕ್ಚುಲಿ ಒಂದು ಸಲ ಅದ್ರದ್ದು ಕೋರ್ ಪ್ರಿನ್ಸಿಪಲ್ ಅರ್ಥ ಆಗಿಬಿಡ್ತು ಅಂತಂದರೆ ಬೇರೆ ಎಲ್ಲದನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ವಾಟ್ ಡು ಯು ಥಿಂಕ್ ದೀಸ್ ಜನರೇಷನ್ ಕಿಡ್ಸ್ ಮೇಕಿಂಗ್ ಮಿಸ್ಟೇಕ್ಸ್? ಐ ಡೋಂಟ್ ಥಿಂಕ್ ಐ ಆಮ್ ಎಟ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ಸೇ ದಟ್ ಸಂಬಡಿ ಎಲ್ಸ್ ಈಸ್ ಮೇಕಿಂಗ್ ಮಿಸ್ಟೇಕ್. ಬಿಕಾಸ್ ನನಗನ್ಸೋದೇನು ಅಂತಂದರೆ, ವೆದರ್ ಸಮಥಿಂಗ್ ಈಸ್ ಅ ಮಿಸ್ಟೇಕ್ ಆರ್ ದ ರೈಟ್ ಥಿಂಗ್, ಅದನ್ನು ನಮಗೆ ಹೈಂಡ್ಸೈಟಿಂದನೇ ಗೊತ್ತಾಗುತ್ತೆ. ಈಗ ಯಾರೋ ಒಬ್ಬನು ಕಾಲೇಜ್ ಕ್ವಿಟ್ ಮಾಡಿ ಅವ್ನು ಆ್ಯಕ್ಟಿಂಗಿಗೆ ಜಾಯ್ನ್ ಆದ. ಒಬ್ಬ ಶಾರುಖ್ ಖಾನ್ ಆ ಥರ ಬಂದ, ಅವನು ನೋಡಿಬಿಟ್ಟು ಓಹ್ ವಾಟ್ ಅ ಗ್ರೇಟ್ ಡಿಸಿಷನ್, ಎಷ್ಟು ರಿಸ್ಕ್ ತೊಗೊಂಡೆ, ಎಷ್ಟು ಚೆನ್ನಾಗಿ ಅಂತೀವಿ. ಬಟ್ ಆ ಒಬ್ಬ ಶಾರುಖ್ ಖಾನ್ ಬರೋದ್ರ ಹಿಂದೆ ಎಷ್ಟೋ ಲಕ್ಷ ಜನ ಮುಂಬೈಯಲ್ಲಿ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. 4 ಜನ 5 ಜನ ಅಪಾರ್ಟ್ಮೆಂಟಲ್ಲಿ ಒಂದೇ ಸಣ್ಣದೊಂದು ಬಾತ್ರೂಮ್ ಸೈಜ್ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಇನ್ನೂ. ರೈಟ್, ಅವ್ರ ಪೇರೆಂಟ್ಸ್ ಏನಂತ ಇರ್ತಾರೆ, ಎಂಥ ಮೂರ್ಖ ನೋಡು, ನಾವು ಅವನಿಗೆ ಒಳ್ಳೆ ಎಜುಕೇಷನ್ ಕೊಟ್ವಿ, ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಟ್ವಿ, ಬಟ್ ಅಲ್ಲಿ ಹೋಗಲ್ಲಿ ಕಷ್ಟಪಡ್ತಾ ಇದ್ದಾನೆ ಅನಿಸುತ್ತೆ. ಸೊ ವೆದರ್ ಸಮಥಿಂಗ್ ಈಸ್ ಅ ಮಿಸ್ಟೇಕ್ ಆರ್ ಇಟ್ ಈಸ್ ಸ್ಟುಪಿಡಿಟಿ ಆರ್ ಇಟ್ ಈಸ್ ಅ ಜೀನಿಯಸ್ ಮೂವ್, ಓನ್ಲಿ ರಿಸಲ್ಟ್ ಕ್ಯಾನ್ ಚೇಂಜ್. ನಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಫೆಡೆಕ್ಸ್ ಕಂಪ್ನಿ ಗೊತ್ತಲ್ಲ, ಅವರು ಯಾವ ಸಿಚುವೇಶನಿಗೆ ಬಂದಿದ್ರು ಅಂತಂದರೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅವ್ರದ್ದು ಕಂಪ್ನಿ ಬ್ಯಾಂಕ್ರಪ್ಟ್ ಆಗೋ ಥರ ಇತ್ತು. ಅವ್ನು ಫೌಂಡರ್ ಏನು ಮಾಡ್ತಾನೆ, ಕೊನೆ ಉಳಿದಿದ್ದೊಂದು ಚೂರು ಸೇವಿಂಗ್ಸ್ ತೊಗೊಂಡ್ಬಿಟ್ಟು ಲಾಸ್ ವೇಗಸ್ ಕೆಸಿನೋಗೆ ಹೋಗ್ತಾನೆ. ಹೋಗಿ ಅಲ್ಲಿ ಗ್ಯಾಂಬಲ್ ಮಾಡ್ತಾನೆ. ಅಲ್ಲಿ ಗ್ಯಾಂಬಲಲ್ಲಿ ಸರಿಯಾಗಿ ದುಡ್ಡು ಮಾಡಿಬಿಡ್ತಾನೆ. ಆ ಬಂದಿದ್ದ ದುಡ್ಡನ್ನು ವಾಪಸ್ ಕಂಪ್ನಿಗೆ ಹಾಕ್ಬಿಟ್ಟು ನಾವು ಫೆಡೆಕ್ಸ್ ಈಸ್ ವಾಟ್ ವಿ ನೋ ಆ್ಯಸ್ ಆಫ್ ಟುಡೇ. ಬಟ್ ಅದು ಜೀನಿಯಸ್ ಮೂವ್ ಅನಿಸುತ್ತೆ. ಬಿಸ್ನೆಸ್ ಸ್ಕೂಲಲ್ಲೂ ಹೇಳ್ತಾರೆ ನೋಡಿ, ವೆನ್ ಯು ಆರ್ ಅಟ್ ದ ಬಾಟಮ್ ಯು ಹ್ಯಾವ್ ಟು ಟೇಕ್ ಆಲ್ ದ ರಿಸ್ಕ್ ಅಂತ. ಬಟ್ ದ ಪ್ರೊಬಬಿಲಿಟಿ ಆಫ್ ಹಿಮ್ ಲೂಸಿಂಗ್ ದಟ್ ಮನಿ ಇಸ್ ಎಕ್ಸ್ಟ್ರೀಮ್ಲಿ ಹೈ. ಅಕಸ್ಮಾತ್ ಅವ್ನು ಅವತ್ತು ಸೋತಿದ್ದ ಅಂತಂದರೆ ನಾವು ಹೆಸರು ಕೇಳ್ತಿರಲಿಲ್ಲ, ಕಂಪ್ನಿನೂ ಕೇಳ್ತಿರಲಿಲ್ಲ, ಕಂಪ್ಲೀಟ್ಲಿ ಡೆಡ್. ಸೊ ನನ್ನ ಪ್ರಕಾರ ದೆರ್ ಈಸ್ ನಥಿಂಗ್ ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ ಲೈಫ್. ಇದು ಮಿಸ್ಟೇಕ್, ಇದು ಟ್ರೂ ಅಂತ ಅನ್ನೋಕ್ಕಲ್ಲ. ಬಟ್ ನನಗೆ ಫಿಲಾಸಫಿ ಏನು, ಬಿಕಾಸ್ ನಾವು ಏನೇ ಲೈಫನ್ನ ಲೀಡ್ ಮಾಡಿದ್ರು ಒಂದು ಫಿಲಾಸಫಿಯಿಂದ ಲೀಡ್ ಮಾಡ್ತೀವಿ. ಈಗ ಕೆಲವೊಬ್ರು ಅಂತಾರೆ, ನೀನು ಏನು ಸಣ್ಣದು 2 ತಿಂಗಳು 3 ತಿಂಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ, ಥಿಂಕ್ ಲಾಂಗ್ ಟರ್ಮ್ 10 ವರ್ಷ ಅಂತ. ಬಟ್ ನಾನು ಅಂತೀನಿ, ನಾನು ಈ 2 ತಿಂಗಳು ನಾನು ಪರ್ಫೆಕ್ಟಾಗಿ ನಾನು ಬದುಕಲಿಲ್ಲ ಅಂತಂದರೆ ಐ ವಿಲ್ ನಾಟ್ ರೀಚ್ ಇವನ್ 10% ಆಫ್ ವಾಟ್ ಐ ವಾಂಟ್ ಟು ರೀಚ್ ಇನ್ 10 years. ದೇರ್ ಆರ್ ಸರ್ಟನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸ್ ಮೇಲ್ಗಡೆನೇ ಬಿಲ್ಡಿಂಗ್ ಬರೋದು.
ಸೊ ನನಗೆ ಗೋಲ್ ಏನು, ನಾನು ಪ್ರೆಸೆಂಟಲ್ಲಿ ಇರ್ತೀನಿ, ಇವತ್ತಿನ ಕೆಲಸ ಏನು ಮಾಡಬೇಕು ಅದು ಮಾಡಬೇಕು. ಆ್ಯಂಡ್ ಇಫ್ ಟೈಮ್ ಈಸ್ ವಿತ್ ಮೀ, ಇಫ್ ಗಾಡ್ ಈಸ್ ವಿತ್ ಮೀ, ಐ ರೀಚ್. ನನಗಿನ್ನೂ ಕೆಲವೊಂದು ಸಲ ಹೆಂಗೆ ಅನಿಸುತ್ತೆ ಅಂತಂದರೆ, ನೀನು ಮಾಡೋ ಕೆಲಸ ಮಾಡಿದರೆ ನೀನು ಏನು ಡಿಸರ್ವ್ ಮಾಡ್ತೀರ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ನಿಮಗೆ. ಸೊ ಮನಸ್ಸಿಂದ ಶ್ರದ್ಧೆ ಇರಬೇಕು ಅಂತ ನೀವು ಹೇಳಿ. ಮಾಡೋ ಕೆಲಸ ಏನು ಕೆಲಸ ಸಿಕ್ಕಿದೆ ಅದನ್ನು ಮನಸ್ಸಿಂದ ಶ್ರದ್ಧೆಯಿಂದ ಮಾಡಿದ್ರೆ ಆಲ್ಮೋಸ್ಟ್ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್. ಈಗ ಕೆಲವೊಬ್ಬರು ಹೇಳ್ತಾರೆ ಲೈಕ್ ನಾನು ತುಂಬ ಮೆಡಿಟೇಟ್ ಮಾಡ್ತೀನಿ, ಅದು ಮಾಡ್ತೀನಿ. ವಾಟ್ ಈಸ್ ಮೆಡಿಟೇಷನ್? ಇಟ್ ಈಸ್ ಜಸ್ಟ್ ಬೀಯಿಂಗ್ ಇನ್ ದ ಪ್ರೆಸೆಂಟ್. ಈಗ ನೀವು ಚೆಸ್ ತುಂಬ ಡೀಪಾಗಿ ಆಡ್ತಾ ಇದ್ದೀರಾ ಅಂತಂದರೆ ಯು ಆರ್ ಆಲ್ವೇಸ್ ಅಟ್ ದಟ್ ಪ್ರೆಸೆಂಟ್. ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಮೆಡಿಟೇಷನ್. ಯಾರೊಬ್ಬ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾನೆ ಅಂತಂದರೆ ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸೋ ಟೈಮಲ್ಲಿ ಈಸ್ ಇನ್ ಅ ಮೆಡಿಟೇಟಿವ್ ಸ್ಟೇಟ್. ಯಾರೊಬ್ಬನ ಗೇಮ್ ಆಡ್ತಾನೆ ಅಂದ್ಕೊಳ್ಳಿ, ನೀವು ಗೇಮ್ ಆಡ್ಬೇಕಾದ್ರೆ ಎಷ್ಟು ಇನ್ವಾಲ್ವ್ ಆಗಿರ್ತೀರ ಅದೇ ಕೆಲಸದಲ್ಲಿ ಅಂತಂದರೆ ಯು ಫಾರ್ಗೆಟ್ ಟೈಮ್ ಅಲ್ವಾ. ನೀವು ಕೆಲವೊಂದು ಸಲ 7, 8, 10 hours ತನಕ ಕುತ್ಕೊಂಡು ಗೇಮ್ ಆಡ್ತೀರಾ. ವೈ? ಬಿಕಾಸ್ ಯು ಆರ್ ಇನ್ ದಟ್ ಫ್ಲೋ ಸ್ಟೇಟ್, ಯು ಆರ್ ಇನ್ ದಟ್ ಪ್ರೆಸೆಂಟ್ ಸ್ಟೇಟ್. ಸಿಮಿಲರ್ಲಿ ವಿತ್ ಆಲ್ ಅದರ್ ಥಿಂಗ್ಸ್. ನೀವೇನೇ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರಲ್ಲಿ ನೀವು ಆರಾಮಾಗಿ ಅದು ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡಿ. ರೆಸ್ಟ್ ಈಸ್ ಡಿಫ್ರೆಂಟ್. ಕರೆಕ್ಟ್. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಯುವರ್ ಲೈಫ್ ಅಗೇನ್. ಸೊ ನೀವು ಸ್ಟಡೀಸಲ್ಲಿ ಚೆನ್ನಾಗಿದ್ರಿ, ದೆನ್ ಯು ಟುಕ್ ಇಂಜಿನಿಯರಿಂಗ್ ಅಲ್ವಾ? ನಿಮ್ಮ ಮೈಂಡ್ಸೆಟ್ ಏನಿತ್ತು ಅವಾಗ? ನಾನು ಏನು ನೀವು ಫೀಲ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ಯು ಆರ್ ರಿಯಲಿ ಶ್ಯೂರ್ ಅಬೌಟ್ ದ್ಯಾಟ್ಗೆ ಇಲ್ಲ ಯಾವುದೊಂದು ಪ್ರೆಷರಲ್ಲಿ ತೊಗೊಂಡ್ರೆ? ಬಿಕಾಸ್ ವಾಟ್ ಯು ಆರ್ ಡೂಯಿಂಗ್ ರೈಟ್ ನಾವು ಇಟ್ಸ್ ನೋ ವೇರ್ ರಿಲೇಟೆಡ್ ಟು ದ್ಯಾಟ್. ಬಟ್ ಐ ಬಿಲೀವ್ ಅದು ಎಲ್ಲಾದರೂ ನಿಮಗೆ ಹೆಲ್ಪ್ ಮಾಡಿರ್ಬೋದು. ಬಟ್ ವಾಟ್ ವಾಸ್ ದಿ ಇಂಟೆನ್ಷನ್ ದ್ಯಾಟ್ ಯು ಲೈಕ್ ಇಂಜಿನಿಯರಿಂಗ್ ಮಾಡೋಕ್ಕೆ? 100%. ನೀವು ಫಸ್ಟ್ ಒಂದು ಹೇಳಿದ್ರಲ್ಲ, ನಾವು ಏನೇ ಒಂದು ಲರ್ನಿಂಗ್ ಎಲ್ಲೇ ಯಾವುದೇ ಫೀಲ್ಡಲ್ಲಿ ಸಿಕ್ಕರೂ ಅದನ್ನು ನೀವು ಬೇರೆ ಕಡೆ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್ ಜರ್ನಿ ವೆನ್ ಐ ವಾಸ್ 19, ಆ್ಯಂಡ್ ಮೋಸ್ಟ್ ಆಫ್ ಮೈ ಟ್ರೇಡಿಂಗ್ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ವಾಟ್ ಐ ಲರ್ನ್ ಫ್ರಮ್ ಫಿಟ್ನೆಸ್. ನಾನು ಹೇಳಿದರೆ ಜನರಿಗೆ ನಂಬಿಕೆ ಬರೋದೇ ಟ್ರೇಡಿಂಗಲ್ಲಿ ಮತ್ತು ಫಿಟ್ನೆಸ್ಸಲ್ಲಿ ಏನು ಕಾಮನ್ ಇದೆ ಅಂತ ಅನ್ಕೋಬೋದು. ಸಿಮಿಲರ್ಲಿ ವಾಟ್ ಎವರ್ ಯು ಲರ್ನ್ ಅದು ನಿಮಗೆ ಫ್ಯೂಚರಲ್ಲಿ ಒಂದಲ್ಲ ಒಂದು ಪಾಯಿಂಟಲ್ಲಿ ಯೂಸ್ ಆಗೇ ಆಗುತ್ತೆ. ಜಸ್ಟ್ ಬಿಕಾಸ್ ನೀವು ಓದಿದ ಡಿಗ್ರಿಗೂ ನೀವು ಮಾಡ್ತಿರೋ ಕೆಲಸಕ್ಕೂ ಸಿಮಿಲಾರಿಟಿ ಇಲ್ಲ ಅಂತಂದರೆ ಅದೇನು ಯೂಸ್ ಆಗಲ್ಲ ಅಂತಲ್ಲ. ಇನ್ ಸಮ್ ಆರ್ ದಿ ಅದರ್ ಫಾರ್ಮ್ ನಾಲೆಜ್ ಯೂಸ್ ಆಗೇ ಆಗುತ್ತೆ. ಅದ್ರದ್ದು ಏನಾದರೂ ಒಂದು ಸೆನ್ಸ್ ಇರುತ್ತೆ. ಸೊ 10th, 12th ತನಕ ದೆರ್ ವಾಸ್ ನೋ ಇಂಡಿಪೆಂಡೆಂಟ್ ಥಿಂಕಿಂಗ್ ಫಾರ್ ಎಸ್. ಯಾಕಂದರೆ 10th ತನಕ ಏನಿತ್ತು, SSLC ಚೆನ್ನಾಗಿ ಓದಬೇಕು, ನಾನ್ ನೆಗೋಷಿಯಬಲ್, ಮಾಡಲೇಬೇಕು ಪ್ರೈಮರಿ ಎಜುಕೇಷನ್. ಅದು ಕಾಲೇಜಲ್ಲಿ ಆಬ್ವಿಯಸ್ಲಿ ಎರಡೇ ಆಪ್ಷನ್ನು, ಆರ್ಟ್ಸೋ ಅಥವಾ ಸೈನ್ಸೋ. ಸೈನ್ಸ್ ತೊಗೊಂಡ್ವಿ. ಓಕೆ, ಸೈನ್ಸ್ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಚೆನ್ನಾಗಿ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ? ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗಬೇಕು, ಇದರ್ ಮೆಡಿಸಿನ್ ಆರ್ ಇಂಜಿನಿಯರಿಂಗ್. ಟಿಪಿಕಲ್ ಮಿಡಲ್ ಕ್ಲಾಸ್ ಎರಡೇ ಆಪ್ಷನ್ನು, ಅದು ಬಿಟ್ಟು ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಆ್ಯಂಡ್ ಐ ಡೋಂಟ್ ಬ್ಲೇಮ್ ದ ಸೊಸೈಟಿ ಆಲ್ಸೋ, ಬಿಕಾಸ್ ಅವರು ನನಗೆ ಲೋ ರಿಸ್ಕ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಈಗ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸೇ ಆಗಿರ್ಬೋದು, ನಿಮ್ಗೆ ಯಾವುದೋ 2 ಆಪ್ಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಇನ್ ಅ ವೇ ದೇ ಆರ್ ಡೂಯಿಂಗ್ ವಾಟ್ ದೇ ನೋ ಇಸ್ ದ ಬೆಸ್ಟ್. ಆ ಟೈಮಲ್ಲಿ ಏನಿತ್ತು, ಡಾಕ್ಟರ್ ವಿಲ್ ಲೀಡ್ ಅ ಕಂಫರ್ಟಬಲ್ ಲೈಫ್, ಇಂಜಿನಿಯರ್ ವಿಲ್ ಲೀಡ್ ಅ ಕಂಫರ್ಟಬಲ್ ಲೈಫ್. ನಮಗೂ ಅವೆರಡು ಆಪ್ಷನ್ಸ್ ಇತ್ತು. ನಾನು ಎರಡೂ ಮಾಡಿದೆ. ನಾನು CETಲಿ ನಂದು ಸ್ಟೇಟಲ್ಲಿ ಬೋತ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ಎರಡೂ ಡಬಲ್ ಡಿಜಿಟ್ ರ್ಯಾಂಕ್ ನಂದು. ಓಕೆ. ಡಿಸ್ಟ್ರಿಕ್ಟಿಗೆ ನಾನು ಮೆಡಿಸಿನಲ್ಲಿ ಫಸ್ಟ್ ರ್ಯಾಂಕ್ ನಂದು. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದ್ದು ನಾನು ಬಿಟ್ಟಿದ್ದೆ. ಓಕೆ. ಸೊ ಅದಾದಮೇಲೆ ನನಗೇನು ಅವಾಗ ಆ ಟೈಮಲ್ಲಿ 3 Idiots ಬಂದಿತ್ತು. ನಾವು 10th, 11th ಇದ್ದಾಗ. ಸೊ ಅದರಿಂದ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ನಾನು ಜಾಯಿನ್ ಆದೆ NITK ಸೂರತ್ಕಲ್. ಒನ್ ಆಫ್ ದ ಟಾಪ್ ಕಾಲೇಜಸ್, ಪ್ರಾಬ್ಲಿ ಟಾಪ್ 6th ಕಾಲೇಜ್ ಏನೋ ಬರುತ್ತೆ ಇಂಡಿಯಾದಲ್ಲೇ. ಸೊ ಅಲ್ಲಿ ನನಗೆ ಸೀಟ್ ಸಿಕ್ತು. ನಾನು ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಬಟ್ ಫಸ್ಟ್ ಇಯರೇ ನಂಗೆ ಗೊತ್ತಾಯಿತು, ಓಕೆ ದಿಸ್ ಈಸ್ ನಾಟ್ ಸಮಥಿಂಗ್ ದ್ಯಾಟ್ ಐ ಎಂಜಾಯ್. ಆ್ಯಂಡ್ ದೆನ್ ಸೆಕೆಂಡ್ ಇಯರಿಂದ ಏನೋ ಜಾಯಿನ್ ಆಗಿದ್ದೀನಿ, ಇಂಜಿನಿಯರಿಂಗು ಮುಗೀತು. ಸೊ ಮಾಡಿದೆ, ಓದಿದೆ, ಡೀಸೆಂಟ್. ಅವಾಗ ಇಲ್ಲಿ ತನಕ ನಾನು ಹೆಂಗಿತ್ತು ಅಂದರೆ 12th ತನಕ ಐ ವಾಸ್ ಆಲ್ಮೋಸ್ಟ್ ಲೈಕ್ ಅ ಸ್ಟೇಟ್ ಲೆವೆಲ್ ಟಾಪರ್ ಥರ ಇದ್ದೆ. ಇಂಜಿನಿಯರಿಂಗಲ್ಲಿ ಐ ವಾಸ್ ಲೈಕ್ ಡಿಸ್ಟಿಂಕ್ಷನ್ ಬರೋ ಥರ ಅಷ್ಟೇ. ಸೊ ಫಾರ್ ಮೀ ದಟ್ಸ್ ಅ ಡೌನ್ ಗ್ರೇಡ್. ಡಿಸ್ಟಿಂಕ್ಷನ್ ಬಂದರೂ ಡೌನ್ ಗ್ರೇಡ್. ಯಾಕಂದರೆ ಇಲ್ಲಿ ಸ್ಟೇಟ್ ಟಾಪರಿಂದ ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದು. ಬಿಕಾಸ್ ಐ ಡಿಂಟ್ ಲೈಕ್ ದಟ್ ಮಚ್. ಯಾಕಂದರೆ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ಏನು ನಡೀತಾ ಇದೆ ಪ್ಲಸ್ ನಾವಲ್ಲಿ ಏನು ಓದ್ತಾ ಇದ್ದೀವೋ ತುಂಬಾ ಗ್ಯಾಪ್ ಇತ್ತು. ಐ ವಾಸ್ ಲೈಕ್ ಓಕೆ ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಎಂಜಾಯ್ ಅಂತ. ಬಟ್ ಈವನ್ ಆಫ್ಟರ್ ದ್ಯಾಟ್ ಐ ಲ್ಯಾಂಡೆಡ್ ಅ ಜಾಬ್ ಇನ್ PSU, ಪಬ್ಲಿಕ್ ಸೆಕ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ನಂಗೆ ಸಿಕ್ತು. At what age? It was when I was in the final year of engineering. When I was 21 and a half, I got my job. And engineering degree complete ಮಾಡ್ತಾನೆ ನಾನು ಅಲ್ಲಿ ಜಾಬ್ ಇದೆ. ಫೈನಲ್ ಇಯರಲ್ಲಿ ನಾನು MBA ಎಕ್ಸಾಮ್ಗೂ ಕೊಟ್ಟಿದ್ದೆ. ಐ ಹ್ಯಾಡ್ ಕ್ಲಿಯರ್ಡ್ IIMs ಆಲ್ಸೋ. 3 IIM ನಂಗೆ ಸಿಕ್ಕಿತ್ತು. ಟಾಪ್ ABC ಸಿಕ್ಕಿರಲಿಲ್ಲ,
ಬಿಕಾಸ್ ನಂಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಿಕಾಸ್ MBA ಎಕ್ಸಾಮಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸಿಗೆ ಸ್ವಲ್ಪ ವೇಟೇಜ್ ಇರುತ್ತೆ. ಸೊ ನನಗೆ ಆ್ಯಂಡ್ ಸಿನ್ಸ್ ಐ ಆಮ್ ಫ್ರಮ್ ಜನರಲ್ ಕ್ಯಾಟಗರಿ, ನನಗೆ ಫಸ್ಟ್ ABC ಅಹಮದಾಬಾದ್, ಬ್ಯಾಂಗ್ಳೂರ್ ಆ್ಯಂಡ್ ಕಲ್ಕತ್ತಾ ಇದು ಟಾಪ್ 3 IIMಸು. ಅದು ಸಿಗಲಿಲ್ಲ ನನಗೆ. ಅದ್ರ ನೆಕ್ಸ್ಟು ಕೋಳಿಕೋಡ್, ಇಂದೋರ್ ಆ್ಯಂಡ್ ಲಕ್ನೋ ಇದೆ. ಈ 3 IIMs ನಂಗೆ ಸಿಕ್ಕಿತ್ತು. ಬಟ್ IIMs ನಂಗೆ ಐ ವಾಸ್ ನಾಟ್ ಶ್ಯೂರ್. ಅದು ಹೆಂಗೆ ಅಂತಂದರೆ, ಈಗ ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಅಗೇನ್ 2 ಪಾತ್ ಸಿಗುತ್ತೆ, ಕವಲ್ದಾರಿ ಅಂತಾರಲ್ಲ. 10th ಆದಮೇಲೆ ಕವಲುದಾರಿ ಸೈನ್ಸ್ ಅಥವಾ ಆರ್ಟ್ಸ್, 12th ಆದಮೇಲೆ ಕವಲುದಾರಿ ಮೆಡಿಸಿನ್ ಅಥವಾ ಇಂಜಿನಿಯರಿಂಗು, ಇಂಜಿನಿಯರಿಂಗ್ ಆದಮೇಲೆ ಕವಲುದಾರಿ ಮಾಸ್ಟರ್ಸ್ MS ಮಾಡೋಕ್ಕೆ ಅಬ್ರಾಡ್ಗೆ ಹೋಗ್ಬೇಕಾ ಅಥವಾ MBA ಮಾಡಬೇಕಾ. ಸೊ 2ರಲ್ಲಿ ಒಂದು ತೊಗೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲಿ ನನಗೇನು ಅನ್ನಿಸ್ತು, ಓಕೆ ಇಲ್ಲಿ ತನಕ ಓದಿದ್ದೀನಿ, ಲೆಟ್ ಮಿ ಎಕ್ಸ್ಪ್ಲೋರ್ ಜಾಬ್ ಆಲ್ಸೋ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಹಂಗೆ ಅನಿಸಿದ್ದೇನು, ಚಿಲ್ಲಾಗಿ ಜಾಬ್ ಇರುತ್ತೆ, ಚೆನ್ನಾಗಿ ದುಡ್ಡು ಇದೆ, ಜಾಯ್ನ್ ಆಗೋಣ. ಆಮೇಲೆ ಬೇಕಂದ್ರೆ MBA ಮತ್ತಿನ್ನೇನು ಮಾಡ್ಬೋದು. ಏನು ನಾನು 2-3 ತಿಂಗಳು ಪ್ರಿಪೇರ್ ಆಗಿದ್ದೆ MBA ಎಕ್ಸಾಮ್ಗೆ, ಇದಾಯಿತು. ನಾನು ಒಂದು ಸಲ ಕ್ಲಿಯರ್ ಮಾಡಿದ್ದೀನಿ ಅಂದರೆ ಮತ್ತೊಂದು ಸಲ ಕ್ಲಿಯರ್ ಆಗೇ ಆಗುತ್ತೆ ಅಂತ ನಾನು ಜಾಬ್ ಜಾಯ್ನ್ ಆದೆ. ಸೊ 3.5 years ಐ ವರ್ಕ್ಡ್ ಇನ್ ದಿಸ್ ಜಾಬ್. ಆ್ಯಂಡ್ 2019 ಎಂಡಲ್ಲಿ, ಆಲ್ಮೋಸ್ಟ್ 2020 ಸ್ಟಾರ್ಟಿಂಗಲ್ಲಿ ನಾನು ಜಾಬ್ ಕ್ವಿಟ್ ಮಾಡಿದೆ. ಕೋಇನ್ಸಿಡೆನ್ಸ್ ಹೆಂಗೆ ಅಂದರೆ, ನಾನು ಜಾಬ್ ಕ್ವಿಟ್ ಮಾಡಿ ಒಂದೇ ತಿಂಗಳಿಗೆ ಕೋವಿಡ್ ಬಂತು. ಸೊ ಜಾಬ್ ಕ್ವಿಟ್ ಮಾಡಿದ್ರಿ ಅಂತ ನೀವು ಹೇಳಿದ್ರಲ್ಲ, ಅವಾಗ ಮೇ ಬಿ ನಿಮಗೆ ಎಷ್ಟು ಏಜ್ ಆಗಿತ್ತು? ಒಂದು 26. ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋದು ಜಾಬ್ ಕ್ವಿಟ್ ಮಾಡೋದು, ನಮ್ಮನ್ನು ನಾವು ಕನ್ವಿನ್ಸ್ ಮಾಡಿಬಿಡ್ಬೋದು ಹೆಂಗಾರು ಮಾಡಿ, ಬಿಕಾಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಶೋರ್. ಪೇರೆಂಟ್ಸ್ನ ಮತ್ತು ನಿಮ್ಮ ಸುತ್ತಮುತ್ತ ಆ ಸಿಚುವೇಶನ್, ಜನರಲಿ ನಾವು ಅದು ಎಲ್ಲರೂ ಅದರಿಂದನೇ ನಾವು ನಮ್ಮ ಲೈಫ್ನ ಕರಿಯರ್ನ ಚೂಸ್ ಮಾಡೋದು. ನೀವು ಎಷ್ಟು ಯಂಗ್ಸ್ಟರ್ಸ್ ನೋಡಿರ್ಬೋದು, ಸೊಸೈಟಿಗೋಸ್ಕರ ಜೀವನ ಮಾಡ್ತಾರೆ. ನಿಮಗೆ ಒಳ್ಳೆ ಜಾಬ್ ಸಿಕ್ಕಿತ್ತು ಅಟ್ ವೆರಿ ಯಂಗ್ ಏಜ್, ಆಯಿತಾ? ಆ ಜಾಬ್ ಪಡೆಯೋಕ್ಕೆ ಎಷ್ಟೋ ಜನ ಈಗಲೂ ಸ್ಟ್ರಗಲ್ ಪಡ್ತಿರ್ತಾರೆ. ನಿಮಗೆ ಸಿಕ್ಕಿತ್ತು, ಬಟ್ ದೇರ್ ಇಸ್ ಸಮಥಿಂಗ್ ದ್ಯಾಟ್ ಯು ವಾಂಟೆಡ್ ಟು ಡೂ ಡಿಫ್ರೆಂಟ್. ಹೌ ಡಿಡ್ ಯು ಕನ್ವಿನ್ಸ್ ಯುವರ್ ಸೊಸೈಟಿ? ಸೊ ಫಸ್ಟ್ ನಾನು 12th ನಾನು ಮೆಡಿಸಿನ್ಗೆ ಹೋಗ್ಲಿಲ್ವಲ್ಲ, ಆವಾಗಲೇ ನಮ್ಮ ಪೇರೆಂಟ್ಸ್ ಹೇಳ್ತಾಯಿದ್ರು, ಇದನ್ನು ಮಾಡೋಕ್ಕೆ ಆಲ್ಮೋಸ್ಟ್ 2 ಕೋಟಿ ಡೊನೇಷನ್ ಕೊಡ್ತಾರೆ, ನೀನು ಆ ಸೀಟನ್ನು ನೀನು ಬಿಟ್ಟು ಇಂಜಿನಿಯರಿಂಗ್ ಹೋಗ್ತಾ ಇದ್ದಿಲ್ಲ, ಮೆಡಿಸಿನ್ ಮಾಡು ಅಂತ. ನಾನು ಅದಕ್ಕೆ ನಂಗೆ ಇಷ್ಟ ಇಲ್ಲದನ್ನು ಮಾಡಿ ಯೂಸ್ ಇಲ್ಲ. ನಾನು ಫ್ರಸ್ಟ್ರೇಟ್ ಆಗಿದ್ದೀನಿ ಅಂತಂದರೆ ಸೊಸೈಟಿ ಬಂದು ನನಗೆ ಹೆಲ್ಪ್ ಮಾಡಲ್ಲ. ಸೊ ಐ ವಿಲ್ ಡೂ ವಾಟ್ ಐ ನೋ ದಟ್ ಐ ಲೈಕ್, ಆರ್ ಅಟ್ಲೀಸ್ಟ್ ಅಟ್ ದ್ಯಾಟ್ ಪಾಯಿಂಟ್ ನಂಗೆ ಏನಾದರೂ ನಂಗೆ ಇದು ಮಾಡಬೇಕು ಅನ್ಸುತ್ತೆ. ಬಿಕಾಸ್ ಈಗ ನಾವು ಒಂದೇನೋ ಮಾಡೋಕ್ಕೆ ಹೋಗ್ತೀವಿ, ನಮಗೆ ಅವಾಗ ಆ ಟೈಮಲ್ಲಿ ಅನಿಸುತ್ತೆ ನಂಗೆ ಇದು ಇಷ್ಟ ಅಂತ. ಬಟ್ ಅದಾದಮೇಲೆ ನಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕೋರ್ಸ್ ಕರೆಕ್ಟ್ ಮಾಡ್ಕೋತೀನಿ, ನನ್ನ ಟ್ರೆಜೆಕ್ಟರಿ ಚೇಂಜ್ ಮಾಡ್ತೀನಿ, ನಾನು ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಬಟ್ ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಯಾವುದೋ ಒಂದು ಪ್ರೆಷರ್ಗೋಸ್ಕರ ಹೋದರೆ ಐ ವಿಲ್ ಡೆಫಿನೆಟ್ಲಿ ಇದರ್ ಏನಂತಾರೆ, ರೋತೆ ಜೀತೆ ಹೇ ವರ್ನ ಜೀನಾ ಹಿ ಛೋಡ್ ದೇತೆ. ಸೊ ನನಗೆ ಅದು ಮಾಡೋದು ಇಷ್ಟ ಇರಲಿಲ್ಲ. ಸೊ ಅವಾಗಲೇ ನಮ್ಮ ಪೇರೆಂಟ್ಸ್ ಎಲ್ಲ ಏನು ಒಳ್ಳೆ ಇಷ್ಟು ಕಾಸ್ಟ್ಲಿ MBBS ಸೀಟನ್ನು ಫ್ರೀಯಾಗಿ ಸಿಗೋದನ್ನು ಬಿಟ್ಬಿಟ್ಟು ನೀನು ಅಲ್ಲಿಗೆ ಹೋಗಿದ್ದಿಲ್ಲ, ಅವ್ರಿಗೆ ಕ್ಲಿಯರಾಗಿ ಹೇಳಿದೆ. ಸೊ ಅದಾದಮೇಲೂ ದೇವರ್ ಓಕೆ, ಬಿಕಾಸ್ ಐ ವಾಸ್ ಸ್ಟಿಲ್ ಡೂಯಿಂಗ್ ವೆರಿ ಗುಡ್ ಫಾರ್ ಮೈ ಸೆಲ್ಫ್. ಒಳ್ಳೆ ಜಾಬಲ್ಲಿದ್ದೆ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಸ್ಟೆಬಿಲಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ ವೆನ್ ನಾನು ಇಲ್ಲಿ ಬಂದುಬಿಟ್ಟು ನಾನು ಕ್ವಿಟ್ ಮಾಡ್ತಾಯಿದ್ದೀನಿ, ಟ್ರೇಡಿಂಗ್ ಹೋಗ್ತೀನಿ ಅಂತ ಹೇಳಿದಾಗ ಇಟ್ ವಾಸ್ ಲೈಕ್ ಅ ಬಾಂಬ್ ಫಾರ್ ದೆಮ್. ಟ್ರೇಡಿಂಗ್, ಹಾಂ, ಬಿಕಾಸ್ ಅವ್ರು ಕೇಳಿರೋದೇನು, ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಂಬಲ್ ಅಂತ ಕೇಳಿರೋದು. ಅವ್ರು ಕೇಳಿರೋ 100 ಸ್ಟೋರಿಯಲ್ಲಿ 99 ಜನ ಎಲ್ಲ ಮನೆ ಮಠ ಮಾರ್ಕೊಂಡಿರೋದು ಸ್ಟೋರಿ ಇತ್ತು. ಆ್ಯಂಡ್ ನಿನಗೇನಾಗಿದೆಪ್ಪ, ನಿನಗೆ ತಲೆ ಕೆಟ್ಟಿದೆ ನಿನಗೆ, ಇಂಥ ಒಳ್ಳೆ ಜಾಬ್ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಜನ 5-6 ವರ್ಷ ಕುತ್ಕೊಂಡು ಓದಿ ತೊಗೋತಾರೆ ಜಾಬ್ನ, ಅಂಥದ್ದು ನೀನು ಸಿಕ್ಕಿರೋ ಜಾಬನ್ನು ಬಿಟ್ಟು ನೀನು ಇಲ್ಲಿ ಟ್ರೇಡಿಂಗಿಗೆ ಬರ್ತಾ ಇದೆಯಲ್ಲ, ನಿನಗೇನಾಗಿದೆ? ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ನೋಡಿ ಹಿಂಗಿದೆ, ನಾನು ಈ ಥರ ಮಾಡ್ತೀನಿ, ಏನೋ ಒಂದು 2 ವರ್ಷದ ಪ್ಲ್ಯಾನ್ ಮಾಡಿದ್ದೀನಿ ನಾನು, ಆಗುತ್ತೆ ಅಂದ್ರೂ ಅವರು ಹಿಂಗಾದ್ರೇನು, ಲಾಸ್ ಆದ್ರೇನು, ಕೊನೆಗೆ ಏನು ಮಾಡ್ತೀಯ ಹಾಗೆ. ನಾನು ಅವಾಗ ಅಂದ್ಕೊಂಡೆ, ನೋಡಿ 2 ಟೈಪ್ ಜನ ಇರ್ತಾರೆ. ಒಬ್ಬರು ಆಪ್ಟಿಮಿಸ್ಟ್, ಲೋಟ ಅರ್ಧ ತುಂಬಿದೆ ಅಂತ ನೋಡ್ತಾರೆ. ಇನ್ನೊಬ್ಬರು ಪೆಸಿಮಿಸ್ಟ್, ಲೋಟ ಅರ್ಧ ಖಾಲಿ ಇದೆ ಅಂತ ನೋಡ್ತಾರೆ. ಸೊ ಯು ಕಾಂಟ್ ಕನ್ವಿನ್ಸ್ ಒನ್ ಸೈಡ್ ದ ಪರ್ಸೆಪ್ಷನ್ ಆಫ್ ದಿ ಅದರ್ ಸೈಡ್. ಸೊ ನಾನು ಏನು ಮಾಡಿದೆ, ಅವ್ರ ಲ್ಯಾಂಗ್ವೇಜಲ್ಲೇ ಹೇಳಿದೆ, ನೋಡಿ ನನ್ನ ಹತ್ರ ಇಷ್ಟು ಸೇವಿಂಗ್ ಇದೆ, ಈ ಸೇವಿಂಗ್ಸಲ್ಲಿ 50% ನಾನು ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ 2 ವರ್ಷ ನಾನು ವೆಕೇಷನಲ್ಲಿದ್ದೀನಿ ಅಂತ ಅಂದ್ಕೊಳ್ಳಿ. 2 ವರ್ಷ ಆದಮೇಲೆ ಈ ಸೇವಿಂಗ್ಸಿಂದ ಅರ್ಧ ದುಡ್ಡು ನಂದು ಹೋಗುತ್ತೆ, ಇನ್ನು ಅರ್ಧ ದುಡ್ಡು ತೊಗೊಂಡು ನಾನು MBA ಮಾಡ್ತೀನಿ, MBA ಮಾಡಿ ಮತ್ತು ನಾನು ಚೆನ್ನಾಗಿರೋ ಜಾಬ್ಗೆ ಹೋಗ್ತೀನಿ. ಸೊ ಯು ಆರ್ ರೆಡಿ ಟು ಟೇಕ್ ದಟ್ 50% ರಿಸ್ಕ್? ಹಾಂ, ಅಕ್ಸೆಪ್ಟ್, ನಾಟ್ ಜಸ್ಟ್ ರೆಡಿ, ಲೈಕ್ ಯು ಹ್ಯಾವ್ ದಟ್ ಆಪ್ಷನ್. ಎಸ್. ಈಗ ನೀವು ಕೆಲವೊಬ್ಬರು ಕೇಳ್ಬೋದು, ಈಗ ಪ್ರಫುಲ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಟ್ರೆಡಿಷನಲ್ ಎಜುಕೇಷನ್ ಏನು ಯೂಸೇ ಆಗಲಿಲ್ಲ, ಸೊ ಡು ಯು ಥಿಂಕ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಐ ವುಡ್ ಸೇ 100%. ನಾನು ಟ್ರೇಡಿಂಗ್ ಮಾಡೋಕ್ಕೆ ಒಂದು ರಿಸ್ಕ್ ತೊಗೋಬೇಕಾಗಿತ್ತು. ಆ ರಿಸ್ಕ್ ತೊಗೊಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೇನು, ನನ್ನ ಹತ್ರ ಇದ್ದಿದ್ದು ಸೇವಿಂಗ್ಸ್. ಆ ಸೇವಿಂಗ್ಸ್ ಹೆಂಗೆ ಬಂತು? ಜಾಬಿಂದ. ಆ ಜಾಬ್ ಹೆಂಗೆ ಬಂತು? ಬಿಕಾಸ್ ಐ ವಾಸ್ ಗುಡ್ ಎಟ್ ಸ್ಟಡೀಸ್. ಎವ್ರಿಥಿಂಗ್ ಈಸ್ ಅ ಚೈನ್ ರಿಯಾಕ್ಷನ್. ಸಪೋಸ್ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಂತಂದರೆ ಮನೆಯಿಂದ ದುಡ್ಡು ಇಸ್ಕೊಂಡಂತೂ ನಾನು ಟ್ರೇಡ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ವಾ? ದ ಲೈಫ್ ವುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವು. ಸೊ ಯು ಆರ್ ಸೇಯಿಂಗ್ ದಟ್ ಯು ಆರ್ ಹಿಯರ್ ಬಿಕಾಸ್ ಯು ಆರ್ ಮೆಂಟ್ ಟು ಹಿಯರ್ ಅಂತ.
ಇನ್ ಅ ವೇ ಎಸ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಸೆಲ್ಫ್ ಸೇಫ್ಟಿ ನೆಟ್ಸ್, ಈದರ್ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಆರ್ ಸೈಕಾಲಜಿಕಲ್ ಸೇಫ್ಟಿ ನೆಟ್. ಈಗ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈಗ ನಾನು ಬಂದುಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ, ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತ ಮನೆ ಕೇಳಿದ್ರೆ ಡೆಫಿನೆಟ್ಲಿ ಕೊಡೋಲ್ಲ. ನನ್ನ ಹತ್ರ ಏನಿತ್ತು 3.5 ವರ್ಷ ನಾನು ಜಾಬ್ ಮಾಡಿದೆ, ಡೀಸೆಂಟ್ ಅಮೌಂಟ್ ಆಫ್ ಸೇವಿಂಗ್ಸ್ ಇತ್ತು, ಪ್ಲಸ್ ನನ್ನ ಲೈಫ್ ಸ್ಟೈಲ್ ನಾನು ಯಾವತ್ತೂ ಇನ್ಫ್ಲೇಟ್ ಮಾಡ್ಕೊಂಡಿಲ್ಲ. ನನಗೆ ಗೊತ್ತು, ನನಗೆ ಐ ಡೋಂಟ್ ಲೈಕ್ ಎನಿ ಲಕ್ಸುರಿ ಥಿಂಗ್ಸ್. ನಾನು ಲಕ್ಸುರಿ ಬಟ್ಟೆನೂ ನಾನು ಪರ್ಚೇಸ್ ಮಾಡಲ್ಲ, ಲಕ್ಸುರಿ ವಾಚಸ್ ಪರ್ಚೇಸ್ ಮಾಡಲ್ಲ, ಲಕ್ಸುರಿ ಕಾರ್ಸ್ ಪರ್ಚೇಸ್, ನಂಗೆ ಅದೇನೂ ಇಲ್ಲ. ಸೊ ನನ್ನ ಸೇವಿಂಗ್ಸ್ ಚೆನ್ನಾಗಿತ್ತು. ಐ ನೋ ವಾಟ್ ಐ ಡಿರೈವ್ ಮೈ ಹ್ಯಾಪಿನೆಸ್ ಫ್ರಮ್. ನನಗೆ ಎದರಿಂದ ಖುಷಿ ಸಿಗುತ್ತೆ ಅಂತ ಗೊತ್ತು. ನಾನು ಈಗಲೂ ನನಗೆ ಖುಷಿ ಸಿಗೋದು ಎದರಿಂದ ಅಂತಂದರೆ, ನಾನು ವಾರಕ್ಕೆ 2 ಸಲ ನಾನು ಕ್ರಿಕೆಟ್ ಆಟ ಆಡ್ತೀನಲ್ಲ, ಅದರಿಂದ ನನಗೆ ಜಾಸ್ತಿ ಖುಷಿ ಸಿಗುತ್ತೆ. ನನಗೆ ಎಲ್ಲೋ ಸೊಫಿಸ್ಟಿಕೇಟೆಡ್ ರೆಸ್ಟೋರೆಂಟ್ಗೆ ಹೋಗಬೇಕು ಇಲ್ಲ, ನನಗೆ ಬಿಸಿ ಖಾನಾವಳಿ ಊಟ ಮಾಡಿದ್ರೆ ನನಗೆ ಫುಲ್ ಖುಷಿ. ಸೊ ಐ ನೋ ವಾಟ್ ಐ ಲೈಕ್. ಸೊ ನಾನು ಯಾರನ್ನೋ ಸೊಸೈಟಿಗೇನೋ ಇದನ್ನು ಮಾಡೋಕ್ಕೆ ಇಂಪ್ರೆಸ್ ಮಾಡೋಕ್ಕೆ ಅದು ನಾನು ಯಾವತ್ತೂ ಮಾಡಿಲ್ಲ. ಸೊ ಹಾಗಾಗಿ ನನ್ನ ಸೇವಿಂಗ್ಸ್ ಚೆನ್ನಾಗಿತ್ತು. ಆ ಸೇವಿಂಗ್ಸ್ ಇದ್ದಿದ್ದಕ್ಕೆ ಐ ಕುಡ್ ಟೇಕ್ ದಟ್ ರಿಸ್ಕ್. ಓಕೆ, ಇದರಲ್ಲಿ 50% ಹೋಗುತ್ತೆ ದುಡ್ಡು, ತೊಂದರೆ ಇಲ್ಲ, ಹೋಗಲಿ. ಪ್ಲಸ್ ಅಟ್ ದ ಸೇಮ್ ಟೈಮ್ ನನ್ನ ಮೈಂಡಲ್ಲಿ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ. ಬಿಕಾಸ್ ಯು ಹ್ಯಾವ್ ಡನ್ ಸೋ ವೆಲ್ ಥ್ರೂ ಔಟ್ ಯುವರ್ ಲೈಫ್, ಯು ವಿಲ್ ಫಿಗರ್ ಔಟ್ ಸಮಥಿಂಗ್ ಅನ್ನೋದು ಒಂದೇನೋ ಒಂದು ಕಾನ್ಫಿಡೆನ್ಸ್. ಕೆಲವೊಬ್ರಿಗೆ ಅನ್ಸೋದು ಬಂಡ್ ಧೈರ್ಯ, ಬಟ್ ನನಗೆ ಅನ್ಸುತ್ತೆ ಓಕೆ ಇದು ಫೇಲ್ ಆದರೆ, ನನಗೆ ಗೊತ್ತಿರಲಿಲ್ಲ ನಾನು ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ತೀನಿ ಅಂತ. ಐ ವಾಸ್ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ನ್ಯೂ. ಈಗ ಇಂಜಿನಿಯರಿಂಗ್, ಮೆಡಿಕಲ್ ಅಂತಂದರೆ ದೆರ್ ಆರ್ ಸೋ ಮಚ್ ಆಫ್ ಎಕ್ಸಾಂಪಲ್ಸ್. ಯಾರೋ ಒಂದು ಆ ದಾರಿಲಿ ನಡೆದಿದಾಗ ನಿಂಗೆ ಗೊತ್ತಿರುತ್ತೆ, ಇಲ್ಲಿ ದಾರಿ ಇಲ್ಲಿದೆ ಅಂತ. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಎಸ್ಪೆಷಲಿ ಫ್ರಮ್ ಸಮ್ಮನ್ ಹೂ ಕಮ್ಸ್ ಫ್ರಮ್ ಅ Tier 2 ಸಿಟಿ, ಹೂ ಕಮ್ಸ್ ಫ್ರಮ್ ಅ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್. ನಮಗೆ ಅದು ಏನು ದಾರಿ ಸೆಟ್ ಮಾಡೋಕ್ಕೆ ದಾರಿನೇ ಇಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಐ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದೇರ್ ಇಸ್ ಅ ವೆರಿ ಹೈ ಪ್ರೊಬಬಿಲಿಟಿ ದಟ್ ಐ ಆಮ್ ಗನ್ನ ಫೇಲ್. ನಾನು ಫೇಲ್ ಆಗ್ತೀನಿ ಅಂತ. ಬಟ್ ಅದು ಫೇಲ್ಯೂರನ್ನು ನಾನು ತೊಗೊಳಕ್ಕೆ ನನ್ನ ಹತ್ರ ಶಕ್ತಿ ಇದೆನಾ? ನಾನು ಇನ್ನೊಂದು ಬಿಸ್ನೆಸ್, ಯು ಆಲ್ಸೋ ಹ್ಯಾವ್ ಅ ಪ್ಲಾನ್ ಬಿ ಫಾರ್ ದ್ಯಾಟ್. ಪ್ಲಾನ್ ಬಿ ಇರಲೇಬೇಕು. ಪ್ಲ್ಯಾನ್ ಬಿ ಯಾಕೆ ಇರಬೇಕು ಅಂತಂದರೆ, ನಿಮ್ಮ ಲೈಫ್ ಬರೀ ನಿಮ್ದಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಡಿಪೆಂಡೆಂಟ್ಸ್ ಇರ್ತಾರೆ. ಈಗ ಸಪೋಸ್ ನಾನು ಇಫ್ ಐ ಡೋಂಟ್ ಡೂ ವೆಲ್ ಇನ್ ಲೈಫ್, ಇಟ್ಸ್ ನಾಟ್ ಜಸ್ಟ್ ಮೀ ಹೂಸ್ ಗೆಟ್ ಅಫೆಕ್ಟೆಡ್, ಇಟ್ಸ್ ಆಲ್ಸೋ ಮೈ ಫ್ಯಾಮಿಲಿ, ಮೈ ರಿಲೇಟಿವ್ಸ್. ಅವರಿಗೆ ದೋ ಐ ಆಮ್ ನಾಟ್ ಆಸ್ಕಿಂಗ್ ಮನಿ ಫಾರ್ ದೆಮ್ ಆರ್ ಸಮಥಿಂಗ್, ದೇ ವಿಲ್ ಸ್ಟಿಲ್ ಬಿ ಲೈಕ್, ಅರೆ ನಾವು ಇಷ್ಟೆಲ್ಲ ಇದು ಮಾಡಿದ್ವಿ, ಹಿ ವಾಸ್ ಅಟ್ ಅ ವೆರಿ ಗುಡ್ ಪ್ಲೇಸ್, ನಾವು ಹಿಂಗೆ ಮಾಡಿದ್ನಲ್ಲ ಅಂತ ಅವ್ರು ಕೊರಗ್ತಾರೆ. ಸೊ ಒಂದು ಪ್ಲ್ಯಾನ್ ಬಿ ಇತ್ತು ಅಂತಂದರೆ, ನೋಡಪ್ಪ ಇದ್ರದ್ದು ವರ್ಸ್ಟ್ ಕೇಸ್ ಸಿನಾರಿಯೋ ಇಷ್ಟು. ನನ್ನ ಹತ್ರ ನಾನು ಹೇಳ್ತೀನಿ, ಲೈಕ್ ನನ್ನ ಹತ್ರ ಒಂದು 50 lakhs 40 lakhs ಏನೋ ಸೇವಿಂಗ್ಸ್ ಇತ್ತು. ಅದರಲ್ಲಿ ನಾನು 20 lakhs ಶುರು ಮಾಡಿದೆ ಟ್ರೇಡಿಂಗು. ಹೋಗಿದ್ರೆ ಹೋಯಿತು. ಆ 20 ಲಕ್ಷ ನಾನು ಯಾಕೆ ಇದಕ್ಕಿಟ್ಟೆ? 20 lakhs ವಾಸ್ ಎಕ್ಸಾಕ್ಟ್ಲಿ ದ ಫೀ ಫಾರ್ ಎನ್ IIM MBA. ನಾನು IIM ಕ್ಲಿಯರ್ ಮಾಡಿದೆ. ಸಕ್ಸಸ್ ಆಗಲಿಲ್ಲ ಅಂತ ನಾನು 2 ವರ್ಷ ನನಗೆ ಟೈಮ್ ಕೊಡ್ತೀನಿ, 2 ವರ್ಷದಲ್ಲಿ ನನಗೆ ಆಗಲಿಲ್ಲ ಅಂತ ಮತ್ತು ನಾನು MBA ಬರೆದು ನನಗೆ ಜಾಬ್ಗೆ ಹೋಗ್ತೀನಿ. ಸೊ ದೇರ್ ವಾಸ್ ಪ್ಲ್ಯಾನ್. ವರ್ಸ್ಟ್ ಕೇಸ್ ಸಿನಾರಿಯೋ. ಈಗ ಟ್ರೇಡಿಂಗಲ್ಲೂ ಅಷ್ಟೇ, ಎಲ್ಲರೂ ಒಂದು ಯಾವ್ದಾರು ಟ್ರೇಡ್ ತೊಗೊಂಡ್ರೆ ಅವ್ರು ಏನು ನೋಡ್ತಾರೆ, ಇದರಿಂದ ನಂಗೆ ಎಷ್ಟು ದುಡ್ಡು ಬರ್ಬೋದು ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಆ್ಯಸ್ ಅ ಪ್ರೊಫೆಷ್ನಲ್ ಟ್ರೇಡರ್ ನಾವೇನು ಯೋಚನೆ ಮಾಡ್ತೀವಿ, ಈ ಟ್ರೇಡ್ ತೊಗೊಂಡ್ರೆ ಇದ್ರ ರಿಸ್ಕ್ ಎಷ್ಟು? ಅಕಸ್ಮಾತ್ ಈ ಟ್ರೇಡ್ ನನ್ನ ಅಗೇನ್ಸ್ಟ್ ಹೋಯ್ತು ಅಂತಂದರೆ ಇದ್ರ ರಿಸ್ಕ್ ಎಷ್ಟು? ಅದು ರಿಸ್ಕ್ ನಂಗೆ ಓಕೆನಾ? 2 ಆನ್ಸರ್ ಬರುತ್ತೆ, ಎಸ್ ಆರ್ ನೋ. ಇಫ್ ದ ಆನ್ಸರ್ ಈಸ್ ನೋ, ಇಟ್ ಮೀನ್ಸ್ ದ್ಯಾಟ್ ಆ ರಿಸ್ಕು ನೀನು ತೊಗೊಳೋ ರಿಸ್ಕಿನ ಕ್ಷಮತೆಗಿಂತ ಜಾಸ್ತಿ ಇದೆ ಅಂತ. ಅವಾಗೇನು ಮಾಡಬೇಕು? ಪೊಸಿಷನ್ ಸೈಜನ್ನು ಕಡಿಮೆ ಮಾಡಬೇಕು, ಕ್ವಾಂಟಿಟಿ ಕಡಿಮೆ ಮಾಡಬೇಕು. ನಿಮ್ಗೆ ಯಾವಾಗ ರಿಸ್ಕ್ ಅಪೆಟೈಟ್ ಒಳಗೆ ಬರುತ್ತೋ ಅವಾಗ ನೀವು ತೊಗೋಬೇಕಾದ್ರೆ ರಿಸ್ಕ್ನ. ಒಂದೇನು ಅಂತಂದರೆ, ದೆರ್ ಆರ್ ಬ್ಲೈಂಡ್ ಆಪ್ಟಿಮಿಸ್ಟ್ಸ್. ಒಂದು ಸೈಡಲ್ಲಿ ಬ್ಲೈಂಡ್ ಆಪ್ಟಿಮಿಸ್ಟ್ಸ್ ಇರ್ತಾರೆ. ಅವ್ರಿಗೇನು, ನಾನು ಏನೇ ಮಾಡಿದ್ರು ಗೂಳಿ ಥರ ನುಗ್ಗಬೇಕು, ಆದರೆ ಆಯಿತು, ಆಗಲಿಲ್ಲ ಅಂದರೆ ಇಲ್ಲ ಅಂತ. ಇನ್ನು ಅಪೋಸಿಟ್ ಕಡೆ ಏನಿರ್ತಾರೆ, ಅವ್ರಿಗೆ ಎಲ್ಲದರಲ್ಲೂ ಬರೀ ರಿಸ್ಕೇ ಕಾಣುತ್ತೆ. ಇದು ಫೇಲ್ ಆದರೆ ಏನು ಮಾಡೋದು, ಇದು ಫೇಲ್ ಆದರೆ ಏನು ಮಾಡೋದು, ಇದು ಫೇಲ್ ಮಾಡೋದು. ದೆನ್ ದೇರ್ ಆರ್ ಪೀಪಲ್ ಹೂ ಆರ್ ಎಟ್ ದ ಮಿಡಲ್, ಹೂ ಅಂಡರ್ಸ್ಟ್ಯಾಂಡ್ ದ ರಿಸ್ಕ್, ಹೂ ಅಕ್ಸೆಪ್ಟ್ ದ ರಿಸ್ಕ್ ಆ್ಯಂಡ್ ದೆನ್ ಗೋ ಹೆಡ್. ದೀಸ್ ಆರ್ pragmatic optimists or rational optimists. मतलब I am hoping for a good outcome, but at the same time I have accepted the worst case scenario. So before you do anything, first ಕೇಳಿ ಇದ್ರದ್ದು worst case scenario ಏನಾಗ್ಬೋದು and accept that worst case scenario. ಪ್ರಾಬ್ಲಮ್ ಏನು ಅಂತಂದರೆ, ಜನಕ್ಕೆ ಅಕ್ಸೆಪ್ಟ್ಗೂ ಅಂಡರ್ಸ್ಟ್ಯಾಂಡ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡ್ ಅಂದರೆ ಸರ್ಫೇಷಿಯಲ್ ಲೆವೆಲಲ್ಲಿ ನೀವು ಗೊತ್ತು, ಇಷ್ಟು ಲಾಸ್ ಆಗ್ಬೋದು ಅಂತ, ಬಟ್ ಯು ಹ್ಯಾವ್ ನಾಟ್ ಟ್ರೂಲಿ ಅಕ್ಸೆಪ್ಟೆಡ್ ಇಟ್. ನೀವು ಅದನ್ನ ಅಕ್ಸೆಪ್ಟ್ ಮಾಡಬೇಕು. ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ, ವೆನ್ ದಟ್ ರಿಸ್ಕ್ ಮೆಟೀರಿಯಲೈಸಸ್, ವಿಲ್ ನಾಟ್ ಬಿ ಎಟ್ ಪೀಸ್. ಅದು ರಿಯಾಲಿಟಿಗೆ ಕನ್ವರ್ಟ್ ಆದಾಗ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋನ ವಿಜುವಲೈಸ್ ಮಾಡಿ. ಈಗ ನಾನು ವಿಜುವಲೈಸ್ ಮಾಡಿದ್ದೇನು ಅಂತಂದರೆ, ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 40 ಇರೋದು 20 ಅದರಲ್ಲಿ ಹೋಯಿತು ಅಂತ ಅನ್ಕೋತಾ ಇದ್ದೀನಿ. 2 ವರ್ಷ ಹೋಯಿತು. ಫಾಸ್ಟ್ ಫಾರ್ವರ್ಡ್ 2 years, ಐ ಆಮ್ ಅಗೇನ್ ಸಿಟ್ಟಿಂಗ್ ಸ್ಟಡಿಂಗ್ ಫಾರ್ MBA. ಐ ವಿಲ್ ಡೂ ಅಗೇನ್ MBA, ಅದಾದಮೇಲೆ ಜಾಬ್ ಮಾಡ್ತೀನಿ. ಎನಿವೇ ದ ವರ್ಸ್ಟ್ ಕೇಸ್ ಸಿನಾರಿಯೋ ಇಸ್ ವಾಟ್ ದ ಕರೆಂಟ್ ಸಿನಾರಿಯೋ ವಾಸ್. ಕರೆಕ್ಟ್. ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ನಾರ್ಮಲ್, ಸೇಮ್ ಥಿಂಗ್. ಸೊ 2 years, ನಾನು 22 ವರ್ಷ
ನಾವು ನಿಮ್ಗೆ ಅದಕ್ಕೆ ಹೇಳ್ದೆ ಲೈಕ್ 12th ತನಕನೂ ನಮಗೆ ವಿ ಡಿಂಟ್ ಹ್ಯಾವ್ ಎನಿ ಇಂಡಿಪೆಂಡೆಂಟ್ ಥಾಟ್ಸ್. ಕವಲ್ದಾರಿ ಎರಡರಲ್ಲೊಂದು ಇದ್ರ ಪಕ್ಕಾ ದಾರಿ ಇದೆ, ಬೇರೆ ಏನಾದರೂ ಹಿಂಗೆ ಕಚ್ಚಾ ರೋಡಲ್ಲಿ ಹೋದ್ರೂ ಒಳ್ಳೆ ಬ್ಯೂಟಿಫುಲ್ ಸೀನರಿ ಸಿಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆ 2 ಕವಲ್ದಾರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ಕೊಂಬಂದಿದ್ದು, ಹೌದಾ? Correct. ಸೊ ಒನ್ಸ್ ಯು ಹ್ಯಾವ್ ಯೂಸ್ಡ್ ವಾಟ್ ಎವರ್ ದ ಮನಿ ಯು ಹ್ಯಾವ್ ಸೇವ್ಡ್ ಟು ಟೇಕ್ ದಟ್ ರಿಸ್ಕ್ ಟು ಗೋ ಆನ್ ಅ ಟ್ರೆಕ್ಕಿಂಗ್ ಅಡ್ವೆಂಚರ್, ಲೆಟ್ಸ್ ಗಿವ್ ಅ ಟ್ರೈ ಅಂತ. let's give a try. So again, as I said, luck is also very important thing, because ನಿಮ್ಗೆ ಅದು ರೈಟ್ ಟೈಮಲ್ಲಿ ನಿಮ್ಗೆ ಅದು ರೈಟ್ ಸ್ಟ್ರಾಟಜಿ ಸಿಗಬೇಕು, ಆ್ಯಂಡ್ ಆ ರೈಟ್ ಟೈಮಲ್ಲಿ ನಾವು ಆ ಡೈರೆಕ್ಷನಲ್ಲಿ ಯೋಚನೆನೂ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಮೆಂಟ್ ಟು ಹ್ಯಾಪನ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಯಾರೋ ಒಬ್ಬರು ಸಿಗ್ತಾರೆ, ಎಲ್ಲೋ ಯಾವುದೋ ಮೀಟಿಂಗಲ್ಲಿ ಸಿಗ್ತಾರೆ, ಅವ್ರು ನಿಮ್ಗೆ ಏನೋ ಒಂದು ಅಡ್ವೈಸ್ ಕೊಡ್ತಾರೆ, ಅದು ಸಡನ್ನಾಗಿ ನಿಮಗೆ ಕ್ಲಿಕ್ ಆಗುತ್ತೆ. ಇಟ್ ಕ್ಯಾನ್ ಚೇಂಜ್ ಮೈ ಲೈಫ್. ಇಟ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಲೈಫ್. ನೀವು ಅದನ್ನು ನಾನು ಅಲ್ಲಿ ಮೀಟ್ ಆಗಿದ್ದೆ, ನಾನು ಅಲ್ಲಿ ಮೀಟ್ ಆದೆ, ಅದಕ್ಕೆ ನಂಗೆ ಆಯಿತು ಅಂತಂದರೆ ನಿಮ್ಗದು ಗೊತ್ತೂ ಇರಲ್ಲ. ನೀವು ಅಲ್ಲಿಗೆ ಹೋಗ್ತೀರಾ, ಅವ್ರನ್ನ ಮಾತಾಡ್ತೀರಾ, ಅದಾಗುತ್ತೆ ಅಂತ. ಸಮಥಿಂಗ್ ಗಾಡ್ ಹ್ಯಾಸ್ ಮಿಸ್ಟೀರಿಯಸ್ ವೇಸ್ ಆಫ್ ವರ್ಕಿಂಗ್. ಸೊ ಇನ್ ಮೈ ಒಪಿನಿಯನ್, ಆ್ಯಸ್ ಐ ಸೆಡ್, ಎವ್ರಿ ಒನ್ ಸಕ್ಸಸ್, ನೀವು ಯಾರೇ ತೊಗೊಳ್ಳಿ, ಲೈಕ್ ಒಬ್ಬ ಟಾಪ್ ಫುಟ್ಬಾಲರ್ ತೊಗೊಳ್ಳಿ, ಟಾಪ್ ಅಥ್ಲೀಟ್ ತೊಗೊಳ್ಳಿ, ಟಾಪ್ ಮ್ಯೂಸಿಷಿಯನ್ ತೊಗೊಳ್ಳಿ, ಎಸ್ ದೇ ಹ್ಯಾವ್ ಪೇಡ್ ದೇರ್ ಡ್ಯೂಸ್. ಅವ್ರು ಏನು ಕೆಲಸ ಮಾಡಬೇಕು ಅದು ಮಾಡಿದ್ದಾರೆ. ಬಟ್ ಅದರ ಜೊತೆಗೆ ದೆರ್ ಈಸ್ ಅ ಹೈಯರ್ ಲೆವೆಲ್ ಆಫ್ ಎನರ್ಜಿ ವಿಚ್ ವಿಲ್ ಹೆಲ್ಪ್ ದೆಮ್. ಸೊ ಈವನ್ ಮೈ ಕೇಸ್ ಈ ಸೇಮ್. ಪ್ರಾಬಬ್ಲಿ ನಾನು 50% ನನ್ನ ಸಕ್ಸಸ್ಸು ಲೈಕ್ ಪ್ರಾಬ್ಲಿ ಡೆಡಿಕೇಶನ್, ಡಿಸಿಪ್ಲಿನ್, ನಂದು ಹಾರ್ಡ್ ವರ್ಕ್ ಅದೇನೋ ಇರ್ಬೋದು. ಇನ್ 50% ಐ ಸ್ಟಿಲ್ ಸೇ ಐ ಆಮ್ ಲಕ್ಕಿ. ಯೋಚನೆ ಮಾಡಿ, ನಾನು ಕರ್ನಾಟಕದಲ್ಲಿ ಈ ಟೈಮಲ್ಲಿ, ಇಂಟರ್ನೆಟ್ ಟೈಮಲ್ಲಿ, ವೇರ್ ಐ ಕ್ಯಾನ್ ಆ್ಯಕ್ಚುಲಿ ಕುಡ್ ಸಿಟ್, ಟಾಕ್ ಟು ಯು ಆ್ಯಂಡ್ ಪ್ಲೇಸ್ ಅ ಟ್ರೇಡ್ ಆ್ಯಸ್ ವಿ ಸ್ಪೀಕ್. ಇಟ್ ಈಸ್ ಲಕ್ ಇನ್ ಇಟ್ ಸೆಲ್ಫ್. ನಾನು 25 ವರ್ಷದ ಮುಂಚೆ ಹುಟ್ಟಿದರೆ ಇನ್ನೆಲ್ಲ ಎಲ್ಲಿ ಮಾಡೋಕ್ಕಾಗ್ತಿತ್ತು, ಅಥವಾ 20 ವರ್ಷ ಆದಮೇಲೆ ಹುಟ್ಟಿದರೆ ಬೇರೆ ಏನೋ ಆಗಿರುತ್ತೆ. ಕರೆಕ್ಟಾ? ಸೊ ನೀವು ಎಲ್ಲಿ ಯಾವ ಫ್ಯಾಮಿಲಿಯಲ್ಲಿ ಹುಡ್ತೀರಾ ಅನ್ನೋದ್ರಿಂದ ಹಿಡಿದು, ನೀವು ಯಾವ ಟೈಮಲ್ಲಿ ಅದು ಯಾವ ಡಿಸಿಷನ್ ತೊಗೊತೀರಾ ಅನ್ನೋದ್ರಿಂದ ಹಿಡಿದು, ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋದು ಹಿಡಿದು, ಎವ್ರಿಥಿಂಗ್ ಈಸ್ ಕೈಂಡ್ ಆಫ್ ಲಕ್, ರ್ಯಾಂಡಮ್ ಆ್ಯಂಡ್ ಲಕ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ನಾನು ಯಾವತ್ತೂ ನಾನು ಕೆಲಸ ಮಾಡಿದೆ, ಅದು ನೀನು ಮಾಡೋದು ನಿನ್ನ ಧರ್ಮ, ನೀನು ಮಾಡಲೇಬೇಕು. ನೀನು ಹಾರ್ಡ್ ವರ್ಕ್ ಮಾಡ್ತೀಯಾ, ನೀನು ಡಿಸಿಪ್ಲಿನ್ ತೋರಿಸ್ತೀಯಾ, ನೀನು ಕರೆಕ್ಟ್ ಟೈಮಲ್ಲಿ ಎದ್ದು ಕರೆಕ್ಟ್ ಕೆಲಸ ಮಾಡ್ತೀಯ ಅಂದರೆ ಅದೇನು ನೀನು ಭಾಳ ದೊಡ್ಡ ಕೆಲಸ ಮಾಡ್ತಾಯಿಲ್ಲ. ನೀನು ಮಾಡೋದು ನೀನು ಮಾಡ್ತಾ ಇದೆಯಾ, ಅದ್ರ ಮೇಲೆ ನಿಂಗೆ ದೇವ್ರು ಕೊಡ್ತಾ ಇದ್ದಾನೆ ಅಂತಂದರೆ ಯು ಆರ್ ಲಕ್ಕಿ. ಈಗ ನನಗಿಂತ ಸ್ಮಾರ್ಟ್ ಇರೋರು, ನನಗಿಂತ ಡಬಲ್ ಹಾರ್ಡ್ ವರ್ಕ್ ಮಾಡೋರು, ನನಗಿಂತ ಜಾಸ್ತಿ ಕಷ್ಟಪಡೋರು, ನನಗಿಂತ ಕಷ್ಟ ಬಿದ್ದು ಜೀವನ ಮಾಡ್ತಾ ಇರೋರು, ನನಗಿಂತ ಪ್ರಾಬಬ್ಲಿ ಒಳ್ಳೆ ಗುಣ ಇರೋರು ಭಾಳ ಜನ ಇದ್ದಾರೆ. ಅವ್ರು ನಂದು 20% ನನ್ನ ಲೈಫ್ ಸ್ಟೈಲೂ ಅವ್ರು ನಡೆಸ್ತಾ ಇಲ್ಲ. ಸೊ ಬಿಕಾಸ್ ಪ್ರಾಬಬ್ಲಿ ದೇ ಆರ್ ನಾಟ್ ಲಕ್ಕಿ ಆ್ಯಸ್ ಐ ಆಮ್. ಸೊ ಐ ಆಮ್ ವೆರಿ ಲಕ್ಕಿ. ಲೈಫಲ್ಲಿ ಏನಾದರೂ ಚೆನ್ನಾಗಿ ಹೋಗ್ತಿಲ್ಲ ಇದ್ದಾಗ ನಾವು ಕರಿಯರ್ ಚೇಂಜ್ ಮಾಡೋದು, ಇಲ್ಲ ಯಾವುದಾದ್ರು ಪಾತ್ನ ಚೇಂಜ್ ಮಾಡೋದು ಈಸ್ ಈಸಿ. ಯಾಕಂದರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್, ಇಟ್ಸ್ ಈಸಿ ಟು ಶಿಫ್ಟ್. ಬಟ್ ನಿಮ್ಮ ಲೈಫಲ್ಲಿ ಗವರ್ಮೆಂಟ್ ಜಾಬ್ ಇತ್ತು, ಆಲ್ಮೋಸ್ಟ್ ಬೇಸಿಕಲಿ ಎಲ್ಲದೂ ಚೆನ್ನಾಗಿ ಹೋಗ್ತಾ ಇತ್ತು. ಅಂಥ ಮೂಮೆಂಟಲ್ಲಿ ನೀವು ಸ್ಟಾಕ್ ಟ್ರೇಡಿಂಗ್, ಒನ್ ಆಫ್ ದ ರಿಸ್ಕಿಯೆಸ್ಟ್ ಜಾಬ್, ಆಯಿತಾ, ತುಂಬ ಒನ್ ಆಫ್ ದ ಸೇಫೆಸ್ಟ್ ಝೋನಿಂದ ಒನ್ ಆಫ್ ದ ರಿಸ್ಕಿಯೆಸ್ಟ್ ಝೋನಿಗೆ ನೀವು ಆ ಏಜಲ್ಲಿ ಶಿಫ್ಟ್ ಆಗ್ತೀರಾ. ವೈ ಇಸ್ ದ್ಯಾಟ್? ವಾಟ್ ಹ್ಯಾಪೆಂಡ್ ಆ್ಯಂಡ್ ವಾಟ್ ಮೇಡ್ ಯು ಟು ಮೂವ್? ಈಗ ರಿಸ್ಕು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್ಸ್ ಇದೆ. ಬಟ್ ಮೋಸ್ಟ್ 99% ಪಾಪ್ಯುಲೇಷನ್ ಓನ್ಲಿ ಅಂಡರ್ಸ್ಟ್ಯಾಂಡ್ಸ್ ಒನ್ ಕೈಂಡ್ ಆಫ್ ಅ ರಿಸ್ಕ್, ದಟ್ ಈಸ್ ಫೈನಾನ್ಷಿಯಲ್ ರಿಸ್ಕ್. ಈಗ ನೀವು ವೆನ್ ಯು ಸೆಡ್ ಸೇಫೆಸ್ಟ್ ಜಾಬ್, ರಿಸ್ಕಿಯೆಸ್ಟ್ ಪ್ರೊಫೆಷನ್, ಓನ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲೇ ನೀವು ಹೇಳ್ತಾ ಇದ್ದೀರಾ. ಬಟ್ when you age, when you are 50, then you start seeing that, oh, the risk is completely different. ನನಗೇನು ಮಾಡಬೇಕು ಅನಿಸಿತ್ತು ಅದು ನಾನು ಮಾಡಲಿಲ್ಲ, ದ್ಯಾಟ್ ವಾಸ್ ದ ರಿಸ್ಕ್. ಸೊ ನಾನು ಇಂಜಿನಿಯರಿಂಗ್ ಕಾಲೇಜಿಂದನು ಲೈಕ್ ಆ್ಯಸ್ ಐ ಸೆಡ್, ಐ ಡಿಂಟ್ ಹ್ಯಾವ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನಾವು ಅಲ್ಲಿ ಹೋಗಿ ನೋಡಿದ ತಕ್ಷಣ ನಂಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಸೊ ರೈಟ್ ಫ್ರಮ್ ಸೆಕೆಂಡ್ ಇಯರ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಪೋಕರ್ ಆ್ಯಂಡ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಕಾರ್ಡ್ ಗೇಮ್ಸ್. ಸೊ ಐ ಸ್ಟಾರ್ಟೆಡ್ ಗೆಟಿಂಗ್ ಸೋ ಮಚ್ ಇಂಟ್ರೆಸ್ಟ್ in probabilities, game theory and asymmetric risks, asymmetric returns. So ಅದ್ರ ಮೇಲ್ಗಡೆ ನನಗೆ, ಆ್ಯಂಡ್ ದೆನ್ ವೆನ್ ಐ ವಾಸ್ ಇನ್ ಬೆಲ್ಗಾಮ್, ಐ ವಾಸ್ ಅ ಕಾನ್ಸ್ಟೆಂಟ್ ವಿಸಿಟರ್ ಆಫ್ ಕಸಿನೋ. ನಾನು ಕಸಿನೋಗೆ ಹೋಗ್ತಾ ಇದ್ದೆ, ಆ್ಯಂಡ್ ಐ ಯೂಸ್ ಟು ಸಿಸ್ಟಮ್ಯಾಟಿಕಲಿ ಪ್ಲೇ. ಅಲ್ಲಿ ಹೋಗ್ಬಿಟ್ಟು ಗ್ಯಾಂಬಲ್ ಥರ ಅಲ್ಲ, ಲೈಕ್ ಇದನ್ನು ನಾನು ಆ್ಯಸ್ ಅ ಬಿಸ್ನೆಸ್ ಇದನ್ನು ನಾವು ಮಾಡ್ಬೋದಾ, ಹೆಂಗೆ ಮಾಡೋದು? ಸೊ ಐ ಯೂಸ್ ಟು ಪ್ಲೇ ಬ್ಲ್ಯಾಕ್ ಜಾಕ್, ಆ್ಯಂಡ್ ಅದರಲ್ಲೂ ಕೆಲವೊಂದು ಸ್ಟ್ರಾಟಜೀಸ್ ಇರ್ತವೆ, ಅದನ್ನೆಲ್ಲ ತೊಗೊಂಡು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಲೈಕ್ ಇಂಜಿನಿಯರಿಂಗಲ್ಲೂ ಐ ಮೇಡ್ ಅ ಲಾಟ್ ಆಫ್ ಮನಿ ಪ್ಲೇಯಿಂಗ್ ಪೋಕರ್. ಸೊ ಐ ವಾಸ್ ಕೈಂಡ್ ಆಫ್ ಆಲ್ವೇಸ್ ಹ್ಯಾಡ್ ದಿಸ್ ಅಫಿನಿಟಿ ಟುವರ್ಡ್ಸ್ ಪ್ರೊಬಬಿಲಿಸ್ಟಿಕ್ ನೇಚರ್ ಆಫ್, ಇನ್ ಅ ವೇ ಲೈಫಲ್ಲಿ ಎಲ್ಲದೂ ಬೆಟ್ಟೆ, ಕರೆಕ್ಟಾ?
ಈಗ ನೀವು ಒಂದು ಪಾಡ್ಕಾಸ್ಟ್ ಸೀರೀಸ್ ಶುರು ಮಾಡಿದ್ದೀರಾ ಅಂದರೆ ಯು ಆರ್ ಸ್ಟಿಲ್ ಬೆಟ್ಟಿಂಗ್. ಈ ಪಾಡ್ಕಾಸ್ಟಿಂದ ನಂಗೆ ಒಂದೇನೋ ನೆಕ್ಸ್ಟ್ ಏನೋ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ನೀವು ಒಂದು ಕಂಪ್ನಿ ಶುರು ಮಾಡಿದರೆ ದ್ಯಾಟ್ಸ್ ಆಲ್ಸೋ ಬೆಟ್. ನೀವು ಲೈಫ್ ಪಾರ್ಟ್ನರ್ನ ಯಾರು ಚೂಸ್ ಮಾಡ್ತೀರೋ ದ್ಯಾಟ್ ಈಸ್ ಆಲ್ಸೋ ಬೆಟ್. ನೀವು ಯಾವ ಡಿಗ್ರಿ ಮಾಡ್ತೀರಾ, ಯಾವ ಕೋರ್ಸ್ ಮಾಡ್ತೀರಾ, ದ್ಯಾಟ್ ಈಸ್ ಆಲ್ಸೋ ಬೆಟ್. ಸೊ ದ ಎಂಟೈರ್ ಲೈಫ್ ಈಸ್ ಅಬೌಟ್ ಬೆಟ್ಟಿಂಗ್. Now some bets are financial, some bets are other forms of betting. So I thought, okay, this is a very interesting thing. And 2019 ಅಲ್ಲಿ I saw one of my colleagues ಚಾರ್ಟಲ್ಲಿ ಏನೋ ನೋಡ್ತಾ ಇದ್ದೆ, ಚಾರ್ಟ್ ಹಾಕೊಂಡ್ಬಿಟ್ಟು ಏನೋ ನೋಡ್ತಾ ಇದ್ದೆ. ದೆನ್ ಐ ವಾಸ್ ವೆರಿ ಇಂಟ್ರೆಸ್ಟೆಡ್, ಏನಿದು ಹಿಂಗೆಲ್ಲ ಚಾರ್ಟ್ಸ್ ಎಲ್ಲ ಇದೆ. ದೆನ್ ಇಂಟ್ರಡ್ಯೂಸ್ ಹಿಂಗೆ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ನಂಗೆ ಗೊತ್ತಿತ್ತು, ಬಟ್ ಹೆಂಗೆ ಮಾಡೋದು, ಏನು ಮಾಡೋದು, ಮೊಬೈಲಿಂದನೇ ಮಾಡ್ಬೋದು, ಅದೆಲ್ಲ ನಂಗೆ ಏನೂ ಐಡಿಯಾ ಇರಲಿಲ್ಲ. ಅವಾಗ ನಾನು ಮೊಬೈಲ್ ಜಾಸ್ತಿ ಅಂದರೆ ಗೇಮ್ಸ್ಗೆ, ವಾಟ್ಸಪ್ಗೆ, ಯೂಟ್ಯೂಬ್ಗೆ ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅವಾಗ ಅವನೊಂದು ಹಿಂಗೆ ಇನ್ವೆಸ್ಟ್ ಮಾಡ್ಬೋದು, ಇಲ್ಲೇ ಮೊಬೈಲಿಂದನೇ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಅವಾಗ ಮಾತ್ರ ಆಲ್ರೆಡಿ ಒಳ್ಳೆ ಡೀಸೆಂಟ್ ತಿಂಗಳಿಗೆ 1.5 ಲಕ್ಷ ಹಂಗೆ ಸಂಬಳ ಬರ್ತಾಯಿತ್ತು. ವೆನ್ ಯು ಆರ್ 22 ಆ್ಯಂಡ್ ಯು ಆರ್ ಮೇಕಿಂಗ್ 1.5 lakhs ಪರ್ ಮಂತ್, ದೆರ್ ಇಸ್ ನಥಿಂಗ್ ಲೈಕ್ ಇಟ್. ಯು ಆರ್ ಬೇಸಿಕಲಿ ದ ಕಿಂಗ್ ಆಫ್ ದ ವರ್ಲ್ಡ್. ಈಗ ಅದೇನು ಅಮೌಂಟ್ ಅದೊಂಥರ ಏನೂ ಅನಿಸಲ್ಲ, ಬಟ್ ಆ ಟೈಮಲ್ಲಿ ಬಿಕಾಸ್ ಈವನ್ ಹೈಯೆಸ್ಟ್ ಪೇಯ್ಡ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅವರೆಲ್ಲ ಇರ್ತಾ ಇದ್ರಲ್ಲ, ಸೊ ಅವ್ರಿಗೇ ಅಷ್ಟು ಸ್ಯಾಲ್ರಿ ಸಿಗ್ತಾ ಇರಲಿಲ್ಲ. ಬಟ್ ನಮಗೆ ಬಿಕಾಸ್ ಇಟ್ಸ್ ವಾಸ್ ಅ ಸೆಂಟ್ರಲ್ ಗೌರ್ಮೆಂಟ್ PSU ಜಾಬ್, ಒಳ್ಳೆ ಸ್ಯಾಲ್ರಿ ಇತ್ತು. ಸೊ ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಡ್ಯೂರಿಂಗ್ ದ ಲೋಕಸಭಾ ಎಲೆಕ್ಷನ್ಸ್ 2019. ನಾನು ಅವನನ್ನು ಕೇಳಿದೆ ಏನೇನು ಮಾಡೋದು ಹೆಂಗೆ. ಸೊ ಹಿಂಗೆ ಹಾಕು ಅಂತ ಒಂದಿಷ್ಟು ಸ್ಟಾಕ್ಸ್ ಹಾಕ್ಸ್ತಾ ನೋಡ್ತೀನಿ. ಒಂದು ತಿಂಗಳಲ್ಲಿ ಅದು BJP ಬಂತಲ್ಲ 2019. ಮಾರ್ಕೆಟ್ಸ್ ಫುಲ್ ಮೇಲೋಯ್ತು ಆ್ಯಂಡ್ ಸಡನ್ನಾಗಿ ಒಳ್ಳೆ ದುಡ್ಡು ಬಂತು. ಹಂಗೆ ಏನಿದೆ ಹಿಂಗೆ ಕುತ್ಕೊಂಡು ಹಿಂಗೆ FD ಇಟ್ಟಿದ್ರೆ 2 ವರ್ಷದಲ್ಲೂ ಬರ್ತಾ ಇರಲಿಲ್ಲ, ಅಂಥದ್ದು ಹಿಂಗೆ 1 ತಿಂಗಳಲ್ಲಿ ಬಂತಲ್ಲ. ದೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಅಪ್. ಇಂಟರ್ನೆಟಲ್ಲಿ ನೋಡಿದೆ ಏನು ಮಾರ್ಕೆಟ್ಸ್ ಅಂದರೆ ಏನೇನಿದೆ. ದೆನ್ ಸಡನ್ನಾಗಿ ನೆಕ್ಸ್ಟ್ ಬಂದಿದ್ದು ಗೊತ್ತಾಗಿದೆ ಆಪ್ಷನ್ಸ್. ಹಿಂಗೆ ಆಪ್ಷನ್ಸಲ್ಲಿ ಬರೀ 20,000 ಹಾಕಿದರೆ ಒಂದೇ ದಿನದಲ್ಲಿ 30-40 ಸಾವಿರ ಆಗುತ್ತೆ, 50 ಸಾವಿರ ಆಗುತ್ತೆ. ಸೊ ಒಂದು 2-3 ಲಕ್ಷ ಹಾಕ್ಬಿಟ್ಟು ಟ್ರೇಡ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ 2-3 ದಿನದಲ್ಲೇ ಅವಾಗ ಪೊಸಿಷನ್ ಸೈಜಿಂಗು, ರಿಸ್ಕ್ ಮ್ಯಾನೇಜ್ಮೆಂಟು, ಆಪ್ಷನ್ಸ್ ಅಂದರೆ ಏನು, ಅದರಲ್ಲಿ IVs ಅಂದರೆ ಏನು, ಇಂಪ್ಲಾಯ್ಡ್ ವೊಲಿಟಿಲಿಟಿ ಅಂದ್ರೇನು, ಟರ್ಮ್ ಸ್ಟ್ರಕ್ಚರ್, ಸ್ಕ್ಯೂ, TTD, ಗಾಮ ಏನೂ ಗೊತ್ತಿಲ್ಲ. 20 ರೂಪಾಯಿದು ಆಪ್ಷನ್ ಬೈ ಮಾಡಿದ್ರೆ 40ಕ್ಕೆ ಹೋದಾಗ ಸೆಲ್ ಮಾಡೋಣ, ಡಬಲ್ ಆಗುತ್ತೆ ದುಡ್ಡು ಅಂತ ಮಾಡಿದೆ. 80,000-90,000 ಒಂದೇ ದಿನದಲ್ಲಿ ಬರೋಕ್ಕೆ ಶುರು ಆಯಿತು. ಅದನ್ನು ನೋಡ್ಬಿಟ್ಟು ನಮ್ಮ ಬಾಸ್ಗೆಲ್ಲ ಹೋಗಿ ತೋರಿಸ್ತೀವಿ, ಸರ್ ನೋಡಿ ಸರ್ ನನ್ನ ಮಂತ್ಲಿ ಸ್ಯಾಲ್ರಿನ ಒಂದೇ ದಿನದಲ್ಲಿ ಮಾಡಿದೆ. ಅವನು ಓಕೆ ಗುಡ್ ಅಂತ ಅವನು. ಬಟ್ ಅದಾದಮೇಲೆ ಆ್ಯಸ್ ಯೂಶ್ವಲ್ ಬಿಗಿನರ್ಸ್ ಲಕ್ ಫೇಡ್ ಆಗುತ್ತೆ. ದೆನ್ ಐ ಸ್ಟಾರ್ಟೆಡ್ ಲೂಸಿಂಗ್ ಮನಿ. ಸೊ ಏನು ದುಡ್ಡು ಮಾಡಿದ್ನೋ ಅದೆಲ್ಲ ಹೋಯಿತು. ಬಟ್ ಗುಡ್ ದ್ಯಾಟ್ ಐ ಡಿಂಟ್ ಲೂಸ್ ಎನಿಥಿಂಗ್ ಫ್ರಮ್ ಮೈ ಪಾಕೆಟ್. ಬಟ್ ದೆನ್ ಐ ಅಂಡರ್ಸ್ಟುಡ್ ದಟ್ ಓಕೆ, ದುಡ್ಡು ಬರ್ತಾ ಇದೆ, ಓಕೆ, ಹೋಗ್ತಾ ಇರೋದು ಯಾಕೆ ನನ್ನ ಇದರಿಂದ. ಸೊ ದೆರ್ ಮಸ್ಟ್ ಬಿ ಸಮ್ ಲೆಜಿಟಿಮೇಟ್ ವೇ ಟು ಡೂ ದಿಸ್. ಆ್ಯಂಡ್ ದೆನ್ ಐ ವಾಸ್ ಲೈಕ್, ಇಟ್ ವಾಸ್ 2019 ಆಲ್ಮೋಸ್ಟ್ 3.5 years ಆಯಿತು. ಅದೇ ಟೈಮಲ್ಲಿ ನನಗೆ ಯೂಶ್ವಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಹೆಂಗೆ ಅಂದರೆ ಒಂದು ಪ್ಲೇಸಿಂದ 3-4 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ವಾಸ್ ದ ಟೈಮ್ ವೆನ್ ಮೈ ಟ್ರಾನ್ಸ್ಫರ್ ವಾಸ್ ಆಲ್ಸೋ ಡ್ಯೂ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಓಕೆ ಚಲೋ ದೇಖ್ತೆ ಹೇ. ಎನಿವೇ ನಾನು MBA ಮಾಡಬೇಕಂತಲೇ ಇತ್ತು. ನಂಗೆ ಒಂದು ಫ್ರಾನ್ಸಲ್ಲಿ ESSEC ಅಂತ ಕಾಲೇಜ್ ಇತ್ತು, ಅಲ್ಲೂ ನಂಗೆ ಅಡ್ಮಿಷನ್ ಸಿಕ್ಕಿತ್ತು. ಬಟ್ ಬಿಕಾಸ್ ಇಟ್ ವಾಸ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಮೈ ಡ್ಯಾಡ್ ಪಾಸ್ಡ್ ಅವೇ, I decided not to pursue anything and be close to where my family stayed. ಸೊ ಬೆಲ್ಗಾಮ್ ಅಂದರೆ 200 ಕಿಲೋಮೀಟ್ರ್ ಇಲ್ಲಿಂದ. ಸೊ ನಾನು ಬೆಲ್ಗಾಮಲ್ಲಿ ಜಾಬ್ ಮಾಡ್ತಾಯಿದ್ದೆ. ನಾವೀಗ ಏನಾದರೂ ಒಂದು ಮಾಡಲೇಬೇಕು, ಲೈಕ್ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಂದರೆ ಹೆಂಗೆ ಸ್ಟಾರ್ಟಿಂಗ್ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಅದಾದಮೇಲೆ ಕರ್ವ್ ಏನಿದೆಲ್ಲ ಹಿಂಗೆ ಫ್ಲ್ಯಾಟ್ ಹೋಗುತ್ತೆ. ವರ್ಷಕ್ಕೆ 5% ಇಂಕ್ರಿಮೆಂಟು, 10% ಅಷ್ಟೇ. ಪ್ಲಸ್ ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, PSU ಜಾಬ್ ಅದು. ಆದಮೇಲೆ ಏನು ಮತ್ತು ಕಂಟಿನ್ಯೂಸ್ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡ್ತಾರೆ, ಅದೆಲ್ಲ ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಸೊ ಐ ಗಿವ್ ಇಟ್ ಅ ಟ್ರೈ ಅಂತಂದು ನಾನು ಮಾರ್ಕೆಟ್ಸಿಗೆ ಬಂದಿದ್ದು. ಸೊ ಅವಾಗ ನೀವು ಅಲ್ಲಿಂದ ಕಲ್ತು ಈಗ ಇದು ಮಾಡಿದ್ದು? ಎಸ್, ಫಸ್ಟ್ 1 ವರ್ಷ ಐ ಎಕ್ಸ್ಪೆರಿಮೆಂಟೆಡ್ ಅ ಲಾಟ್. ಬೇಸಿಕಲಿ ಈಗ ಟ್ರೇಡಿಂಗ್ ಅಂತಂದರೆ ಹೆಂಗೆ, ಈಗ ಕ್ರಿಕೆಟ್ ನೀವು ಆಡ್ತೀರಾ ಅಂತಂದರೆ ನೀವು ಹೋಗ್ಬಿಟ್ಟೆ ನಾನು ಕ್ರಿಕೆಟರ್ ಆಗಬೇಕು ಅಂತ ಹೋಗೋಕ್ಕಾಗಲ್ಲ. ಕ್ರಿಕೆಟಲ್ಲಿ ನೀವು ಬ್ಯಾಟ್ಸ್ಮನ್ ಆಗ್ಬೋದು, ಬೌಲರ್ ಆಗ್ಬೋದು, ವಿಕೆಟ್ ಕೀಪರ್ ಆಗ್ಬೋದು. ಬ್ಯಾಟ್ಸ್ಮನಲ್ಲಿ ನೀವು ಅಗ್ರೆಸಿವ್ ಬ್ಯಾಟ್ಸ್ಮನ್, ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ಬೋದು, ಮಿಡ್ಲೆಂಡರ್ ಆಗ್ಬೋದು, ಫಿನಿಷರ್ ಆಗ್ಬೋದು. ಬಾಲಿಂಗಲ್ಲಿ ನೀವು ಲೆಗ್ ಸ್ಪಿನ್ನರ್ ಆಗ್ಬೋದು, ಆಫ್ ಸ್ಪಿನ್ನರ್ ಆಗ್ಬೋದು, ಸ್ಪೇಸ್ ಬೌಲರ್ ಆಗ್ಬೋದು, ಮೀಡಿಯಮ್ ಪೇಸರ್ ಆಗ್ಬೋದು, ಚೈನಾಮನ್ ಆಗ್ಬೋದು. ಇಷ್ಟೆಲ್ಲ ಇದೆ. ಟ್ರೇಡಿಂಗಲ್ಲೂ ಅದೇ ಥರ ಗೇಮ್ ಟ್ರೇಡಿಂಗೇ. ಬಟ್ ಯು ಕ್ಯಾನ್ ಟ್ರೇಡ್ ಇನ್ ಡಿಫ್ರೆಂಟ್ ವೇಸ್. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೇಡಿಂಗ್: ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಮೊಮೆಂಟಮ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್, ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್, ನಾನ್ ಡೈರೆಕ್ಷನಲ್ ಟ್ರೇಡಿಂಗ್, ಡೈರೆಕ್ಷನಲ್ ಟ್ರೇಡಿಂಗ್, ಶಾರ್ಟ್ ಗಾಮ, ಲಾಂಗ್ ಗಾಮ, ಫ್ಯೂಚರ್ ಆರ್ಬಿಟ್ರಾಜ್, ಇಂಟ್ರೆಸ್ಟ್ ರೇಟ್ ಆರ್ಬಿಟ್ರಾಜ್, ಕ್ಯಾರಿ ಟ್ರೇಡ್ಸ್, ತುಂಬ ಡಿಫ್ರೆಂಟ್ ಟ್ರೇಡ್ಸ್ ಇದೆ. ಸೊ ನಂಗೆ ಅನಿಸಿದ್ದೇನು ಅಂತಂದರೆ, ಓಕೆ ನಾನು ಗೇಮ್ ಆಡ್ತಾ ಇದ್ದೀನಿ ಅಂದರೆ ಫಸ್ಟ್ ಗೇಮಲ್ಲಿ ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೇಬೇಕು. ಸೊ ಫಸ್ಟ್ 1 ವರ್ಷ ನಾನು ಎಲ್ಲ ಥರದ್ದು ಮಾಡಿದೆ. ಎಲ್ಲ ಥರದ್ದು ಮಾಡಿಬಿಟ್ಟು ನಾನು ಏನು ಮಾಡ್ತಾ ಹೋದೆ, ನನಗೆ ಯಾವ್ದು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗೋಲ್ಲ ಅದನ್ನೆಲ್ಲದನ್ನು ಎಲಿಮಿನೇಟ್ ಮಾಡ್ತಾ ಹೋದೆ. ನಾನು ಮಾಡಿಬಿಟ್ಟು ನಾನು ಇದನ್ನು ಮಾಡ್ತೀನಿ ಅಂತ ನಾನು ಹೋಗಲಿಲ್ಲ. ಯಾವ್ದು ನನಗೆ ಸೆಟ್ ಆಗೋಲ್ಲ ಅದನ್ನ ಎಲಿಮಿನೇಟ್ ಮಾಡ್ತಾ ಹೋದೆ. ಸೊ ಉಳಿದಿದ್ದೇ ಒಂದು ನಮಗೆ ಅವಾಗ ಸೆಟ್ ಆಗೋಗುತ್ತೆ.
ಸೊ ಹಂಗೆ ಮಾಡ್ತಾ 2020ಇಂದ 2021 ತನಕ ಐ ಡಿಂಟ್ ಮೇಕ್ ಮನಿ, ಐ ಡಿಂಟ್ ಲೂಸ್ ಮನಿ. 2 ತಿಂಗಳು ದುಡ್ಡು ಬರ್ತಾಯಿತ್ತು, ಮತ್ತೊಂದು ತಿಂಗಳು ಹೋಗ್ತಾಯಿತ್ತು, ಮತ್ತೆ 2 ತಿಂಗಳು ಬರ್ತಾಯಿತ್ತು, ಮತ್ತೊಂದು ತಿಂಗಳು ಹೋಗ್ತಾಯಿತ್ತು. ಯು ಲರ್ನ್ ಬೇಸಿಕಲಿ. ಐ ಲರ್ನ್ಡ್, ಬಟ್ ಐ ಪೇಡ್ 0 ಕಾಸ್ಟ್. ದ್ಯಾಟ್ ಇಟ್ ಸೆಲ್ಫ್ ವಾಸ್ ಅ ಗುಡ್ ಥಿಂಗ್. ಆ್ಯಂಡ್ 1 ಇಯರ್ ಆದಮೇಲೆ ಸ್ವಲ್ಪ ಈಗ ಟ್ವಿಟರಲ್ಲಿ ಆ್ಯಕ್ಟಿವ್ ಆಗೋಕ್ಕೆ ಶುರುವಾದೆ, ಸ್ವಲ್ಪ ಲಿಂಕ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು, ನಾನು ಮಾತಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ಮುಂಚೆ ಹೆಂಗೆ ಅನಿಸ್ತಾ ಇತ್ತು ಟ್ರೇಡಿಂಗ್ ಅಂದರೆ ಇದು ಕಂಪ್ಲೀಟ್ಲಿ ಲೋನ್ಲಿ, ಯಾರೂ ಇಲ್ಲ ಅಂತ ಅನಿಸ್ತಾ ಇತ್ತು. ದೆನ್ ಐ ಫೌಂಡ್ ಸಮ್ ಲೈಕ್ ಮೈಂಡೆಡ್ ಪೀಪಲ್ ಆ್ಯಂಡ್ ಅವ್ರಿಗೆಲ್ಲ ಕೇಳಿದೆ, ನೋಡಪ್ಪ ಹಿಂಗೆ 1 ವರ್ಷದಿಂದ ಹಿಂಗೆ ಮಾಡ್ತಾಯಿದ್ದೀನಿ, ನನಗೆ 6ಕ್ಕೂ ಇಳ್ದಿಲ್ಲ, 3ಕ್ಕೂ ಇಳ್ದಿಲ್ಲ, ಹೆಂಗೆ ನೀನು 1 ವರ್ಷದಲ್ಲಿ ನಿನ್ಗೆ ಬ್ರೇಕ್ ಇವನಲ್ಲಿ ಇದೆಯಾ ಅಂತಂದರೆ ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಅಷ್ಟೊತ್ತಿಗೆ ನಾನು ಊಟ ಮಾಡಬೇಕಾದ್ರೂ ನಾನು ಟ್ರೇಡಿಂಗಿನ ವೀಡಿಯೋಸ್ ಅದೊಂದು ನೋಡ್ತಾ ಇದ್ದೆ, ಮಲಗಬೇಕಾದ್ರೂ ಟ್ರೇಡಿಂಗ್ ವೀಡಿಯೋ ನೋಡ್ತಾ ಇದ್ದೆ. ಸೊ ಬೇಸಿಕಲಿ ಅದು ನಂಗೆ ಗೊತ್ತಿತ್ತು ಟ್ರೇಡಿಂಗ್ ಅಂದರೆ ಒಂಥರ ಸಮುದ್ರ ಅಂತ. ಸೊ ನಾನು ಎಷ್ಟು ನೋಡಿದರೂ ಕಡಿಮೆನೇ, ಸುಮ್ಮನೆ ವೀಡಿಯೋಸ್ ನೋಡ್ತಾ ಇರೋದು. ಸೊ 1 ವರ್ಷದಲ್ಲಿ ಆಲ್ಮೋಸ್ಟ್ ಐ ಲರ್ನ್ಡ್ ವಾಟ್ ಎವರ್ ದೆರ್ ಈಸ್ ಟು ಲರ್ನ್ ಅಬೌಟ್ ಟ್ರೇಡಿಂಗ್ ಮೋಟಾಮೋಟಿ. ಸೊ ಎಲ್ಲರೂ ಹೇಳಿದ ಪ್ರಕಾರ 1 ವರ್ಷದಲ್ಲಿ ನೀನು ದುಡ್ಡು ಮಾಡಿರೋದು ಬಿಟ್ಟಾಕು, ಬಟ್ ನೀನೇನು ದುಡ್ಡು ಕಳ್ಕೊಂಡಿಲ್ಲಲ್ಲ, ಬ್ರೇಕ್ ಇವನಲ್ಲಿ ಇದೆಯಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ಗುಡ್ ಥಿಂಗ್. ಯು ಕ್ಯಾನ್ ಆ್ಯಕ್ಚುಲಿ ಲೈಕ್ ಗಿವ್ ಇಟ್ ಅ ಟ್ರೈ ಪ್ರಾಪರಾಗಿ. ಸೊ ಜನರಲಿ ಹೆಂಗಿರುತ್ತೆ ಅಂತಂದರೆ, ನೀವು ವೆನ್ ಯು ಹ್ಯಾವ್ ನೋ ಕ್ಲಾರಿಟಿ ಅಲ್ವಾ, ಲೈಕ್ ಯು ಕೀಪ್ ಕಲೆಕ್ಟಿಂಗ್ ದ ಡಾಟ್ಸ್, ಬಟ್ ದೆನ್ ವೆನ್ ಯು ಸಿಟ್ ಇನ್ ಸೈಲೆನ್ಸ್ ದೋಸ್ ಡಾಟ್ಸ್ ಗೆಟ್ ಕನೆಕ್ಟೆಡ್. 2021 ನಾನೇನು ಮಾಡಿದೆ, ಓಕೆ ಇನ್ಪುಟ್ಸ್ ಎಲ್ಲ ತೊಗೊಂಡಾಗಿದೆ, ನನ್ನ ಬ್ರೈನಲ್ಲಿ ಅವನ್ನೆಲ್ಲ ಡಾಟ್ಸ್ ಕನೆಕ್ಟ್ ಮಾಡ್ಬೇಕು, ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಐ ವೆಂಟ್ ಟು ವಿಪಾಸನ 11 ದಿನ. ಈಗ ವಿಪಾಸನದ ಬಗ್ಗೆ ಯಾರಿಗೆ ಗೊತ್ತಿಲ್ವೋ, ಅದೇನು ಅಂದರೆ 11 ದಿನದ ಮೆಡಿಟೇಷನ್ ಪ್ರೋಗ್ರಾಮು. ಅಲ್ಲಿ ನಿಮ್ಗೆ ಫೋನ್ಸ್ ಅಲೌಡ್ ಇಲ್ಲ, ಬುಕ್ ಅಲೌಡ್ ಇಲ್ಲ, ನೀವು ಎಕ್ಸಸೈಸ್ ಮಾಡೋಂಗಿಲ್ಲ. ದಿನಕ್ಕೆ 2 ಹೊತ್ತು ಊಟ ಕೊಡ್ತಾರೆ, ಬೆಳಗ್ಗೆ ತಿಂಡಿ 5 ಗಂಟೆಗೆ, ನೆಕ್ಸ್ಟ್ ಊಟ 11ವರೆಗೆ ಅಷ್ಟೇ, ಮಧ್ಯಾಹ್ನ 11ವರೆಗೆ ಲಾಸ್ಟ್ ಊಟ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬೆಳಗಿನ ಜಾವನೇ. ಆ್ಯಂಡ್ ಯು ಮೆಡಿಟೇಟ್ ಫಾರ್ 12 to 13 hours a day. ಪ್ರತಿದಿನ 12ರಿಂದ 13 ಅವರ್ಸ್ ಸುಮ್ಮನೆ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು 11 ದಿನ ಕಂಟಿನ್ಯೂಸ್. ಯಾರ ಜೊತೆಗೂ ಮಾತಾಡೋಂಗಿಲ್ಲ, ಯಾರ ಜೊತೆಗೂ ಐ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಸೊ 11 ದಿನ ನೀವು ವಿತೌಟ್ ಮಾತಾಡಲಾರ್ದಂಗೆ, ವಿತೌಟ್ ಎನಿ ಸ್ಟಿಮ್ಯುಲೇಷನ್ ನೀವು ಕುತ್ಕೊಂಡಾಗ ಯು ಸ್ಟಾರ್ಟ್ ಪ್ಲೇಯಿಂಗ್ ಯುವರ್ ಎಂಟೈರ್ ಇದು. ಸೊ ಅವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ಯು ಸ್ಟಾರ್ಟ್ ಟು ಕನೆಕ್ಟ್ ದ ಡಾಟ್ಸ್. ಸಮ್ ಪೀಪಲ್ ಮೈಟ್ ಕನೆಕ್ಟ್ ದ ಡಾಟ್ಸ್, ಸಮ್ ಪೀಪಲ್ ಮೈಟ್ ಬ್ರಿಂಗ್ ಅಪ್ ದೇರ್ ಹಿಡನ್ ಟ್ರಾಮಾ, ಸಮ್ ಪೀಪಲ್ ಮೈಟ್ ಫೈಂಡ್ ನ್ಯೂ ಐಡಿಯಾಸ್. ಒಬ್ಬೊಬ್ರು ಒಂದೊಂಥರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ. ನನಗೇನಾಯಿತು ಅಂತಂದರೆ, ನಾನು ಏನೇನು ಡಾಟ್ಸ್ ರ್ಯಾಂಡಮ್ ಆಗಿತ್ತಲ್ಲ ಅದಕ್ಕೊಂದು ಸ್ವಲ್ಪ ಏನೋ ಒಂಥರ ಸ್ಟ್ರಕ್ಚರ್ ಬರೋಕ್ಕೆ ಶುರು ಆಯಿತು. ದೆನ್ ರೈಟ್ ಆಫ್ಟರ್ ಐ ಕೇಮ್ ಬ್ಯಾಕ್ ಫ್ರಮ್ ವಿಪಾಸನ, ಲೈಕ್ ಐ ಹ್ಯಾಡ್ ಓಕೆ ಐ ಆಮ್ ಗನ್ ಡೂ ದಿಸ್ ಆ್ಯಂಡ್ ಐ ಆಮ್ ಗನ್ ಡೂ ದಿಸ್ ಕನ್ಸಿಸ್ಟೆಂಟ್ಲಿ ಫಾರ್ 6 months ಆ್ಯಂಡ್ ಲೆಟ್ಸ್ ಸಿ ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ಲೈಕ್ ಆ ಟೈಮಿಂದ ಲೈಕ್ ಐ ಸ್ಟಾರ್ಟೆಡ್ ಬೀಯಿಂಗ್ ಪ್ರಾಫಿಟಬಲ್ ಮಂತ್ ಆನ್ ಮಂತ್. 1 month 3%, 1 month 5%, 1 month 2%. ಆ್ಯಂಡ್ ಆಲ್ಸೋ ಐ ರಿಯಲೈಸ್ಡ್ ದ್ಯಾಟ್ ಐ ಹ್ಯಾವ್ ಟು ಅಪ್ರೋಚ್ ದ ಮಾರ್ಕೆಟ್ಸ್ ವಿತ್ ರಿಯಲಿಸಮ್. ನಾನು ರಿಯಲಿಸ್ಟಿಕ್ಕಾಗೇ ನಾನು ಹೋಗಬೇಕು. ನಾನು ಮುಂಚೆ ಥರ ನಾನು 1 ಅವರಲ್ಲಿ ಆಪ್ಷನ್ 20 ರೂಪಾಯಿ ಆಪ್ಷನ್ ಬೈ ಮಾಡಿ ನಾನು 40 ರೂಪಾಯಿಗೆ ಸೆಲ್ ಮಾಡ್ತೀನಿ, ದಟ್ ಈಸ್ ನಾಟ್ ಆ್ಯಕ್ಚುಯಲ್ ರಿಯಲಿಸಮ್. ಬಿಕಾಸ್ ಅಷ್ಟೊತ್ತಿಗೆ ನಾನು ಆ ಟೈಮಲ್ಲಿ ಫಾರ್ಚುನೇಟ್ಲಿ ಏನಾಯಿತು, ಜಿಯೋ ಬಂದಿತ್ತು. ಸೊ ಅವಾಗೆಲ್ಲ ನಮ್ದು ಯೂಟ್ಯೂಬ್ ಎಲ್ಲ ಪಿಕಪ್ ಆಗ್ತಾಯಿತ್ತು. ಸೊ ದೆರ್ ವರ್ ಲೈಕ್ ಗುಡ್ ಡೀಸೆಂಟ್ ಯೂಟ್ಯೂಬರ್ಸ್, ಅವ್ರು ಬಂದು ಮಾತಾಡ್ತಾಯಿದ್ರು. ಪಾಡ್ಕಾಸ್ಟ್ ನಾನು ಅವ್ರದ್ದೆಲ್ಲ ಕೇಳಿದಾಗ ಅವ್ರದ್ದೆಲ್ಲರದು ಆಲ್ಮೋಸ್ಟ್ ಹೇಳ್ತಾ ಇದ್ದಿದ್ದೆ, ಆ್ಯಾವ್ರೇಜ್ ಲೈಕ್ ಯು ಕ್ಯಾನ್ ಮೇಕ್ 30 to 40% ರಿಟರ್ನ್ಸ್, 40 to 50% ರಿಟರ್ನ್ಸ್ ಮಾರ್ಕೆಟಲ್ಲಿ ಮಾಡ್ಬೋದು ಇಫ್ ಯು ಆರ್ ಗುಡ್ ಎಟ್ ಇಟ್ ಅಂತ. ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್, ಓಕೆ ಮಂತ್ಲಿ 4% ರಿಟರ್ನ್ ನಾನಂತೂ ಮಾಡಿಲ್ಲ, ಎಷ್ಟು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ಯಾರೋ ಮಾಡಿದವ್ರು ಕಂಟಿನ್ಯೂಸ್ ಮಾಡಿದವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಓಕೆ ದಿಸ್ ಈಸ್ ಡೂಯಬಲ್, ಮಂತ್ಲಿ 4% ನೀನು ತೆಗಿಬೋದು ಅಂತ. ಸೊ ದ್ಯಾಟ್ ಬಿಕೇಮ್ ಮೈ ಬೆಂಚ್ ಮಾರ್ಕ್. ಹೆಂಗಾಗುತ್ತೆ ಅಂತಂದರೆ, ಫಸ್ಟ್ ಇನ್ ಎನಿ ಫೀಲ್ಡ್, ನೀವು ಯಾವುದೇ ಫೀಲ್ಡಲ್ಲಿ ಹೋಗಿ, ಫಸ್ಟ್ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್, ಲರ್ನ್ ದ ಗೇಮ್, then you become the master of that game, and then you earn the right to break the rules. You make your own rules ತರ. You break the rules. ಜನ ಏನು ಮಾಡ್ತಾರೆ, ನನಗೆ ಗೊತ್ತು, ನಾನೇ ಎಲ್ಲ, ಅವನಿಗೇನು ಗೊತ್ತು, ನಾನು ಮಾರ್ಕೆಟಲ್ಲಿ ದುಡ್ಡು ಮಾಡಿ. ರೂಲ್ಸ್ ಕಲಿತು ಗೇಮ್ನ ಮಾಸ್ಟರ್ ಮಾಡೋಕ್ಕಿಂತ ಮುಂಚೆನೇ ರೂಲ್ ಬ್ರೇಕ್ ಮಾಡೋಕೆ ಹೋಗ್ತಾರೆ. ಇಟ್ ಅಪ್ಲೈಸ್ ಟು ಎವ್ರಿ ಫೀಲ್ಡ್. ಈಗ ಸಿಂಪಲ್ಲಾಗಿ ಹೇಳ್ತೀನಿ, ನೀವು ಕ್ರಿಕೆಟ್ ಅಕಾಡೆಮಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಯಾರೋ ನಿಮಗೊಬ್ಬ ಯಾರ್ಕರ್ ಆಗ್ತಾನೆ, ನೀವು ಫಸ್ಟ್ ಅದನ್ನು ಡಿಫೆಂಡ್ ಮಾಡೋದನ್ನು ಕಲಿಬೇಕು. ನೀವು ಸೂರ್ಯಕುಮಾರ್ ಥರ ವಿಕೆಟ್ ಕೀಪರ್ ಮೇಲೆ ಹೊಡೆಯೋಕೆ ಹೋದರೆ ಕೋಚ್ ನಿಮಗೆ ಬೈದು ಫಸ್ಟ್ ದಿನನೇ ಕಳಿಸ್ತಾನೆ ಹೊರಗೆ. ಹೌದಾ? ಸೂರ್ಯಕುಮಾರ್ ಆ ಶಾಟ್ನ ಯಾವಾಗ ಕಲ್ತಿದ್ದು? ಅವನ್ನೆಲ್ಲ ಲೆವೆಲ್ಸ್ ಆಡಿ ಮಾಸ್ಟರ್ ಆದಮೇಲೆ ಆ ಶಾರ್ಟ್ಸ್ನೆಲ್ಲ ಕಲಿಯೋಕ್ಕೆ ಶುರು ಮಾಡಿದ್ದು. ಸೊ ಯು ಹ್ಯಾವ್ ಟು ಪ್ಲೇ ಬೈ ದ ರೂಲ್ಸ್ ಟಿಲ್ ಅ ಸರ್ಟನ್ ಪಾಯಿಂಟ್, ಆ್ಯಂಡ್ ದೆನ್ ಒನ್ಸ್ ಯು ಬಿಕಮ್ ದ ಮಾಸ್ಟರ್, ನಿಮಗೆ ಅದು ರೈಟ್ ಸಿಗುತ್ತೆ ಟು ಬ್ರೇಕ್ ಸಮ್ ರೂಲ್ಸ್. ಸೊ ನಾನು 4% ಅವ್ನು ಹೇಳಿದ್ರೆ, ಇವನು 4% ಹೇಳ್ತಾನೆ, ನಾನು 20% ತೆಗಿತೀನಿ ಅಂತ ನಾನು ಹೋದರೆ ಐ ವಿಲ್ ಬ್ಲೋ ಅಪ್ ಮೈ ಅಕೌಂಟ್. ಐ ಸೆಡ್ ಓಕೆ ದಿಸ್ ಈಸ್ ವಾಟ್ ಈಸ್ ಪ್ರೂವನ್, ಲೆಟ್ ಮೀ ಅಟ್ ಲೀಸ್ಟ್ ಡೂ ದ್ಯಾಟ್.
ಕನ್ಸಿಸ್ಟೆಂಟ್ ಆಗೋಂಥ ದುಡ್ಡು ಆಗ್ತಾ ಇರಲಿಲ್ಲ. ಒಂದಿನ 10% ಬರೋದು, ಇನ್ನೊಂದು ದಿನ 5% ಹೋಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಒಂದು ತಿಂಗಳು 10%, ಇನ್ನೊಂದು ತಿಂಗಳು 5% ಆ ಥರ ಹೋಗೋದು. ದೆನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಓಕೆ, ಫಸ್ಟ್ ಅಟ್ಲೀಸ್ಟ್ ಬೆಂಚ್ ಮಾರ್ಕ್ ಏನಿದೆ ಅದನ್ನಂತೂ ಟ್ರೈ ಮಾಡೋಣ, ಅದಾದಮೇಲೆ ನೆಕ್ಸ್ಟು ಬೆಂಚ್ ಮಾರ್ಕ್ ಬೀಟ್ ಮಾಡೋದು. ಬಟ್ ದೆನ್ ಫಾರ್ಚುನೇಟ್ಲಿ ಸಿನ್ಸ್ ದೆನ್ ಲೈಕ್ ಐ ಹ್ಯಾವ್ ಬೀನ್ ಡೂಯಿಂಗ್ ರಿಯಲಿ ವೆಲ್. ಲಾಸ್ಟ್ ಇಯರ್ ವಾಸ್ ಆಲ್ಮೋಸ್ಟ್ 130% ರಿಟರ್ನ್ಸ್ ಇತ್ತು ನಂದು. So bring back to that question. What number you have started and what is the number you are right now? If you want to disclose. ಹಂಗೇನಿಲ್ಲ, ಬಿಕಾಸ್ ನಾನು ಆಲ್ಮೋಸ್ಟ್ ನಾನು ಟ್ರೇಡಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗಿಂದ ನಂದು ಆಲ್ಮೋಸ್ಟ್ ನನ್ನ ಲೈವ್ PNL ಆಗಿರ್ಬೋದು, ಲೈವ್ ಟ್ರೇಡ್ಸ್ ಆಗಿರ್ಬೋದು, ನಾನು ಕಂಪ್ಲೀಟ್ ಯೂಟ್ಯೂಬಲ್ಲೆಲ್ಲ ನಾನು ಲೈವ್ ಟ್ರೇಡ್ಸ್ನ ನಾನು ಹಾಕ್ತಾ ಇದ್ದೆ. ಸೊ ಪ್ರಾಕ್ಟಿಕಲಿ ಹೂಎವರ್ ನೋಸ್ ಮೀ ದೇ ನೋಸ್ ಲೈಕ್ ಹೌ ಮೈ ಕ್ಯಾಪಿಟಲ್ ಹ್ಯಾಸ್ ಗ್ರೋನ್, ನನ್ನ ಕ್ಯಾಪಿಟಲ್ ಎಲ್ಲಿಂದ ಹೆಂಗೆ ಬಂದಿದೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಸೊ ಆ್ಯಸ್ ಐ ಸೆಡ್, ನಂದು 40 lakhs ಸೇವಿಂಗ್ಸ್ ಇತ್ತು, ಅದರಲ್ಲಿ ನಾನು 20 lakhs ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. 2021 ಅದು 20 lakhs ಇತ್ತು, ಯಾಕಂದರೆ ಫಸ್ಟ್ ಇಯರ್ ನಾನು ಏನೂ ಮಾಡಿಲ್ಲ ಅಂತ ಹೇಳಿದೆ. ನಾವು ವಿ ಆರ್ ಇನ್ March 2026. ಸೊ ಐ ಕರೆಂಟ್ಲಿ ಟ್ರೇಡ್ ವಿತ್ ಅರೌಂಡ್ 10 CR ನಾವು 10 crores. 20 lakhನ ನೀವು 10 crore ಮಾಡಿದ್ದೀರಾ? ಎಸ್, that's a great number. ಬಟ್ ಅಗೇನ್ ಇಟ್ ಈಸ್ ಅದ್ರ ಜೊತೆಗೆ ಲೈಕ್ ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಮೆಂಟೋರ್ಶಿಪ್ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ನಾಟ್ ವೆರಿ ಅಗ್ರೆಸಿವ್, ವರ್ಷಕ್ಕೆ 1 batch 2 batch ತೊಗೋತಾ ಇದ್ದೆ. ಜಸ್ಟ್ ಲೈಕ್ ವಾಂಟೆಡ್ ಟು ಟೀಚ್ ಲೈಕ್ ವಾಟ್ ಐ ನೋ, ವಾಟ್ ಎವರ್ ಲಿಟಲ್ ಐ ನೋ. ಆ್ಯಂಡ್ ಅದರಿಂದ ಒಂದು ಸ್ವಲ್ಪ ಏನೋ ದುಡ್ಡು ಬರೋದು. ಆ ದುಡ್ಡು ಬೇಸಿಕಲಿ ನಂದು ಆ ದುಡ್ಡಿಂದು ಇನ್ಕಮ್ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಿತ್ತದು. ಬೇಸಿಕಲಿ ಈಗ ನೀವು ಟ್ರೇಡಿಂಗಲ್ಲಿ ಹೆಚ್ಚು ಒಂದು 50 ಲಕ್ಷ ಮಾಡಿದ್ರಿ ಅಂತಂದರೆ ಅದರಲ್ಲಿ 20 ಲಕ್ಷ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ, ಹೌದಾ? 20 ಲಕ್ಷ ಇನ್ಕಮ್ ಟ್ಯಾಕ್ಸ್, 20 ಅಥವಾ 15 ಲಕ್ಷ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಬಟ್ ಅದೇ 15 ಲಕ್ಷ ನಾನು ಮೆಂಟರ್ಶಿಪಿಂದ ಏನೋ ಒಂದು ಸ್ವಲ್ಪ ದುಡ್ಡು ಬಂತು ಅಂದರೆ ಅದು ಇನ್ಕಮ್ ಟ್ಯಾಕ್ಸಿಗೆ ಅದಕ್ಕೆ ಹೋಗ್ತಾ ಇತ್ತು. ಸೊ ಆ ಥರ ಮಾಡ್ಕೊಂಬಿಟ್ಟು ಬೇಸಿಕಲಿ ನಂದು ಟ್ರೇಡಿಂಗ್ ಅಕೌಂಟಿಂದ ನಾನು ದುಡ್ಡು ತೆಗಿತಾ ಇರಲಿಲ್ಲ. ಇನ್ಸ್ಟೆಡ್ ಲೈಕ್ ಬೇರೆ ಯಾವ್ದಾರ ಸೋರ್ಸ್ ಆಫ್ ಇನ್ಕಮ್ ಬಂತು ಅಂತಂದರೆ ಅದರಿಂದ ನಾನು ಸ್ವಲ್ಪ ಅದೇ ಅಕೌಂಟ್ಗೆ ಹಾಕ್ತಾ ಹೋದೆ. ಸೊ ನಾವು ಐ ಆಮ್ ಸಿಟ್ಟಿಂಗ್ ಅಟ್ ಎ ಡೀಸೆಂಟ್, ನನ್ನ ಟ್ರೇಡಿಂಗ್ ಅಕೌಂಟೇ after paying probably like a decent amount of tax over the last 3 years, my trading account stands at somewhere around 10 crores now. Like ಬೇರೆ ಅಕೌಂಟ್ಸ್ ಅಲ್ಲಿ ಇರುತ್ತೆ. ಬಟ್ ಯಾ, ಸೊ ವಾಟ್ ಈಸ್ ಯುವರ್ ಗೋಲ್ ಇನ್ ದ್ಯಾಟ್? ಏನಾದ್ರು ನಂಬರ್ ಇದೆಯಾ ನೀವು ನೆಕ್ಸ್ಟ್ 5 years ಲಿಸ್ಟ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ 4 years ಲಿಸ್ಟ್ ಮಾಡ್ತೀನಿ ಅಂತ, ಆ ಕ್ಯಾಲ್ಕುಲೇಟೆಡ್ ನಂಬರ್? ಅದೇನಾಗುತ್ತೆ ಗೊತ್ತಾ, ನೀವು ಕ್ಯಾಪಿಟಲಲ್ಲಿ ನೀವು ಸ್ಕೇಲ್ ಮಾಡ್ತಾ ಹೋದಂಗೆ ನಿಮ್ಮದು ರಿಸ್ಕ್ ಅಪೆಟೈಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಇಯರ್ ಹ್ಯಾಸಂಟ್ ಬೀನ್ ಸಚ್ ಗ್ರೇಟ್ ಇಯರ್ ಫಾರ್ ಮೀ. ಬಟ್ ಓವರಾಲ್ ನಂಗೆ ಎಷ್ಟು ದುಡ್ಡು ಬರಬೇಕೋ ಅಷ್ಟು ದುಡ್ಡು ನಂಗೆ 100% ಬಂದಿದೆ. ಬಿಕಾಸ್ ಐ ಮ್ಯಾನೇಜ್ ಇನ್ಸ್ಟಿಟ್ಯೂಷನಲ್ ಲೈಕ್ ಆಲ್ಗೋಸ್ ರನ್ ಮಾಡ್ತೀವಿ, ಅದೆಲ್ಲ ಇರುತ್ತೆ. ಅದರಿಂದ ಡಿಫ್ರೆಂಟ್ ಸೋರ್ಸ್ ಆಫ್ ಇನ್ಕಮ್ ಇದೆ. ಬಟ್ ಪರ್ಸೆಂಟೇಜ್ ROI ವೈಸ್ ದಿಸ್ ಇಯರ್ ಈಸ್ ಪ್ರೊಬಬ್ಲಿ ಏನಂತಾರೆ ದ ವರ್ಸ್ಟ್ ಟ್ರೇಡಿಂಗ್ ಇಯರ್ ಫಾರ್ ಮಿ, ಬಿಕಾಸ್ ಐ ಆಮ್ ಅಪ್ ಓನ್ಲಿ 30%. ಒಂದು ಇಯರಲ್ಲಿ ಲಾಸ್ಟ್ ಏಪ್ರಿಲಿಂದ ಹಿಡಿದು ಈ ಮಾರ್ಚ್ ಎಂಡ್ ತನಕ 30% ಗೇನ್ ಮಾಡಿದ್ದೀನಿ ಅಷ್ಟೇ. ವಿಚ್ ಅಕಾರ್ಡಿಂಗ್ ಟು ಮೈ ಸ್ಟ್ಯಾಂಡರ್ಡ್ಸ್, ವಾಟ್ ಎವರ್ ಐ ಹ್ಯಾವ್ ಡನ್ ಓವರ್ ದ ಲಾಸ್ಟ್ 4, 5, 6 years, it is pretty low, but still the amount of quantum of money that I've made is decent. But ನಾನೇನು ಅನ್ಕೊತೀನಿ, ಲೈಕ್ ಆ ಥರ ಗೋಲ್ಸ್ ಹಾಕೊಳಕ್ಕೂ ಆಗಲ್ಲ. ಯು ಹ್ಯಾವ್ ಟು ಪ್ಲೇ ಬೈ ದ ಮಾರ್ಕೆಟ್ಸ್ ಮೆರಿಟ್. ಈಗ ನೀವು ಯಾವುದೋ ಬ್ಯಾಟಿಂಗ್ ಆಡ್ತಾ ಇದ್ದೀರಾ ಅಂತಂದರೆ ನಾನು 20 ರನ್ ಹೊಡಿತೀನಿ ಅಂತ ಹೇಳೋಕ್ಕಾಗಲ್ಲ. ನೀವು ಆ ಒಂದೊಂದು ಬಾಲ್ ಪ್ರಕಾರ ನೀವು ಆಟಾಡ್ತಾ ಹೋಗಬೇಕು. ಕೆಲವೊಂದು ಸಲ ಯಾರಿಗೆ ಗೊತ್ತು, ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ ಐ ಮೈಟ್ ಮೇಕ್ ಅಗೇನ್ 100% ರಿಟರ್ನ್, ಆರ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಐ ಮೈಟ್ ಎಂಡ್ ಫ್ಲಾಟ್ ಆಲ್ಸೋ. ಯು ವಿಲ್ ನೆವರ್ ನೋ. Depends on the market. Depends on the market, depends on the regulation, depends on whether the markets are conducive to my trading style, depends on how my mental state is. ಅಲ್ವಾ, ಎಲ್ಲೋ ಮಧ್ಯದಲ್ಲಿ ನನ್ನ ಡಿಸಿಪ್ಲಿನ್ ಬ್ರೇಕ್ ಆಗ್ಬೋದು. ಯು ವಿಲ್ ನೆವರ್ ನೋ. ಬಟ್ ಐ ಟ್ರೈ ಟು ಮೇಂಟೈನ್ ಮೋಸ್ಟ್ ಆಫ್ ದ ವೇರಿಯಬಲ್ಸ್ ಅಂಡರ್ ಮೈ ಕಂಟ್ರೋಲ್ ಆ್ಯಸ್ ಅ ಕಾನ್ಸ್ಟೆಂಟ್. ಸೊ ನನ್ನ ಡಿಸಿಪ್ಲಿನ್, ನನ್ನ ಮಾರ್ಕೆಟ್ಸಲ್ಲಿ ನಾನು ಏನು ಡಿಸಿಪ್ಲಿನ ನಾನು ತೋರಿಸ್ಬೇಕೋ ಅದೇ ಡಿಸಿಪ್ಲಿನ ನಾನು ಔಟ್ಸೈಡ್ ಮಾರ್ಕೆಟ್ಸು ನಾನು ಐ ವಿಲ್ ಟ್ರೈ ಟು ಶೋ ದ ಸಿಮಿಲರ್ ಸೇಮ್ ಕೈಂಡ್ ಆಫ್ ಡಿಸಿಪ್ಲಿನ್. ಸೊ ಗೋಲ್ ಹತ್ರ ಏನೂ ಇಲ್ಲ. ನನ್ನ ಒಬ್ಬ ಸೀನಿಯರ್ ಟ್ರೇಡರ್ ಫ್ರೆಂಡ್ ಇದ್ದಾನೆ. ಸೀನಿಯರ್ ಅಂತಂದರೆ ಈಸ್ ಪ್ರಾಬ್ಲಿ ಲೈಕ್ 10 years elder ಟು ಮೀ, ಆ್ಯಂಡ್ ಈಸ್ ಅ ಸೆಕೆಂಡ್ ಜನರೇಷನ್ ಟ್ರೇಡರ್, ಡೆಲ್ಲಿಯವರು. ಸೊ ಅವ್ರ ಜೊತೆಗೆ ಮಾತಾಡಿದಾಗ ವಿ ಆಲ್ವೇಸ್ ಗೋ ಆನ್ ದಿಸ್ ಫಿಲಸಾಫಿಕಲ್ ಟ್ಯಾಂಜೆಂಟ್ ಟು ಟಾಕ್ ಅಬೌಟ್ ದಿಸ್ ಥಿಂಗ್. ಸೊ ಅವ್ನು ಕೆಲವೊಂದು ಸಲ ಏನು ಹೇಳ್ತಾನೆ, ಸಿ ಪ್ರಫುಲ್, ಯು ಹ್ಯಾವ್ ಮೇಡ್ ಡಿಸೆಂಟ್ ಅಮೌಂಟ್ ಆಫ್ ಮನಿ, ಪ್ರಾಬ್ಲಿ ಲೈಕ್ ಯು ಆರ್ ಎಟ್ ಪ್ರಾಬ್ಲಿ ದ ಟಾಪ್ ದಿಸ್ ಥಿಂಗ್ ಫಾರ್ ಅ 31-year-old ಆ್ಯಂಡ್ ಸೆಲ್ಫ್ ಮೇಡ್ ಗೈ. ಸೊ ಅವನೇ ಹೇಳ್ತಾನೆ, ಅಟ್ ದಿಸ್ ಪಾಯಿಂಟ್ ಫೋಕಸ್ ಆನ್ ದ ಕ್ವಾಲಿಟಿ ಆಫ್ ಮನಿ ರಾದರ್ ದೆನ್ ದ ಕ್ವಾಂಟಮ್ ಆಫ್ ಮನಿ. ಇನ್ನೇನು ಮಾಡಬೇಕು, ನೀನು 30% ಮಾಡು. ನೀನು 10 CR ಇಂದ ನೀನು 30% ಮಾಡಿದ್ರು ವಿಲ್ ಮೇಕ್ ಅ ಡಿಸೆಂಟ್ ಅಮೌಂಟ್ ಆಫ್ ಮನಿ. ಜಸ್ಟ್ 30% ಮಾಡಿದ್ರು ಪ್ಲಸ್ ಅಪಾರ್ಟ್ ಫ್ರಮ್ ದಟ್ ಯು ಹ್ಯಾವ್ ಅದರ್ ಸೋರ್ಸಸ್, 3-4 ಅದರ್ ಸೋರ್ಸಸ್ ಆಫ್ ಇನ್ಕಮ್ಸ್ ಇದೆ ನನಗೆ. ಸೊ ಯು ವಿಲ್ ಮೇಕ್ ಅ ಡಿಸೆಂಟ್ ಅಮೌಂಟ್ ಆಫ್ ಮನಿ. ನಾವು ಫೋಕಸ್ ಆನ್ ದ ಕ್ವಾಲಿಟಿ ಆಫ್ ಲೈಫ್. ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ವಿಚ್ ಯು ಆಲ್ವೇಸ್ ವಾಂಟೆಡ್ ಟು ಡೂ ಆ್ಯಸ್ ಅ ಚೈಲ್ಡ್. ಸೊ ನಾವು ಈಗ ಆ ಥರದ್ದು Start living your life again. ಹಾಂ, ಐ ಮೀನ್ ನಾನು ಯಾವತ್ತೂ ಲೈಕ್ ಐ ಹ್ಯಾವ್ ನೆವರ್ ಸ್ಯಾಕ್ರಿಫೈಸ್ಡ್ ಮೈ ಲೈಫ್ ಆಲ್ಸೋ.
ನಾನು ಹೇಳಿದೆ ನಾನು ವಾರಕ್ಕೆ 2 ದಿನ ಕೆಲಸ ಮಾಡೋದು, ವಾರಕ್ಕೆ 2 ದಿನ ನಾನು ವೀಕೆಂಡ್ ಬಂತು ಅಂತಂದರೆ ನಂದು ಸಾನಾ, ಕೋಲ್ಡ್ ಬಾತ್ ಆ್ಯಂಡ್ ಐಸ್ ಪ್ಲಂಜ್ ನಂಗೆ ಮಾಡೇ ಮಾಡಬೇಕು. ವೀಕ್ಲಿ ಒಂದು ಸಲ ಮಸಾಜ್, ಲೈಕ್ ವಾರಕ್ಕೆ 2 ಸಲ ಕ್ರಿಕೆಟ್. ಪ್ರತಿದಿನ ನಾನು ಐ ಸ್ಲೀಪ್ ಫಾರ್ ಆಲ್ಮೋಸ್ಟ್ 10 to 11 hours a day. ರಾತ್ರಿ 8 hours 9 hours ಮಲಗ್ತೀನಿ, ಪ್ಲಸ್ ಮಧ್ಯಾಹ್ನ ಮಾರ್ಕೆಟ್ಸ್ ಆದಮೇಲೆ 2 hours ಪಕ್ಕ ನಾನು 100% ಮಲಗ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಸ್ಯಾಕ್ರಿಫೈಸಿಂಗ್ ಆ್ಯಸ್ ಸಚ್. ಸೊ ಐ ಆಮ್ ಎನಿವೇ ಲೈಕ್ ಐ ಆಮ್ ವೆರಿ ಕಂಟೆಂಟ್ ವಿತ್ ವೇರ್ ಐ ಆಮ್. ಬಟ್ ಆ್ಯಸ್ ಯು ಸೆಡ್, ನಾನು ಮುಂಚೆನೇ ನಿಮ್ಗೆ ಹೇಳಿದೆ, ನಾನು ಜಾಸ್ತಿ 4 ವರ್ಷದ ಮುಂದೆ ಆದಮೇಲೆ ಏನು ಮಾಡೋದು, 5 ವರ್ಷ ಆ ಥರ ನಾನು ಯಾವತ್ತೂ ಯೋಚನೆ ಮಾಡೋದನ್ನೆಲ್ಲ ಈಗಲೂ ಮಾಡಲ್ಲ. ಬಿಕಾಸ್ ಐ ಫೀಲ್ ದಟ್ ಕಂಟ್ರೋಲ್ ಅನ್ನೋದು ಏನಿದೆ ಅಲ್ಲ ಲೈಫ್ದು, ಇಟ್ಸ್ ಕೈಂಡ್ ಆಫ್ ಎನ್ ಇಲ್ಯೂಷನ್. ಅದೊಂಥರ ಇಲ್ಯೂಷನ್ ಇದ್ದಂಗೆ. ನಿಮಗೊಂಥರ ಏನೋ ಒಂದು ಸೇಫ್ಟಿ ಅನಿಸುತ್ತೆ, ಓ ನಾನು ಎಲ್ಲದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಟು ಬಿ ಆನೆಸ್ಟ್, ನಥಿಂಗ್ ಈಸ್ ಇನ್ ಯೋರ್ ಕಂಟ್ರೋಲ್. ಆಲ್ ದೆರ್ ಈಸ್ ಇನ್ ಯೋರ್ ಕಂಟ್ರೋಲ್ ಈಸ್ ದ ಪ್ರೆಸೆಂಟ್ ಮೂಮೆಂಟ್. ನಾನೀಗ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನಾನು ಮೊಮೆಂಟ್ ಈ ಪ್ರೆಸೆಂಟಲ್ಲಿ ಕುತ್ಕೊಂಡು ನಾನು ನಿಮ್ಮ ಜೊತೆಗೆ ಮಾತಾಡೋದನ್ನು 100% ನನಗೆ ಕೊಟ್ಟನಾ, ಐ ಆಮ್ ಹ್ಯಾಪಿ ಫಾರ್ ದ ನೆಕ್ಸ್ಟ್ 1 hour. ನಾನು ಮಧ್ಯಾಹ್ನ ಊಟ ಮಾಡಿ ನಾನು 2 hour ನೀಟಾಗಿ ವಿತೌಟ್ ಎನಿ ಸ್ಟ್ರೆಸ್ ನಾನು ಮಲಗಿದ್ದ, ಐ ಆಮ್ ಹ್ಯಾಪಿ ಫಾರ್ ದಟ್ 2 hours. ನೆಕ್ಸ್ಟ್ ಎದ್ಬಿಟ್ಟು ನಾನು 2 hour ನಾನು ಆರಾಮಾಗಿ ವರ್ಕೌಟ್ ಮಾಡ್ಕೊಂಬನ್ನ, ಐ ಆಮ್ ಹ್ಯಾಪಿ ಫಾರ್ ದ ನೈಟ್. ಸೊ ನಾನು ಜಾಸ್ತಿ ಅಷ್ಟು ಜಾಸ್ತಿ ಐ ಮೀನ್ ಇಟ್ ಮೈಟ್ ಫೀಲ್ ಅ ಲಿಟಲ್ ಏನು ಇವನು ಹಿಂಗೆ ಅಂತ. ಇಲ್ಲ, ನೀವು ಹೇಳ್ತಿರೋದು ಆ್ಯಕ್ಚುಲಿ ಕರೆಕ್ಟ್ ಅದು. ಯಾಕೆಂದರೆ ನಾವು ಈ ಸಿಚುವೇಶನ್ಗೆ ಆ ಮೂಮೆಂಟಿಗೆ 100% ಕೊಟ್ರೇ ನೆಕ್ಸ್ಟ್ ಮೂಮೆಂಟ್ನ ನಾವು ಏನೋ ಮೂವ್ ಆಗ್ತಾ ಹೋಗುತ್ತೆ. ಹಾಂ, ಆಮೇಲೆ ನೀವು ಜಾಸ್ತಿ ಫೋಕಸ್ ಮಾಡೋಕ್ಕೋಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಯೋಚನೆ ಮಾಡಿ, ಈಗ ನಾನು 10 ವರ್ಷದ್ದೆಲ್ಲ ನನ್ನ ಗೇಮ್ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡು ಏನೋ ಮಾಡಿದೆ, ಸಡನ್ನಾಗಿ ಗೌರ್ಮೆಂಟ್ ಚೇಂಜ್ ಆಯಿತು, ಏನೋ ರೆಗ್ಯುಲೇಷನ್ಸ್ ಚೇಂಜ್ ಆಯಿತು, ಆಲ್ ಯೋರ್ ಪ್ಲ್ಯಾನ್ ಬ್ರೇಕ್ಸ್. ಈಗ ಯಾರ್ಯಾರೋ ಈಗ ಚೈನಾ ಪ್ರಾಡಕ್ಟ್ಸ್ ಬ್ಯಾನ್ ಆದಾಗ ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ಹೂ ಹ್ಯಾಡ್ ದೇರ್ ರಾ ಮೆಟೀರಿಯಲ್ ಎಕ್ಸ್ಪೋರ್ಟರ್ಸ್ ಫ್ರಮ್ ಚೈನಾ, ಅವ್ರದ್ದು ರಾ ಮೆಟೀರಿಯಲ್ ಸಪ್ಲೈನೇ ಸ್ಟಾಪ್ ಆಗೋಯಿತು. ಸೊ ದೇ ಹ್ಯಾಡ್ ಟು ಕಂಪ್ಲೀಟ್ಲಿ ಶಿಫ್ಟ್ ದ ಬಿಸ್ನೆಸ್. ಅವರೆಲ್ಲ ನೆಕ್ಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದರು, ಇದನ್ನು ಹಿಂಗೆ ಸ್ಕೇಲ್ ಮಾಡಬೇಕು, ಹಿಂಗೆ ಗ್ರೋ ಮಾಡಬೇಕು, ಇಲ್ಲೆಲ್ಲ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಬಟ್ ಬಿಕಾಸ್ ಒನ್ ಸ್ಮಾಲ್ ರೆಗ್ಯುಲೇಷನ್ ಫ್ರಮ್ ದ ಗೌರ್ಮೆಂಟ್ ದ್ಯಾಟ್ ಹ್ಯಾಸ್ ಅ ಪೊಟೆನ್ಷಿಯಲ್ ಟು ಕಂಪ್ಲೀಟ್ಲಿ ಚೇಂಜ್ ದ ಟ್ರೆಜೆಕ್ಟರಿ ಆಫ್ ಲೈಫ್. ಇಟ್ ಕ್ಯಾನ್ ವರ್ಕ್ ಇನ್ ಯೋರ್ ಫೇವರ್ ಆರ್ ಇಟ್ ಕ್ಯಾನ್ ವರ್ಕ್ ಅಗೇನ್ಸ್ಟ್ ಯು. ಸೊ ಯು ಕೆನಾಟ್ ಕಂಟ್ರೋಲ್ ಸೋ ಮೆನಿ ವೇರಿಯೇಬಲ್ಸ್ ಇನ್ ಲೈಫ್. ಆ್ಯಂಡ್ ನನಗೇನು ಅನಿಸುತ್ತೆ, ನೀವು ಅಷ್ಟೆಲ್ಲ ವೇರಿಯೇಬಲ್ಸ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ತಲೆ ನೀವು ಸುಮ್ಮನೆ ಹಾಳು ಮಾಡ್ಕೋತೀರ. ನಿಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕಿದೆಯೋ ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ಈಗ ನೀವು ಈ ಟೈಮಲ್ಲಿ, ಈ ಫೇಸ್ ಆಫ್ ಲೈಫಲ್ಲಿ, ಇದೇ ಡೆಕೇಡಲ್ಲಿ ಕರ್ನಾಟಕದಲ್ಲಿ ಇಂಥ ಪೇರೆಂಟ್ಸ್ಗೆ ಹುಟ್ಟಬೇಕು ಅಂತ ನೀವೇನಾರು ಮಾಡಿಲ್ಲ. ಹೌದಾ? ದೇರ್ ಆರ್ ಥಿಂಗ್ಸ್ ವಿಚ್ ಆರ್ ಸಪೋಸ್ ಟು ಹ್ಯಾಪನ್. ಬಟ್ ಅದೇ ನಿಮಗೆ ಕೈಯಲ್ಲಿರೋದನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಲೈಕ್ ವಾಟ್ ಈಸ್ ಇನ್ ಯೋರ್ ಕಂಟ್ರೋಲ್, ಡೂ ಇಟ್, ಆ್ಯಂಡ್ ವಾಟ್ ಈಸ್ ನಾಟ್ ಇನ್ ಯೋರ್ ಕಂಟ್ರೋಲ್, ದಟ್ಸ್ ಆಲ್. ಅಪಾರ್ಟ್ ಫ್ರಮ್ ದಟ್ ದರ್ ಇಸ್ ನಥಿಂಗ್. ನೀವು ಅದ್ರ ಬಗ್ಗೆ ಕಂಟಿನ್ಯೂಸ್ಲಿ ನೀವು ಯೋಚನೆ ಮಾಡೋಕೆ ಹೋದರೆ either you will go mad or you will feel like God, and when plans don't work you will feel like a stupid. ಹೌ ಟು ಬಿಕಮ್ ಅ ಟ್ರೇಡರ್ ಇನ್ 4 or 5 steps. ತುಂಬ ಯಾರಿಗೂ, ಸಂಬಡಿ ಹೂ ಇಸ್ ವೆರಿ ನ್ಯೂ, ನಥಿಂಗ್ ನೋ ನಾಲೆಜ್ ಅಬೌಟ್ ಟ್ರೇಡಿಂಗ್, ಓನ್ಲಿ ದ ಸ್ಟೆಪ್ ಒಂದು ಲೇಯರ್ಸ್ ಆಫ್ ಸ್ಟೆಪ್ಸ್ ನೀವು ಹೇಳ್ತಾ ಹೋದರೆ 4 to 5 ಸ್ಟೆಪ್ಸಲ್ಲಿ ಒಬ್ಬ ಹುಡುಗ ಒಳ್ಳೆ ಟ್ರೇಡರ್ ಆಗೋದು ಹೇಗೆ? ನಂಗೇನು ಅನಿಸುತ್ತೆ ಅಂತಂದರೆ, ಟ್ರೇಡಿಂಗ್ ಈಸ್ ಜಸ್ಟ್ ಆನ್ ಎಕ್ಸ್ಟೆನ್ಷನ್ ಆಫ್ ಯೋರ್ ಪರ್ಸ್ನಾಲಿಟಿ. ನೀವು ಮಾರ್ಕೆಟ್ಸ್ ಹೊರಗಡೆ ಹೆಂಗೆ ಬಿಹೇವ್ ಮಾಡ್ತೀರೋ ಮಾರ್ಕೆಟ್ಸಲ್ಲಿ ಅದೇ ಥರ ಬಿಹೇವ್ ಮಾಡ್ತೀರಾ. ನೀವು ಮಾರ್ಕೆಟ್ಸ್ ಹೊರಗಡೆ ನೀವು ಡಿಸಿಪ್ಲಿನ್ಡ್ ಆಗಿದ್ದೀರಾ, ನಿಮ್ಮ ಲೈಫಿಗೆ ಒಂದು ಸ್ಟ್ರಕ್ಚರ್ ಇದೆ, ನಿಮ್ಮ ಲೈಫಲ್ಲಿ ಜಾಸ್ತಿ ಕೇಯೋಸ್ ಇಲ್ಲ, ನಿಮಗೆ ಜಾಸ್ತಿ ಡ್ರಾಮಾ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯು ವಿಲ್ ಬ್ರಿಂಗ್ ದ ಸೇಮ್ ಎನರ್ಜಿ ಟು ದ ಟ್ರೇಡಿಂಗ್ ಆಲ್ಸೋ. ಸೊ ಥಿಂಕ್ ಆ್ಯಂಡ್ ಅಸೆಸ್ ಯುವರ್ ಲೈಫ್. ಆಮ್ ಐ ಡಿಸಿಪ್ಲಿನ್ಡ್ ಎನಫ್? ಬಿಕಾಸ್ ಟ್ರೇಡಿಂಗ್ ಈಸ್ ಅ ವೆರಿ ಕಟ್ ಥ್ರೋಟ್ ಕೈಂಡ್ ಆಫ್ ಅ ಬಿಸ್ನೆಸ್. ಯಾಕಂದರೆ ಇಲ್ಲಿ ಸ್ಟ್ಯಾನ್ಫರ್ಡ್ PhD ಗ್ರ್ಯಾಜುಯೇಟ್ಸಿಂದ ಹಿಡಿದು ಟಾಪ್ ಮ್ಯಾಥಮೆಟಿಷಿಯನ್ಸಿಂದ ಹಿಡಿದು ಟಾಪ್ ಸೈಕಾಲಜಿಸ್ಟ್ಸಿಂದ ಹಿಡಿದು ಸೈಂಟಿಸ್ಟಿಂದ ಹಿಡಿದು ಎಲ್ಲರೂ ಲೈಕ್ ಮಾರ್ಕೆಟ್ಸ್ಗೆ ಇಂಡೈರೆಕ್ಟಾಗಿ ವರ್ಕ್ ಮಾಡೋದು. ಬಿಕಾಸ್ ಫ್ರೀ ಮಾರ್ಕೆಟ್ಸ್ ಆರ್ ದ ಪಿನಾಕಲ್ ಆಫ್ ಕ್ಯಾಪಿಟಲಿಸಮ್. ಸೊ ಎಲ್ಲೇ ಬೆಸ್ಟ್ ಬ್ರೈನ್ಸ್ ಎಲ್ಲೆಲ್ಲಿ ಇರುತ್ತಲ್ಲ, ಪರ್ಫಾರ್ಮೆನ್ಸ್ ಕೋಚಸ್ಸಿಂದ ಹಿಡಿದು ಟಾಪ್ ಲೆವೆಲ್ ಡಾಕ್ಟರ್ಸಿಂದ ಹಿಡಿದು ನ್ಯೂಟ್ರಿಷನ್ಸ್, ಎಲ್ಲರೂ ಇಂಡೈರೆಕ್ಟ್ಲಿ ದೇ ವರ್ಕ್ ಫಾರ್ ದ ಮಾರ್ಕೆಟ್ಸ್. ಸೊ ಇಂಥವ್ರು ಇರಬೇಕಾದ್ರೆ ಯು ಸಿಟ್ಟಿಂಗ್ ಇನ್ ಒನ್ Tier 2 ಕಂಟ್ರಿ ವಿತ್ ಯುವರ್ 20,000 ರೂಪಾಯಿ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ನಾನು ಹಿಂಗೆ ಒಂದು ಲೈನ್ ಎಳೆದ್ಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ, ಅವ್ರದ್ದೆಲ್ಲ ನಾನು ದುಡ್ಡು ಗಳಿಸ್ತೀನಿ, ಅವರಿಂದ ನಾನು ದುಡ್ಡು ಇದು ಮಾಡ್ತೀನಿ ಅನ್ನೋದು ಇಟ್ಸ್ ಅ ಫೂಲ್ಸ್ ಪ್ಯಾರಡೈಸ್. ಆ್ಯಂಡ್ ಆಲ್ಸೋ ಟ್ರೇಡಿಂಗ್ ಈಸ್ ಎ ಝೀರೋ ಸಮ್ ಗೇಮ್. ಝೀರೋ ಸಮ್ ಗೇಮ್ ಅಂತಂದ್ರೆ ಏನು? ನಾನು ಇವತ್ತೆಲ್ಲೋ ನಾನು 10 ಲಕ್ಷ ರೂಪಾಯಿ ನಾನು ಪ್ರಾಫಿಟ್ ಮಾಡಿದ್ದೀನಿ ಅಂತಂದರೆ ಆ ದುಡ್ಡು ಗಾಳಿಯಿಂದ ಬಂದಿಲ್ಲ ಅಥವಾ ಮರದಿಂದ ಬಂದಿಲ್ಲ, ಬೇರೆ ಯಾರೋ ಆ ದುಡ್ಡನ್ನು ಕಳ್ಕೊಂಡಿರ್ತಾರಲ್ಲ ಆ ದುಡ್ಡು ನಾನು ಗಳಿಸ್ತಾ ಇದ್ದೀನಿ. ಇಟ್ಸ್ ಎ ಝೀರೋ ಸಮ್ ಗೇಮ್ ಇನ್ ದ ಎಂಡ್. ಅಂದರೆ ಏನು, ಈ ಟೇಬಲ್ ಮೇಲೆ ನಾವು 10 ಲಕ್ಷ ಹಾಕಿದ್ದೀವಿ, 10 ಜನ ಸೇರಿಬಿಟ್ಟು, ಈ ಗೇಮನ್ನು ಯಾರು ಗೆಲ್ತಾರೋ 10 ಲಕ್ಷ ನಾನು ತೊಗೊಂಡೋಗ್ತೀನಿ, ಉಳಿದವರೆಲ್ಲ ಒಂದೊಂದು ಲಕ್ಷ ನಾವು ಕಳ್ಕೊತಾರೆ.
ಸಮ್ಮನ್ ಲೂಸರ್ ಸಮ್ಮನ್ ವಿನ್ಸ್. ನೀವು ರೇಸಲ್ಲಿ ಓಡ್ತಾ ಇದ್ದೀರಾ, 10 ಜನ ಓಡ್ತಾ ಇದ್ದೀರಾ ಅಂದರೆ ಒಬ್ಬನಿಗಷ್ಟೇ ಮೆಡಲ್ ಸಿಗೋದು, ಇನ್ನು 9 ಜನ ಹೋಗ್ಬೇಕು ಮನೆಗೆ. ಸೊ ಇಮ್ಯಾಜಿನ್ ಹೌ ಟಫ್ ಇಟ್ ಈಸ್ ಟು ಸರ್ವೈವ್ ಇನ್ ದಿಸ್ ಬಿಸ್ನೆಸ್. ಫಾರ್ ದ್ಯಾಟ್ ಯು ಹ್ಯಾವ್ ಟು ಬಿ ಅಟ್ ಯುವರ್ ಪೀಕ್ ಕಂಡೀಷನಿಂಗ್, ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಸೈಕಲಾಜಿಕಲಿ. ಅದಕ್ಕೆ ನಿಮ್ಗೆ ಏನು ಬೇಕು? ಡಿಸಿಪ್ಲಿನ್ ಬೇಕು. So I personally feel being a trader, especially a discretionary trader, is no less than being an athlete. ನೀವು ಒಬ್ಬ ಅಥ್ಲೀಟ್ ಆಗಿದ್ರೂ ಬೇಸಿಕಲಿ ಆರ್ ಕಂಪೀಟಿಂಗ್ ಅಗೇನ್ಸ್ಟ್ ಅದರ್ಸ್ ಫಾರ್ ದಟ್ ಟ್ರೋಫಿ ಆರ್ ದಟ್ ವಿಕ್ಟ್ರಿ ಪ್ಲೇಸ್. ಆ್ಯಂಡ್ ಇಲ್ಲಿ ಟ್ರೇಡರು ಅಷ್ಟೇ, ಲೈಕ್ ಆ್ಯಸ್ ಅ ಟ್ರೇಡರ್ ಯು ಆರ್ ಕಂಪೀಟಿಂಗ್ ಫಾರ್ ದಟ್ ಮನಿ, ಯು ಆರ್ ಬೇಸಿಕಲಿ ಸ್ನ್ಯಾಚಿಂಗ್ ದಟ್ ಮನಿ. ಸೊ you should be at the peak of your physical, mental, psychological and emotional well-being. So as a retail trader, first assess, can you bring that discipline day in and day out? Because ನೀವು ಟ್ರೇಡಿಂಗಲ್ಲಿ ಯು ಕ್ಯಾನ್ ಮೇಕ್ ಮನಿ 250 days, ಬಟ್ ಒಂದು ದಿನ ಯಾವತ್ತೋ ನಿಮ್ಮ ಡಿಸಿಪ್ಲಿನ್ ಹೋಯ್ತು ಅಂತಂದರೆ ಯು ಕ್ಯಾನ್ ಲೂಸ್ ಆಲ್ ದಟ್ 250 days ವರ್ತ್ ಆಫ್ ಮನಿನ ಸಿಂಗಲ್ ಡೇ. ಸೊ ಟ್ರೇಡರ್ ಆಗಬೇಕು ಅಂದರೆ ಫಸ್ಟ್ ಥಿಂಗ್ ಈಸ್ ಎಮೋಷನಲ್ ಬ್ಯಾಲೆನ್ಸ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಯು ಶುಡ್ ನಾಟ್ ಬಿ ಡೆಸ್ಪರೇಟ್ ಟು ಮೇಕ್ ಮನಿ. ಇದೊಂಥರ ನಿಮ್ಗೆ ಅಗೇನ್ ಫಿಲಾಸಾಫಿಕಲ್ ಅನ್ನಿಸ್ಬೋದು, ಇವನು ಸ್ಟ್ರಾಟಜಿ ಹೇಳಪ್ಪ ಅಂತಂದರೆ ಇವನೇನು ಫಿಲಾಸಫಿ ಹೇಳ್ತಾ ಇದ್ದಾನೆ. ಈಗ ಹೆಂಗೆ ಅಂತಂದರೆ, ಈಗ ನೀವು ಯೋಚನೆ ಮಾಡಿ, ನಮ್ಮ ಹಿರಿಯರು ಹೇಳಿದರು, ಹೆಣ್ಣು ಹೊನ್ನು ಮಣ್ಣು, ನೀವು ಅದರಿಂದ ಹೋಗಬಾರ್ದು. ಅಂದರೆ ಅದರ ಅರ್ಥ ಏನು? ನೀವು ದುಡ್ಡು ಮಾಡೋಕ್ಕೆ ಟ್ರೈ ಮಾಡಬಾರ್ದು ಅಂತಲ್ಲ, ನೀವು ಆ ದುಡ್ಡಿಗೆ ಜೊತೆಗೆ ಎಮೋಷ್ನಲಿ ಅಟ್ಯಾಚ್ಡ್ ಆಗಿರಬಾರ್ದು. ಇವತ್ತು ನಾನು ಸಪೋಸ್ ನಾನು 10 ಲಕ್ಷ ರೂಪಾಯಿ ಇವತ್ತು ನಾನು ಲಾಸ್ ಬುಕ್ ಮಾಡಿದೆ ಅಂತಂದರೆ ದಟ್ 10 lakhs ಈಸ್ ಜಸ್ಟ್ ಅ ನಂಬರ್. ಬಟ್ ಒಬ್ಬ ನಾರ್ಮಲ್ ಮನುಷ್ಯ ಅದನ್ನ ಹೆಂಗೆ ಯೋಚನೆ ಮಾಡ್ತಾನೆ? 10 ಲಕ್ಷ ಅಂದರೆ ನಾನು ಒಂದು ಬೈಕ್ ತೊಗೊತಾ ಇದ್ದೆ, ಈ ಒಂದು ಕಾರ್ ತೊಗೋತಾ ಇದ್ದೆ, ಅಥವಾ 1 ಲಕ್ಷ ರೂಪಾಯಿ ಪ್ರಾಫಿಟ್ ಅಥವಾ ಲಾಸ್ ಅಂತಂದರೆ ನಾನೊಂದು ಐಫೋನ್ ತೊಗೊತಾ ಇದ್ದೆ, ಅಥವಾ ನಾನು ಇಲ್ಲಿ ಟ್ರಿಪ್ ಮಾಡಿ ಬರ್ಬೋದಾಗಿತ್ತು. ಸೊ ಪ್ರತಿಯೊಂದು ಅದೇನು ಪ್ರಾಫಿಟ್ ಆ್ಯಂಡ್ ಲಾಸಿಗೂ ಅವನು ಡೈಲಿ ಲೈಫಲ್ಲಿ ಅದರಿಂದ ಆ ದುಡ್ಡಿಂದ ಅವ್ನು ಏನು ತೊಗೋಬೋದು ಅಥವಾ ಏನು ಕಳ್ಕೊಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾನೆ. ದಟ್ ಈಸ್ ವೆನ್ ಯು ಸ್ಟಾರ್ಟ್ ಆ್ಯಕ್ಟಿಂಗ್ ಎಮೋಷನಲಿ. ಸ್ಟ್ರಾಟಜಿ ಆಗಿರ್ಬೋದು, ಸೆಟಪ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಎಲ್ಲಿ ಎಂಟರ್ ಆಗ್ಬೋದು, ಅದೆಲ್ಲ ಜಸ್ಟ್ 5%. 95% ಈಸ್ ಹೌ ಯು ಬಿಹೇವ್ ಇನ್ ದ ಮಾರ್ಕೆಟ್ಸ್, ಹೌ ಯು ಬಿಹೇವ್ ವಿತ್ ಯುವರ್ ಮನಿ. ಸೊ ಈಗ ಇನ್ನೊಂದು ಹೇಳ್ಬೋದು, ಈಗ ಕೆಲವೊಂದು ಸಲ ನೋಡಿರ್ತೀರಾ, ಈಗ ಯಾವುದೋ ಹುಡುಗ ಇರ್ತಾನೆ, ಅವನಿಗೆ ಆಲ್ರೆಡಿ ಒಬ್ಬ ಗರ್ಲ್ ಫ್ರೆಂಡ್ ಇರ್ತಾಳೆ, ಅವನಿಂದ ಇನ್ನೂ 4 ಜನ ಹುಡುಗಿರು ಬಿದ್ದಿರ್ತಾರೆ. ಇನ್ನೊಬ್ಬ ಯಾರೋ ಇರ್ತಾನೆ, ಅವನಿಗೆ ಯಾರೂ ಇರಲ್ಲ, ಅವನೇ ಎಲ್ಲರಿಂದ ಹೋಗ್ತಾ ಇರ್ತಾನೆ, ಅವನಿಗೆ ಯಾರೂ ಸಿಗಲ್ಲ. ಕರೆಕ್ಟ್ ಅಲ್ವಾ? ಸೊ ಇದರಿಂದನೇ ಲೈಕ್ ಇವೆಲ್ಲ ನಮ್ಮ ಪೂರ್ವಜರೆಲ್ಲ ಹೇಳಿರೋದು, ಹೆಣ್ಣು ಹೊನ್ನು ಮಣ್ಣು ಅವರಿಂದ ಹೋಗ್ಬೇಡ, ಅವರೇ ಬರಬೇಕು ಅಂತ. ಸಿಮಿಲರ್ಲಿ ಮಾರ್ಕೆಟ್ಸಲ್ಲೂ ಅಷ್ಟೇ, ಇಫ್ ಯು ಆರ್ ಟೂ ಡೆಸ್ಪರೇಟ್ ಟು ಮೇಕ್ ಮನಿ, ಯು ವಿಲ್ ಲೂಸ್ ಮನಿ. ಇಫ್ ಯು ಪ್ಲೇ ದ ಗೇಮ್ ಫಾರ್ ದ ಲವ್ ಆಫ್ ದ ಗೇಮ್, ಯು ವಿಲ್ ಮೇಕ್ ಮನಿ. ಮನಿ ವಿಲ್ ಬಿ ಅ ಬೈ ಪ್ರಾಡಕ್ಟ್. ಈಗ ಸಿಮಿಲರ್ಲಿ ಫಿಟ್ನೆಸ್ಸಲ್ಲಿ ಹೇಳ್ತೀನಿ, ಲೈಕ್ ಭಾಳ ಜನ, ಲೈಕ್ ನಾನು 19 years ಇದ್ದಾಗ ನಾನು ಫಿಟ್ನೆಸ್ ಶೇರ್ ಮಾಡಿದ್ದು. ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 12 years. ಎಷ್ಟೋ ಜನ ಬಂದರು, ಅವ್ರು ಎದಕ್ಕೆ ಬಂದರು? ಬಾಡಿ ಮಾಡಬೇಕು ಆ ಥರ ಒಂದೇನೋ ಶಾರ್ಟ್ ಟರ್ಮ್ ಇದನ್ನ ಹಿಡ್ಕೊಂಬಂದರು. ಕೆಲವೊಬ್ಬರೆಲ್ಲ ಶಾರ್ಟ್ಕಟ್ಸು ತೊಗೊಂಡ್ರು, ಸ್ಟೆರಾಯ್ಡ್ಸ್ ತೊಗೊಳಾಗಿರ್ಬೋದು, ಏನಾದ್ರು ತೊಗೊಳೋದಾಗಿರ್ಬೋದು. ಬಟ್ ನೌ ದೇ ಆರ್ ಪ್ರೆಡಿ ಅನ್ಹೆಲ್ತಿ ಆ್ಯಂಡ್ ದೇ ಆರ್ ನೋವೇರ್ ನಿಯರ್ ವಾಟ್ ದೇ ವುಡ್ ಹ್ಯಾವ್ ಅಸ್ಯೂಮ್ಡ್ ಆರ್ ವಾಟ್ ದೇ ವುಡ್ ಹ್ಯಾವ್ ಇಮ್ಯಾಜಿನ್ಡ್. ಸೊ ಇಫ್ ಸಂಬಡಿ ವಾಸ್ ಇನ್ ಟು ಫಿಟ್ನೆಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ದ ಲವ್ ಆಫ್ ದ ಗೇಮ್, ನನಗೆ ಹೋಗಿ ವರ್ಕೌಟ್ ಮಾಡೋದಾಗಿರ್ಬೋದು, ನಂಗೆ ಆಟ ಆಡೋದಾಗಿರ್ಬೋದು, ಜಿಗಿಯೋದಾಗಿರ್ಬೋದು, ಓಡೋದಾಗಿರ್ಬೋದು, ನಂಗೆ ಇಷ್ಟ, ನಾನು ಮಾಡ್ತೀನಿ. ಆ್ಯಂಡ್ your muscles or whatever your physique will be a byproduct of all those activities. So trading allo ಅಷ್ಟೇ, you have to be here for the love of the game. ಅದಕ್ಕೆ ನಾನು ಹೇಳಿದ್ದು ಫಸ್ಟ್, ನನಗೆ ಯಾವಾಗಲೂ ನಂಗೆ ಇಷ್ಟ ಇದ್ದಿದ್ದೇನು ಪ್ರೊಬಬಿಲಿಸ್ಟಿಕ್, ಇದು ನಾನು ಕಾರ್ಡ್ಸ್ ಆಡ್ತಾ ಇದ್ದೆ, ಪೋಕರ್ ಆಡ್ತಾ ಇದ್ದೆ, ನಾನು ಕಸಿನೋಗೆ ಹೋಗ್ತಾ ಇದ್ದೆ. ಸೊ ದಿಸ್ ಈಸ್ ಆಲ್ಸೋ ಸಿಮಿಲರ್ ಡೊಮೇನ್ ಇದು ಕೆಲಸ. ಹಾಗಾಗಿ ಲೈಕ್ ನಾನು ಏನು ಮಾಡಲಿಲ್ಲ ಅಂತಂದರೂ ನಾನು ಮಾರ್ಕೆಟ್ಸ್ ನೋಡ್ತೀನಿ, ಇದು ಮಾಡ್ತೀನಿ. ಸೊ ಈವನ್ ಇಫ್ ಐ ಡೋಂಟ್ ವಾಂಟ್ ಟು ಮೇಕ್ ಮನಿ ಆಲ್ಸೋ, ಲೈಕ್ ಐ ವಿಲ್ ವಾಚ್ ದ ಮಾರ್ಕೆಟ್ಸ್, ಐ ವಿಲ್ ಡೂ ದ್ಯಾಟ್. ಸೊ if you are not in love with the markets ನಿಮ್ಮನ್ನು ಜಗದು ಉಗುಳ್ಬಿಡುತ್ತೆ ಹೊರಗೆ. ಬಿಕಾಸ್ there will be so many phases, so many months where you will not make money. But the only reason ನೀವು ಮತ್ತೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ನೀವು ಟ್ರೇಡ್ ಮಾಡೋಕ್ಕೆ ಓನ್ಲಿ ರೀಸನ್ ಏನು? ಒಂದು ನಿಮ್ಮ ಡಿಸಿಪ್ಲಿನ್ನು, ಇನ್ನೊಂದು ಬಿಕಾಸ್ ದಿಸ್ ಈಸ್ ವಾಟ್ ಯು ಲವ್. So that will never let you stop it or give up. So some might call it addiction or obsession. ಬಟ್ ಅಗೇನ್ ಒಬ್ಸೆಷನ್ಗೂ ಅಡಿಕ್ಷನ್ಗೂ ಜಸ್ಟ್ ಔಟ್ಕಮ್ದು ಅಥವಾ ಸೊಸೈಟಿ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದಷ್ಟೇ ಡಿಫ್ರೆನ್ಸು. ಈಗ ನೀವು ಕೆಲಸನ ನೀವು ತುಂಬ ಅಡಿಕ್ಟ್ ಥರ ನೀವು ಕೆಲಸ ಮಾಡ್ತೀರ ಅಂದ್ಕೊಳ್ಳಿ, ದಿನಕ್ಕೆ 15 hour ಕೆಲಸ ಮಾಡ್ತೀರ ಅಂದ್ಕೊಳ್ಳಿ. ಬಿಕಾಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಬೈ ಸೊಸೈಟಿ, ನಿಮ್ಮನ್ನು ತುಂಬ ಅಬ್ಸೆಸ್ಡ್ ಆಗಿರ್ತಾನಪ್ಪ ಕೆಲಸದ ಬಗ್ಗೆ ಅಂತಾನೆ.
ಅದೇ ಥರ ನೀವು ಡ್ರಗ್ಸ್ ಮೇಲೆ ನೀವು ಅಬ್ಸೆಸ್ಡಾಗಿ ನೀವು ಪ್ರತಿದಿನ ಏನಾದ್ರು ತೊಗೊಳ್ಳೇಬೇಕು, ಸಿಗರೇಟ್ ಸೇದಲೇಬೇಕು ಆ ಥರ ಇತ್ತು ಅಂತಂದರೆ ನಿಮಗೆ ಅವನು ಸಿಗರೇಟ್ ಅಡಿಕ್ಟ್ ಅವನು, ಡ್ರಗ್ ಅಡಿಕ್ಟ್ ಅವನು ಅಂತಾರೆ. ಸೊ ದ ಕಾನೋಟೇಷನ್ ಸಡನ್ಲಿ ಚೇಂಜಸ್ ಬೇಸ್ಡ್ ಆನ್ ವಾಟ್ ಸೊಸೈಟಿ ಅಕ್ಸೆಪ್ಟ್ಸ್ ಆ್ಯಂಡ್ ವಾಟ್ ಸೊಸೈಟಿ ಡಸಂಟ್ ಅಕ್ಸೆಪ್ಟ್. ಸಿಮಿಲರ್ಲಿ ವೆನ್ ಇಟ್ ಕಮ್ಸ್ ಟು ದ ಮಾರ್ಕೆಟ್ಸ್, ಇಫ್ ಯು ಆರ್ ಅ ಪ್ರಾಫಿಟಬಲ್ ಟ್ರೇಡರ್, ನಾನು ಪ್ರಾಫಿಟಬಲ್ ಆಗಿ ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಜನ ಬಂದುಬಿಟ್ಟು ಪ್ರಫುಲ್ ನೋಡಪ್ಪ ಎಷ್ಟು ಡಿಸಿಪ್ಲಿನ್ದಾಗಿ ಟ್ರೇಡ್ ಮಾಡ್ತಾನೆ, ಒಂದಿನೂ ಟ್ರೇಡಿಂಗ್ ಮಿಸ್ ಮಾಡಲ್ಲ. ಅದೇ ನಾನು 2 ವರ್ಷದಿಂದ ಲಾಸ್ ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತೇನೆ ಅಂದರೆ ಅವ್ನು ನೋಡು ಅವ್ನು ಗ್ಯಾಂಬಲ್ ಮಾಡ್ತಾ ಇದ್ದಾನೆ, ಮತ್ತು ಬಿಡೋಕ್ಕೆ ರೆಡಿ ಇಲ್ಲ, ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಮಾರ್ಕೆಟ್ಸ್ಗೆ ಅವನು. ಸೊ ದ ರಿಸಲ್ಟ್ ಹ್ಯಾಸ್ ಅ ಲಾಟ್ ಆಫ್ ಸೇ ಇನ್ ಹೌ ದ ವರ್ಲ್ಡ್ ಪರ್ಸೀವ್ಸ್ ಯು ಆ್ಯಂಡ್ ಇಟ್ ಈಸ್ ಹೌ ಇಟ್ ಈಸ್. ನೀವು ಹೇಳ್ಬೋದೇ ಏನಪ್ಪ ಹಿಂಗಂತಾರೆ ಪ್ರಪಂಚ, ಇಟ್ ಈಸ್ ಹೌ ಇಟ್ ಈಸ್. ನಾವು ಹಂಗೆ ಅನ್ನೋದು. ಒಬ್ಬನ ಯಾರೋ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ವಿಲ್ ಅಪ್ರಿಷಿಯೇಟ್ ಹಿಸ್ ಅಬ್ಸೆಷನ್. ಅವ್ನು ಅಕಸ್ಮಾತ್ ಫೇಲ್ ಆಗ್ತಾ ಇದ್ದಾನೆ ಅಂತಂದರೆ ವಿಲ್ ಕಾಲ್ ಇಟ್ ಅನ್ ಅಡಿಕ್ಷನ್. ಸೊ ಇನ್ ಅ ಫಿಲಾಸಫಿಕಲ್ ವೇ ಫೇಲ್ಯೂರ್ ಮ್ಯಾನೇಜ್ಮೆಂಟ್ ಹೇಗೆ ನಿಮ್ಮ ಲೈಫಲ್ಲಿ? ಫಾರ್ಚುನೇಟ್ಲಿ ನನಗೆ ಆ ಥರದ ಫೇಲ್ಯೂರ್ಸ್ ಯಾವತ್ತೂ ಬಂದಿಲ್ಲ. ಆರ್ ಅಟ್ಲೀಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ 1 ವರ್ಷ ನಾನು ದುಡ್ಡು ಮಾಡಲಿಲ್ಲ. ಫಾರ್ ಸಮ್ ಇಟ್ ಮೈಟ್ ಬಿ ಎ ಫೇಲ್ಯೂರ್, ಫಾರ್ ಸಮ್ ಇಟ್ ಮೈಟ್ ಬಿ ಎ ಲರ್ನಿಂಗ್ ಕರ್ವ್. ಈಗ ನಾನೊಂದು ಯಾವುದೋ ಬೆಟ್ಟ ಹತ್ತಬೇಕು ಅಂತ ಒಂದು ರೋಡ್ ತೊಗೊಂಡು ಹೋಗ್ತೀನಿ, ಅದು ಅರ್ಧಕ್ಕೆ ಸ್ಟಾಪ್ ಆಯಿತು, ನಾನು ಅಲ್ಲೇ ಆಗಲಿಲ್ಲ ಅಂತ ಆಗಲ್ಲ, ವಾಪಸ್ ಬರ್ತೀನಿ ಮತ್ತು ಇನ್ನೊಂದು ರೋಡ್ ತೊಗೊತೀನಿ. ಈಗ ಸಿಮಿಲರ್ಲಿ ದೇರ್ ವರ್ ಸೋ ಮೆನಿ ಫೇಸಸ್ ಇನ್ ಮೈ ಟ್ರೇಡಿಂಗ್ ವೇರ್ ನಾನು ಮಾರ್ಕೆಟ್ಸ್ ಜೊತೆಗೆ ಲೈಕ್ ಐ ಹ್ಯಾವ್ ಟು ಲೆವೆಲ್ ಅಪ್. ಯಾಕಂದರೆ ಮಾರ್ಕೆಟ್ಸು ಮೆಚ್ಯೂರ್ ಆಗ್ತಾ ಹೋಗುತ್ತೆ, ಹೊಸ ಪಾರ್ಟಿಸಿಪೆಂಟ್ಸ್ ಬರ್ತಾರೆ, ಹೊಸ ಕೈಂಡ್ ಆಫ್ ಸ್ಟ್ರಾಟಜೀಸ್ ಬರುತ್ತೆ, ಮಾರ್ಕೆಟ್ಸ್ ಡಿಫ್ರೆಂಟ್ ಥರ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಎವಾಲ್ವಿಂಗ್. ಸೊ ಒನ್ ಗುಡ್ ಎಕ್ಸಾಂಪಲ್ ವಾಸ್ 2024 ಏಪ್ರಿಲ್, ವೇರ್ ಇನ್ ಅ ಸಿಂಗಲ್ ಡೇ ಐ ಲಾಸ್ಟ್ ಅರೌಂಡ್ 6%. ಭಾಳ ಜನಕ್ಕೆ 6% ಏನು ಜಾಸ್ತಿ ಅನ್ಸಲ್ಲ, ಬಟ್ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗಿತ್ತು ಅಂತಂದರೆ ಐ ನೆವರ್ ಲಾಸ್ಟ್ ಮೋರ್ ದ್ಯಾನ್ 1.5-2% ಇನ್ ಅ ಸಿಂಗಲ್ ಡೇ. ಬಟ್ ಅವತ್ತಿನ ದಿನ ಪ್ರೀಮಿಯಮ್ ಸಡನ್ನಾಗಿ ಜಂಪ್ ಆಗೋಯ್ತು ವಿತಿನ್ ಅ ಸ್ಪ್ಯಾನ್ ಆಫ್ ಲೈಕ್ 2 or 3 seconds. ಸೊ ದ್ಯಾಟ್ ವಾಸ್ ವೆರಿ ಫ್ರಸ್ಟ್ರೇಟಿಂಗ್ ಫಾರ್ ಮಿ. ಹೆಂಗೆ ಈ ಥರ ಆದರೆ ಕಂಟ್ರೋಲಲ್ಲಿ ಇಲ್ವಲ್ಲ. ಸೊ ದೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಓಕೆ, ನಾನು ಇವತ್ತು ಲಾಸ್ಟ್ ತೊಗೊಂಡಿದ್ದೀನಿ ಅಂತಂದರೆ ದೇರ್ ವರ್ ಸಮ್ ಲೂಪ್ ಹೋಲ್ಸ್. ಏನೋ ಒಂದು ಲೂಪ್ ಹೋಲ್ ಇದೆ ನಂದು ಇದರಲ್ಲೇ, ನನ್ನ ಅಪ್ರೋಚಲ್ಲಿ, ನಾನು ಆಟೋ ಮೆಥಡಲ್ಲಿ ಏನೋ ಲೂಪ್ ಹೋಲ್ ಇದೆ. ಫಸ್ಟ್ ಅದನ್ನು ಫಿಕ್ಸ್ ಮಾಡೋಣ. ಸೊ ಎವ್ರಿ ಸ್ಮಾಲ್ ಫೇಲ್ಯೂರ್ ಇಸ್ ಅನ್ ಆಪರ್ಚುನಿಟಿ ಟು ಲುಕ್ ಇನ್ ದ ಮಿರರ್. ನೀವು ಕನ್ನಡಿಲಿ ನಿಮ್ಮನ್ನು ನೋಡ್ಕೊಳಕ್ಕೆ ಅದೇ ಟೈಮ್ ಕೊಡೋದು. ಎಲ್ಲ ಚೆನ್ನಾಗಬೇಕಾದ್ರೆ ನೀವೇನು ಮಸ್ತ್ ಹೋಗ್ತಾ ಇರ್ತೀರ, ನಡೀತಾ ಇದೆ ಅಂತ. ಕೆಲವೊಂದು ಸಲ ನಿಮಗೆ ಆರೋಗ್ಯನ್ಸು ಬರೋ ಚಾನ್ಸಸ್ ಇರುತ್ತೆ. ಬಟ್ ಒನ್ಸ್ ಇನ್ ಅ ವೈಲ್ ಇದು ಸಣ್ಣ ಪುಟ್ಟ ಫೇಲ್ಯೂರ್ಸ್ ಏನು ಬರುತ್ತಲ್ಲ, ಆವಾಗ ದಟ್ ಈಸ್ ಆ್ಯಕ್ಚುಲಿ ಅನ್ ಆಪರ್ಚುನಿಟಿ ಟು ಆ್ಯಕ್ಚುಲಿ ಲುಕ್ ಇನ್ ದ ಮಿರರ್ ಆ್ಯಂಡ್ ಸಿ ಲೈಕ್ ವಾಟ್ ಯು ಆರ್ ಲ್ಯಾಕಿಂಗ್. ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯಂದು ಸೆನ್ಸಿಟಿವಿಟಿ ಏನಿದೆಲ್ಲ ಈ ಸ್ಮಾಲ್ ಪುಲ್ ಬ್ಯಾಕ್ಸ್ಗೆ ಇಟ್ ಈಸ್ ಡಿಫ್ರೆಂಟ್. ಕೆಲವೊಬ್ರಂಗೆ ಬರ್ಬಾದಾಗೋ ತನಕನೂ ಅವ್ರಿಗೆ ಅದು ರಿಯಲೈಸೇ ಆಗೋಲ್ಲ. ಇನ್ನು ಕೆಲವೊಬ್ರಂಗೆ ಒಂಚೂರು ಏನೋ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾಯಿದೆ ಅಂದ ತಕ್ಷಣ ಅವ್ರು ಸಡನ್ನಾಗಿ ರಿಯಲೈಸ್ ಆಗ್ತಾರೆ, ಏನೋ ಆಗಿದೆ, ಏನೋ ಒಂದು ನಾವು ಏನಾದರೂ ಮಾಡಬೇಕು ಇದನ್ನು ಮಾಡೋಕ್ಕೆ ಅಂತ. ಸೊ ದ್ಯಾಟ್ ಸೆನ್ಸಿಟಿವಿಟಿ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. ಸೊ ಇಟ್ ಈಸ್ ಅಗೇನ್ ಅದರಲ್ಲಿ ನೀವು ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಅಗೇನ್ ಯು ಹ್ಯಾವ್ ಟು ಬೈಡ್ ಯುವರ್ ಟೈಮ್. ಎಲ್ಲ ಈವನ್ ಗ್ರೇಟ್ ಆ್ಯಥ್ಲೀಟ್ಸ್ಗಾಗಿರ್ಬೋದು, ಮ್ಯೂಸಿಷಿಯನ್ಸ್ಗಾಗಿರ್ಬೋದು, ಈವನ್ ರೈಟರ್ಸ್ಗೂ ರೈಟರ್ಸ್ ಬ್ಲಾಕ್ ಅಂತ ಆಗುತ್ತೆ. 1 ವರ್ಷ 2 ವರ್ಷ ತನಕ ಅವ್ರಿಗೇನೂ ಬರೆಯೋಕ್ಕೆ ಆಗಲ್ಲ, ಪದಗಳೇ ಬರಲ್ಲ, ಅವ್ರಿಗೆ ಪದಗಳೇ ಸಿಗಲ್ಲ. ಲಿರಿಸಿಸ್ಟ್ಸ್ಗೂ ಆಗುತ್ತೆ, ಆ್ಯಥ್ಲೀಟ್ಸ್ಗೂ ಅಷ್ಟೇ. ಫಾರ್ಮ್ ಸರಿ ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಅವ್ರ ಫಾರ್ಮ್ ಸರಿ ಇಲ್ಲ ಅಂತ ಅವ್ನು ಕ್ರಿಕೆಟ್ ಆಡೋದು ಬಿಟ್ಟು ಟೆನ್ನಿಸ್ ತೊಗೊತಾನ? ಇಲ್ಲ. ಅಗೇನ್ ಗೋ ಬ್ಯಾಕ್ ಟು ದ ನೆಟ್ಸ್, ಹಿಲ್ ಪ್ರಾಕ್ಟೀಸ್, ಹಿಲ್ ಬೈಡ್ ಹಿಸ್ ಟೈಮ್, ಬಿಕಾಸ್ ಇಟ್ ಈಸ್ ಹೌ ಇಟ್ ಈಸ್. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾರ್ಮಲ್ ಎಲ್ಲರೂ ಸ್ಟ್ರೇಟ್ ಹಿಂಗೆ ಬಾಲಿಂಗ್ ಮಾಡ್ತಾರೆ. ಮಾಲಿಂಗ ಯಾವಾಗ ಹಿಂಗೆ ಬಂದು ಬಾಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಫಸ್ಟ್ 10 ಮ್ಯಾಚು ಎಲ್ಲರಿಗೂ ಕನ್ಫ್ಯೂಸ್ ಆಯಿತು ಒಂದು ಬಾಲಿಂಗು, ಯಾರಿಗೂ ಅವ್ನಿಗೆ ಆಡೋಕ್ಕಾಗಲಿಲ್ಲ. ಬಟ್ ದೆನ್ ಎವ್ರಿಬಡಿ ವೆಂಟ್ ಬ್ಯಾಕ್, ಅವನನ್ನು ಅನಲೈಸ್ ಮಾಡಿದ್ರು, ಅವ್ನು ಬಾಲಿಂಗ್ ಆ್ಯಕ್ಷನ್ ಅನಲೈಸ್ ಮಾಡಿದ್ರು, ಎಲ್ಲಿಂದ ರಿಲೀಸ್ ಮಾಡ್ತಾನೆ, ಅವನದು ಇದು ಚೆಕ್ಕಿಂಗ್ ಹೆಂಗೆ ಬರುತ್ತೆ, ಅವ್ನದು ರಿಸ್ಟ್ ಮೂಮೆಂಟ್ ಹೆಂಗೆ ಬರುತ್ತೆ, ಎಲ್ಲದನ್ನು ಅನಲೈಸ್ ಮಾಡಿದ್ರು. ನಾವು ಆಮೇಲೆ ಎಲ್ಲರೂ ಹೊಡೆಯೋಕ್ಕೆ ಶುರು ಮಾಡಿದ್ರು ಮಾಲಿಂಗನ. ಇನ್ನೊಬ್ಬ ಶ್ರೀಲಂಕಾದವನು ಅಜಂತ ಮೆಂಡಿಸ್ ಅಂತ ಒಬ್ಬ ಇದ್ದ, ಅವನು ಅಷ್ಟೇ. ಅವನು ಒಂಥರ ಫುಲ್ಲು ಎಂಥ ಬಾಲರ್, ಒಂಥರ ಮಿಸ್ಟ್ರಿ ಬಾಲರ್ ಥರ ಅವನು. ಫಸ್ಟ್ 6 ತಿಂಗಳು ಯಾರೂ ಅವನಿಗೆ ಆಟ ಆಡೋಕ್ಕಾಗಲಿಲ್ಲ. ಅದಾದಮೇಲೆ ಎಲ್ಲರೂ ಇದು ಮಾರ್ಕೆಟ್ಸು ಅದೇ ಥರ ಸಡನ್ನಾಗಿ ಒಂದು ಸಲ ಚೇಂಜ್ ಆಗುತ್ತೆ ಮಾರ್ಕೆಟ್ಸ್. ಫಾರ್ ಎಕ್ಸಾಂಪಲ್ ಫೆಬ್ರವರಿ ತನಕ ತುಂಬ ಕಾಮ್ ಮಾರ್ಕೆಟ್ಸು, 300 ಪಾಯಿಂಟ್ ತಿಂಗಳಲ್ಲಿ ಮೂವ್ ಆಗ್ತಾ ಇರಲಿಲ್ಲ. ಈಗ 300 ಪಾಯಿಂಟನ್ನು ಮಾರ್ಕೆಟು 1 ಅವರಲ್ಲಿ ಮೂವ್ ಮಾಡುತ್ತೆ. ಯಾವುದು ತಿಂಗಳಲ್ಲಿ ಮೂವ್ ಆಗ್ತಾ ಇರಲಿಲ್ವೋ 300 ಪಾಯಿಂಟು, ಈಗ ಅದು 1 ಅವರಲ್ಲಿ ಮೂವ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಅ ಸಡನ್ ನ್ಯೂ ಚೇಂಜ್. ಅದಕ್ಕೆ ನೀವೇನು ಮಾಡಬೇಕು, ಒಂದು ಸ್ಟೆಪ್ ಹೊರಗೆ ಬರಬೇಕು, ಅಡಾಪ್ಟ್ ಮಾಡಬೇಕು, ಅಡಾಪ್ಟ್ ಮಾಡ್ಕೊತ ಇರಬೇಕು, ಹೋಗ್ತಾ ಇರಬೇಕು. ದ್ಯಾಟ್ ಈಸ್ ಆಲ್ ಯು ಕ್ಯಾನ್ ಡೂ. ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗುತ್ತೆ? ನೀವು ಕೂತ್ಕೊಂಡು ಅಳ್ತೀರಾ, ಅಥವಾ ನಿಮ್ಮ ಹಳೆ ಮೆಥಡ್ಸನ್ನೇ ನಾನು ಇನ್ನೂ ಅಗ್ರೆಸಿವ್ ಹೋಗ್ತೀನಿ ಅಂತ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಯು ಹ್ಯಾವ್ ಟು ಸ್ಟೆಪ್ ಬ್ಯಾಕ್, ಯು ಹ್ಯಾವ್ ಟು ಸ್ಟೆಪ್ ಬ್ಯಾಕ್, ಸೈಜ್ ಡೌನ್. ಈಗ ಮಾರ್ಕೆಟ್ಸಲ್ಲಿ ನೀವು ದುಡ್ಡು ಮಾಡ್ತಾ ಇಲ್ಲ ಅಂತಂದರೆ
ಎರಡು ಚಾನ್ಸ್ ಇದೆ. ಒಂದು, ಮಾರ್ಕೆಟ್ಸೇ ತುಂಬ ವೊಲಟೈಲ್ ಆಗಿದೆ ಅಥವಾ ಮಾರ್ಕೆಟ್ಸ್ ನೀವು ಮಾಡೋ ಟ್ರೇಡಿಂಗಿಗೆ ಸೂಟ್ ಆಗ್ತಾ ಇಲ್ಲ. ಇನ್ನೊಂದು, ನೀವು ಮಾರ್ಕೆಟ್ಸ್ ಜೊತೆ ಸಿಂಕಲ್ಲಿಲ್ಲ. ಬಿಕಾಸ್ ಯು ಮೈಟ್ ಬಿ ಹ್ಯಾವಿಂಗ್ ಸಮ್ ಪರ್ಸ್ನಲ್ ಇಶ್ಯೂಸ್, ಫ್ಯಾಮಿಲಿ ಏನೋ ಇಶ್ಯೂ ಇರ್ಬೋದು, ಲೈಕ್ ಯು ಆರ್ ನಾಟ್ ಇನ್ ಅ ಗ್ರೇಟ್ ಮೆಂಟಲ್ ಸ್ಪೇಸ್, ಸೊ ಯು ಆರ್ ನಾಟ್ ಇನ್ ಸಿಂಕ್ ವಿತ್ ದ ಮಾರ್ಕೆಟ್ಸ್. ಇನ್ ಬೋತ್ ದ ಕೇಸಸ್ ನೀವು ಸೈಜ್ ಕಡಿಮೆ ಮಾಡಬೇಕು, ಸ್ವಲ್ಪ ಲೆಸ್ ಅಗ್ರೆಸಿವ್ ಆಗಿ ಹೋಗಬೇಕು, ಡಿಫೆನ್ಸಿವ್ ಆಟ ಆಡಬೇಕು. ಸೊ ನಿಮ್ಮ ಟ್ರೇಡಿಂಗ್ ಸ್ಟೈಲಿಗೂ ನೀವು ಮಾತಾಡಿದ್ದಕ್ಕೂ ನಿಮ್ಮ ಲೈಫಿಗೂ ದೇರ್ ಇಸ್ ಒನ್ ಥಿಂಗ್ ಇಸ್ ವೆರಿ ಲೈಕ್ ಇಫ್ ಐ ವಾಂಟ್ ಟು ಪಿಕ್ ಒನ್ ಎಲಿಮೆಂಟ್ ಫ್ರಮ್ ಯುವರ್ ಲೈಫ್, ಐ ಥಿಂಕ್ ಇಟ್ ಈಸ್ ಅ ಡಿಸಿಪ್ಲಿನ್. ಯು ಆರ್ ಅ ವೆರಿ ಡಿಸಿಪ್ಲಿನ್ಡ್ ಪರ್ಸನ್ ಫ್ರಮ್ ದ ಬಿಗಿನಿಂಗ್. ನೀವು ಏನೇನು ನಿಮ್ಮ ಲೈಫಲ್ಲಿ ನೀವು ಏನೇನು ಮಾಡಿದ್ದೀರಾ ಸ್ಕೂಲಿಂದನೂ ನೀವು ಯು ಆರ್ ಅ ವೆರಿ ಡಿಸಿಪ್ಲಿನ್ಡ್ ಪರ್ಸನ್. ಸೊ ಮೇಂಟೈನಿಂಗ್ ದ್ಯಾಟ್ ಡಿಸಿಪ್ಲಿನ್, ಮೇ ಬಿ ಸಮ್ಟೈಮ್ಸ್ ನೀವು ಬ್ರೇಕ್ ಆಗಿರ್ಬೋದು, ದೆನ್ ಯು ಕಮ್ ಬ್ಯಾಕ್ ಅಗೇನ್, ಬಟ್ ಮೇಂಟೈನಿಂಗ್ ದ್ಯಾಟ್ ಡಿಸಿಪ್ಲಿನ್, ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ somebody's life? Because everybody, most of the people are not disciplined. I think it is what either makes or breaks a person, especially in trading. Because ನಮ್ಮ ಟ್ರೇಡಿಂಗಲ್ಲಿ ನಮ್ದು ಎಡ್ಜ್ ಏನು, ಆ್ಯಸ್ ಅ ರಿಟೇಲ್ ಟ್ರೇಡರ್ ವಿತ್ ದ ಲೀಸ್ಟ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಎಲ್ಲರೂ HFTಸಿಂದ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಟ್ರೇಡ್ ಮಾಡ್ತಾರೆ, ಸೇಮ್ ಮಾರ್ಕೆಟ್ಸ್ ಅವರು ಟ್ರೇಡ್ ಮಾಡೋದು. ಸೊ ಅವರಿಂದ ಎಲ್ಲ ನಾವು ದುಡ್ಡು ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂತಂದರೆ, ಅವ್ರು ಟ್ರ್ಯಾಪ್ಸ್ನೆಲ್ಲ ಎಸ್ಕೇಪ್ ಮಾಡಬೇಕು ಅಂದರೆ, ಲೈಕ್ ದ ಓನ್ಲಿ ಥಿಂಗ್ ಈಸ್ ಡಿಸಿಪ್ಲಿನ್. ಆ್ಯಂಡ್ ನಾನು ಔಟ್ಸೈಡ್ ಲೈಫಲ್ಲಿ ನಾನು ಹೆಂಗೆ ಬೇಕು ಹಂಗೆ ಇರ್ತೀನಿ, ಆ್ಯಂಡ್ ಟ್ರೇಡಿಂಗಲ್ಲಿ ನಾನು ಸಡನ್ನಾಗಿ ಡಿಸಿಪ್ಲಿನಾಗಿ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ ಅದು. ಹೌದಾ? ನೀವು ನಾನು ನಮ್ಮ ಫ್ಯಾಮಿಲಿಯವ್ರ ಜೊತೆಗೆ ನಾನು ಇಂಟ್ರೋವರ್ಟ್ ಆಗಿರ್ತೀನಿ, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದ ತಕ್ಷಣ ನಾನು ಎಕ್ಸ್ಟ್ರೋವರ್ಟ್ ಆಗ್ತೀನಿ, ಅದಾಗಲ್ಲ. ಪರ್ಸ್ನಾಲಿಟಿ ಕ್ಲಾಶ್ ಆಗುತ್ತೆ. ಸೊ ಯು ಹ್ಯಾವ್ ಟು ಮೇಂಟೈನ್ ದ ಸಿಮಿಲರ್ ಕೈಂಡ್ ಆಫ್ ಅ ಪರ್ಸ್ನಾಲಿಟಿ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮೊಬ್ಬ ಫ್ರೆಂಡ್ ಅಂದರೆ ಒಂದು 3-4 ವರ್ಷ ನನಗಿಂತ ಚಿಕ್ಕವನು, ವೆರಿ ಗುಡ್ ಎಟ್ ರೀಡಿಂಗ್ ದ ಮಾರ್ಕೆಟ್ಸ್. ಟೆಕ್ನಿಕಲ್ ಅನಾಲಿಸ್ ಆಗಿರ್ಬೋದು, ಚಾರ್ಟ್ ರೀಡಿಂಗ್ ಆಗಿರ್ಬೋದು, ಟ್ರೇಡ್ಸ್ ತೊಗೊಂಡಾಗೋದು ತುಂಬ. ಬಟ್ ಏನು, ವೆರಿ ಇನ್ಡಿಸಿಪ್ಲಿನ್ಡ್ ಇನ್ ಇಸ್ ಔಟ್ಸೈಡ್ ಲೈಫ್. ಪ್ರತಿದಿನ ಪಾರ್ಟಿ, 4 ಗಂಟೆಗೆ ಮಲ್ಕೊಳೋದು, 4 ಗಂಟೆಗೆ ಮಲ್ಕೊಂಬಿಟ್ಟು ಮತ್ತೆ ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ಟ್ರೇಡ್ ಮಾಡೋದು. ನಾನು ನೀನು ಹೇಳಿದೆ, ಯು ಮೈಟ್ ಬಿ ಗುಡ್ ಎಟ್ ವಾಟ್ ಎವರ್, ಬಟ್ ದೆನ್ ನೀನು ಕರೆಕ್ಟಾಗಿ ಟೈಮಿಗೆ ಮಲ್ಕೊಳ್ಳಿಲ್ಲ ಅಂದರೆ, ನೀನು ಕರೆಕ್ಟಾಗಿ ನೀನು ರೆಸ್ಟ್ ಮಾಡಲಿಲ್ಲ ಅಂದರೆ, ನೀನು ಡಿಸಿಪ್ಲಿನ್ ಫಾಲೋ ಮಾಡಲಿಲ್ಲ ಅಂತಂದರೆ, ನಿನ್ನ ಮೈಂಡ್ ರಿಸ್ಕನ್ನು ಪರ್ಸೀವ್ ಮಾಡೋವಂಥ ಮೆಥಡು ಚೇಂಜ್ ಆಗುತ್ತೆ. ಸಮ್ ಟೈಮ್ಸ್ ಯು ಮೈಟ್ ಥಿಂಕ್ ದಟ್ ದೆರ್ ಇಸ್ ನೋ ರಿಸ್ಕ್, ಬಟ್ ದೆರ್ ಇಸ್ ಆ್ಯಕ್ಚುಲಿ ರಿಸ್ಕ್, ಆ್ಯಂಡ್ ಅದು ನೀನು ಅಬ್ಸರ್ವ್ ಮಾಡಲ್ಲ. ಆ್ಯಂಡ್ ದ್ಯಾಟ್ ವಿಲ್ ಬಿ ದ ಸ್ಟಾರ್ಟ್ ಆಫ್ ಯುವರ್ ಡೌನ್ಫಾಲ್ ಅಂತ. ವಿತಿನ್ 3 or 4 months, he started taking bad hits. ತುಂಬ ಅವನಿಗೆ ಲಾಸ್ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ದೆನ್ ಹಿ ರಿಯಲೈಸ್ಡ್, ದಿಸ್ ಈಸ್ ನಾಟ್ ಇಟ್. ಅದಾದಮೇಲೆ ಅವನು ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಮೂಥೈ ಅಂತ ಇದೆಯಲ್ಲ, ಅದ್ರದ್ದೊಂದು ಕೋರ್ಸ್ ಸೇರ್ಕೊಂಡ್ಬಿಟ್ಟು ಆ ಡಿಸಿಪ್ಲಿನ್ ತೊಗೊಂಡೋಗಿ 3 months ಅಲ್ಲಿ ಮಾಡಿಬಿಟ್ಟು, ಅದಾದಮೇಲೆ ವೆಯ್ಟ್ ಲಾಸ್ ಎಲ್ಲ ಮಾಡಿಕೊಂಡು ವಾಪಸ್ ಬಂದು ನಾವು ಈ ಸ್ಲೋಲಿ ಅಗೇನ್ ರೀಬಿಲ್ಡಿಂಗ್ ಬ್ಯಾಕ್. ಬಿಕಾಸ್ ಇಟ್ಸ್ ಅ ವೇ ಆಫ್ ಲೈಫ್. ಟ್ರೇಡಿಂಗ್ ಈಸ್ ಆಲ್ಸೋ ವೇ ಆಫ್ ಲೈಫ್. ಲೈಕ್ ಇಫ್ ಯು ಆರ್ ಡಿಸಿಪ್ಲಿನ್ಡ್ ಔಟ್ಸೈಡ್, ಇಲ್ಲೂ ಡಿಸಿಪ್ಲಿನ್ಡ್ ಆಗಿರುತ್ತೆ. ನಿಮ್ದು ಇಕ್ವಿಟಿ ಕರ್ವ್ ಏನಿರುತ್ತಲ್ಲ, ಸ್ಮೂತಾಗಿ ಹೋಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಇನ್ಡಿಸಿಪ್ಲಿನ್ ಪೀಪಲ್ ವಿಲ್ ನಾಟ್ ಬಿ ಗುಡ್ ಟ್ರೇಡರ್ಸ್, ಬಟ್ ಅಟ್ ದ ಸೇಮ್ ಟೈಮ್ ಅವ್ರದ್ದು ಲೈಫಲ್ಲಿ ಹೆಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತಲ್ಲ, ಅದೇ ಥರ ಟ್ರೇಡಿಂಗ್ MTMಲ್ಲೂ ಅವ್ರದ್ದು ಫುಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಇಟ್ ಈಸ್ ಅಗೇನ್ ಚಾಯ್ಸ್. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ರಾಂಗ್ ಆರ್ ಐ ಆಮ್ ರೈಟ್. ಮೇ ಬಿ ಐ ಆಮ್ ರಾಂಗ್. ಇಷ್ಟು ಡಿಸಿಪ್ಲಿನ್ ಅಥವಾ ಇಟ್ಕೊಳೋದು ಅಷ್ಟೇನು ಒಳ್ಳೇದಲ್ಲ ಅನಿಸುತ್ತೆ. ಬಟ್ ಬೀಯಿಂಗ್ ಡಿಸಿಪ್ಲಿನ್ಡ್, ಇಟ್ ಈಸ್ ವರ್ಕಿಂಗ್ ಔಟ್. ಇಟ್ ಈಸ್ ವರ್ಕಿಂಗ್ ಫಾರ್ ಮೀ, ದಟ್ಸ್ ಆಲ್. ನೋಬಡಿ ಈಸ್ ರೈಟ್ ಆರ್ ನೋಬಡಿ ಈಸ್ ರಾಂಗ್. ನಾನು ಕುತ್ಕೊಂಡ್ಬಿಟ್ಟೆ ಅವ್ರು ಪಾರ್ಟಿ ಮಾಡ್ತಾರೆ ಅಂದರೆ ಇಲ್ಲ. ನಾನು 10 ವರ್ಷ ಆದಮೇಲೆ ನನಗೆ ಅನಿಸ್ಬೋದು, ನಾನು ಏನು ಮಾಡಿದಪ್ಪ 10 ವರ್ಷ ಇಷ್ಟೊಂದೆಲ್ಲ ಡಿಸಿಪ್ಲಿನ್ ಅಂತ ನಾನು ಮಾಡಬೇಕಾಯ್ತು ಪಾರ್ಟಿ ಅನ್ಸ್ಬೋದು. ಐ ಡೋಂಟ್ ನೋ. ಬಟ್ ಆ್ಯಸ್ ಆಫ್ ನೌ ಇಟ್ ಈಸ್ ವಾಟ್ ಈಸ್ ವರ್ಕಿಂಗ್ ಫಾರ್ ಮೀ. ಸೊ ಐ ಆಮ್ ಓಕೆ, ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಐ ಆಮ್ ನಾಟ್ ಫೋರ್ಸಿಂಗ್ ಮೈ ಸೆಲ್ಫ್. ಇಟ್ ಈಸ್ ವಾಟ್ ಐ ಆಮ್ ಲವಿಂಗ್. ನಮಗೆ ಸ್ಟಾರ್ಟಿಂಗಲ್ಲೂ ಹೇಳಿದೆ, ಇದರ್ ಡೂ ವಾಟ್ ಯು ಲವ್ ಆರ್ ಲವ್ ವಾಟ್ ಯು ಡೂ. ಐ ಆಮ್ ಡೂಯಿಂಗ್ ಬೋತ್. ನವಲ್ ರವಿಕಾಂತ್ ಅಂತ ಹೇಳಿದೆ, ಅವ್ನು ಹೇಳ್ತಾನೆ ನೋಡಿ, ಲೈಕ್ 90% ಆಫ್ ದ ಲೈಫ್ ಈಸ್ ನೋಯಿಂಗ್ ವಾಟ್ ಯು ವಾಂಟ್. ಓನ್ಲಿ ದ 10% ಈಸ್ ಆ್ಯಕ್ಚುಲಿ ಲೈಕ್ ಗೋಯಿಂಗ್ ಔಟ್ ಆ್ಯಂಡ್ ಗೆಟಿಂಗ್ ದೋಸ್ ಥಿಂಗ್ಸ್. ಜನ ಏನು ಮಾಡ್ತಾರೆ, ಲೈಕ್ ದೇ ಡೋಂಟ್ ಸಿಟ್ ವಿತ್ ದೆಮ್ಸೆಲ್ಸ್. ಅವ್ರಿಗೆ ಏನು ಬೇಕು ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿ ಓನ್ಲಿ ವಾಂಟ್ ದೋಸ್ ಥಿಂಗ್ಸ್ ವಿಚ್ ದ ಸೊಸೈಟಿ ಹ್ಯಾಸ್ ಟೋಲ್ಡ್ ಅಸ್ ಟು ವಾಂಟ್. ಸೊ ಇಫ್ ಯು ಸಿಟ್ ವಿತ್ ಯುವರ್ ಸೆಲ್ಫ್, ನಿಮಗೆ ಬರುತ್ತೆ, ಓಕೆ ನನಗೆ ನನ್ನ ಲೈಫ್ ಈ ಥರ ಇರಬೇಕು, ಹಿಂಗೆ ಇರಬೇಕು. ಒನ್ಸ್ ಯು ಫಿಗರ್ ದಟ್ ಔಟ್, ದ ರೆಸ್ಟ್ ಪಾರ್ಟ್ ಈಸ್ ಈಸಿ ಆ್ಯಕ್ಚುಲಿ. ಅಫ್ಕೋರ್ಸ್ ಇಟ್ಸ್ ನಾಟ್ ಕೇಕ್ ವಾಕ್. ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಕೋರ್ಸ್ ಕರೆಕ್ಟ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ರೀಕ್ಯಾಲಿಬ್ರೇಟ್ ಯುವರ್ ಸೆಲ್ಫ್, ಆಲ್ ದಟ್ ಈಸ್ ದರ್. ಬಟ್ ಅಗೇನ್ ದಟ್ಸ್ ದ ಪಾರ್ಟ್ ಆಫ್ ಎನಿಥಿಂಗ್, ರೈಟ್? You are passionate about your mental health and you are also passionate about your physical health. So tell me about your routine. ನೀವು ನಿಮ್ಮ ಈ ರೂಟೀನ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಲಾಂಗ್ ವಿತ್ ಯೋರ್ ವರ್ಕ್? ನಂದು ಅಟ್ ದಿಸ್ ಪಾಯಿಂಟ್ ಮೈ ವರ್ಕ್ ಈಸ್ ಪ್ರಾಕ್ಟಿಕಲಿ ನಾನ್ ಎಕ್ಸಿಸ್ಟೆಂಟ್. ನಾನು ಹೇಳಿದ್ನಲ್ಲ, ವಾರಕ್ಕೆ 2 ದಿನ ಟ್ರೇಡಿಂಗ್ ಮಾಡ್ತೀನಿ, ಅದು 6 hours ಅಷ್ಟೇ. ನಂಗೆ ಬೇಕು ಅಂತಂದರೆ ನಾನು ಬೇರೆ ಮಾರ್ಕೆಟ್ಸ್ನು ಟ್ರೇಡ್ ಮಾಡ್ಬೋದು, ಬೇರೆ ದಿನನೂ ಟ್ರೇಡ್ ಮಾಡ್ಬೋದು. ಬಟ್ ಐ ಹ್ಯಾವ್ ಕಾಗ್ನಿಸೆಂಟ್, ಐ ಮೀನ್ ಐ ಆಮ್ ಪರ್ಪಸ್ಲಿ ಐ ಆಮ್ ನಾಟ್ ಟ್ರೇಡಿಂಗ್ ಎನಿ ಆಫ್ ದಿ ಅದರ್ ಥಿಂಗ್ಸ್. ನಾನು ಏನು ಮಾಡಬೇಕು ಅಷ್ಟೇ, ಬಿಕಾಸ್ ಐ ನೀಡ್ ದಟ್ ಬ್ಯಾಲೆನ್ಸ್ ಆಲ್ಸೋ. ನನಗೆ ಅದು ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಸಮ್ವೇರ್ ಸಮಥಿಂಗ್ ವಿಲ್ ಫೋರ್ಸ್ ಮೀ ಟು ಮೇಕ್ ಸಮ್ ಎರರ್ಸ್. ಈಗ ನಾನು ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹೌ ಐ ಆಮ್ ಟ್ರೇಡಿಂಗ್, ವಾಟ್ ರಿಟರ್ನ್ಸ್ ಐ ಆಮ್ ಮೇಕಿಂಗ್.
ಪ್ರಾಬಲಿ 1 ವರ್ಷ ಆದಮೇಲೆ ನನಗೆ ಐ ಮೈಟ್ ಫೀಲ್ ಏನು 2 ದಿನ ಕೆಲಸ ಮಾಡಿಬಿಟ್ಟು ಏನು ಬೋರ್ ಆಗ್ತಾ ಇದೆ, ಐ ಶುಡ್ ಡೂ, ದೆನ್ ಪ್ರಾಬಲಿ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ ಅದರ್ ಮಾರ್ಕೆಟ್ಸ್ ಆಲ್ಸೋ. ಮೇ ಬಿ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ US ಮಾರ್ಕೆಟ್ಸ್, ಮೇ ಬಿ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ ಕಮಾಡಿಟೀಸ್ ಮಾರ್ಕೆಟ್ಸ್. ಸೊ ಐ ಆಮ್ ನಾಟ್ ಫೋರ್ಸಿಂಗ್ ಸಮಥಿಂಗ್. ನಾನು ಯಾರೋ ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ ಅಂತ ನಾನು ಮಾಡ್ತಾಯಿಲ್ಲ. ನನಗೆ ಈ ಟೈಮಲ್ಲಿ ನಂಗೆ ಏನು ರೈಟ್ ಅನಿಸುತ್ತೋ ಅದು ಮಾಡ್ತೀನಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ರುಟೀನ್, ನನ್ನ ರುಟೀನ್ ಒಂದು ಫಿಟ್ನೆಸ್ ರುಟೀನ್ ಯಾವಾಗಲೂ ಫಿಕ್ಸ್ ಇರುತ್ತೆ. ಲೈಕ್ ವಾರಕ್ಕೆ 4 5 ದಿನ ನಾನು ಜಿಮ್ ವರ್ಕೌಟ್ ಮಾಡ್ತೀನಿ. 2 ವಾರಕ್ಕೆ ಒಂದು ಸಲ ಸ್ಪ್ರಿಂಟ್ಸ್, 100 ಮೀಟರ್ ಸ್ಪ್ರಿಂಟ್ಸ್ ಓಡೋಕೆ ಹೋಗ್ತೀನಿ. ದೆನ್ ಐ ಲೈಕ್ ದಿಸ್ ರೋಪ್ ಕ್ಲೈಂಬಿಂಗ್, ಪೋಲ್ ಕ್ಲೈಂಬಿಂಗ್. ಸೊ ಈ ಥರದ್ದೆಲ್ಲ ನಂಗೆ ಮಾಡೋಕ್ಕೆ ಇಷ್ಟ. ಸ್ವಲ್ಪ ಹತ್ತೋದು, ಬೀಳೋದು, ಕುಣಿಯೋದು ಅದು ಸ್ವಲ್ಪ ನಂಗೆ ಆ ಥರದ್ದು ಇಷ್ಟ ನನಗೆ. ಸೊ ಅದು ಬಿಟ್ಬಿಟ್ಟು ಐ ಪ್ಲೇ ಕ್ರಿಕೆಟ್ ಟ್ವೈಸ್ ಅ ವೀಕ್. ಸೊ ಇಲ್ಲೇ ಟರ್ಫ್ ಈಗ ಹೊಸದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ನೈಟ್ 9 to 11, 9 to 12 ನಾವು ಕ್ರಿಕೆಟ್ ಆಡ್ತೀವಿ ವಾರಕ್ಕೆ 2 ಸಲ. ಸೊ ಅಷ್ಟೇ. ಆಮೇಲೆ ನಾನೇನು ನನ್ನ ಡಯಟ್ ಅಂತ ಏನು ಫುಲ್ ಆ ಥರ ಸ್ಟ್ರಿಕ್ಟ್ ಡಯಟ್ ಅಂತೆಲ್ಲ ಏನಿರಲ್ಲ. ಐ ಈಟ್ ಎವ್ರಿಥಿಂಗ್ ಲೈಕ್ ಸ್ವೀಟ್ಸ್. ಯು ಈಟ್ ಬೆಣ್ಣೆ ದೋಸೆ? ಯಾ, ಐ ಈಟ್ ಎವ್ರಿಥಿಂಗ್. ಬಟ್ ಇಲ್ಲಿ ನಾನು ಜಾಸ್ತಿ ತಿನ್ನಲ್ಲ. ಐ ಮೀನ್ ಒಂಥರ ಬೋರ್ ಆಗಿಬಿಟ್ಟಿರುತ್ತೆ ಅಂತ ತಿನ್ನೋದ್ರಿಂದ. ಬಟ್ ನಾನು ಸ್ವೀಟ್ಸ್ ತಿಂತೀನಿ, ಫ್ರೈಡ್ ಐಟಮ್ಸು ತಿಂತೀನಿ, ಐಸ್ ಕ್ರೀಮ್ಸ್ ಎಲ್ಲ. ಹಂಗೆ ನಂಗೆ ಇದಿಲ್ಲ. ಕೆಲವೊಂದು ಸಲ ಈಗ ಸಪೋಸ್ ಕೆಲವೊಂದು ವಾರಕ್ಕೆ ಒಂದಿನ ರ್ಯಾಂಡಮಾಗಿ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ. ನನ್ನ ಫಸ್ಟ್ ಮೀಲೇ 4 o'clock in the evening ಡೈರೆಕ್ಟ್. ಸೊ ರಾತ್ರಿ 10 ಗಂಟೆಗೆ ಊಟ ಮಾಡೋದು, ನೆಕ್ಸ್ಟ್ ಸಾಯಂಕಾಲ 4 ಗಂಟೆ ತನಕ. ಸೊ ಇಟ್ಸ್ ಲೈಕ್ ಎನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬಟ್ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿ ಇವತ್ತಿನ ದಿನನೇ ಮಾಡಬೇಕು ಹಂಗೆ ಅಂತಿಲ್ಲ. ರ್ಯಾಂಡಮಾಗಿ ಒಂದಿನ ಇವತ್ತು ಬೇಡ ಬ್ರೇಕ್ಫಾಸ್ಟ್ ಮುಗೀತು. ಬಟ್ ವೆನ್ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್, ಅವಾಗ ನಾನು ತುಂಬ ಸ್ಟ್ರಿಕ್ಟ್ ಆಗಿದ್ದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ವೆನ್ ಐ ವಾಸ್ 19 ಐ ಸ್ಟಾರ್ಟೆಡ್. ನಾವು ಇಟ್ಸ್ ಬಿನ್ ಲೈಕ್ ಆಲ್ಮೋಸ್ಟ್ 12 years. ಹಾಂ, ಮೋರ್ ದೆನ್ 2 weeks ಯಾವತ್ತೂ ಬಿಟ್ಟಿಲ್ಲ. ಯಾವಾಗ ಇಂಜುರಿ ಆದಾಗ 2 weeks ಮೈ ಡ್ಯಾಡ್ ಪಾಸ್ಟ್ ಅವೇ. ಯಾವಾಗ ನಮ್ಮ ಡ್ಯಾಡ್ ತಿರ್ಕೊಂಡ್ರು ಅವಾಗ ಒಂದು 2 ವಾರ ಬಿರಬೇಕಾಯಿತು. ಬಟ್ 2 ವಾರಕ್ಕಿಂತ ಜಾಸ್ತಿ ನಾನು ಬಿಟ್ಟಿಲ್ಲ. ಇವನ್ ಕೋವಿಡಲ್ಲೂ ಲೈಕ್ ಇಲ್ಲೇ ಬೇಸ್ಮೆಂಟಲ್ಲೇ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಬಟ್ ಅದೇ ನಾನು ಹೇಳಿದ್ನಲ್ಲ, ಲೈಕ್ ಯು ಹ್ಯಾವ್ ಟು ರೀಚ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಅರ್ನ್ ದಟ್ ರೈಟ್ ಟು ಆ್ಯಕ್ಚುಲಿ ಬ್ರೇಕ್ ದ ರೂಲ್ಸ್. ಸ್ಟಾರ್ಟಿಂಗಲ್ಲಿ ಐ ವಾಸ್ ವೆರಿ ಸ್ಟ್ರಿಕ್ಟ್ ವಿತ್ ಮೈ ಡಯಟ್. ಇಷ್ಟು ಪ್ರತಿ ಟೈಮಲ್ಲಿ ಪ್ರೋಟೀನ್ ತೊಗೊಳ್ಳೇಬೇಕು, ಈ ಥರ ಹಿಂಗೆ ತಿನ್ನಲೇಬೇಕು, ಇಷ್ಟು ಕರೆಕ್ಟಾಗಿ ಇಷ್ಟೊತ್ತು ಮಲ್ಕೊಳ್ಳೇಬೇಕು. ಆಫ್ಟರ್ ದ್ಯಾಟ್ ಪಾಯಿಂಟ್ ನಿಮ್ಮ ಮೈಂಡ್ ಮಸಲ್ ಕನೆಕ್ಷನ್ ಎಲ್ಲ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಂದರೆ, ಈಗ ನಾನು ಜಸ್ಟ್ ಬೈ ಡೂಯಿಂಗ್ 5 or 6 sets ಫಾರ್ ಎನ್ ಎಂಟೈರ್ ಬಾಡಿ ಪಾರ್ಟ್, ಐ ಗೆಟ್ ದ ಸೇಮ್ ಕೈಂಡ್ ಆಫ್ ಏನಂತಾರೆ ಎಫೆಕ್ಟ್ ವಾಟ್ ಐ ಯೂಸ್ ಟು ಗೆಟ್ ಬೈ ಟ್ರೈನಿಂಗ್ 1.5 hours back when I was 22. ಸೊ ಇಟ್ಸ್ ಅಬೌಟ್ ದ್ಯಾಟ್. ಸೊ ಐ ಡೋಂಟ್ ಡಿಪ್ರೈವ್ ಮೈ ಸೆಲ್ಫ್ ಆಫ್ ನಾನು ಇದನ್ನು ತಿನ್ನೋಂಗಿಲ್ಲ, ಅದನ್ನು ತಿನ್ನೋಂಗಿಲ್ಲ, ಇಷ್ಟೊತ್ತಿಗೆ ತಿನ್ನಬೇಕು, ಅದೆಲ್ಲ ಏನು ಹಂಗೇನಿಲ್ಲ. ವೆರಿ ಫ್ಲೆಕ್ಸಿಬಲ್ ಲೈಕ್. ಯಾಕಂದರೆ ಜನ ಇಲ್ಲ ಕಂಪ್ಲೀಟ್ಲಿ ದುಡ್ಡು ಮಾಡ್ತಾರೆ, ಇಲ್ಲ ಕಂಪ್ಲೀಟ್ಲಿ ಹೆಲ್ತ್ ಕಡೆ ಹೋಗಿರ್ತಾರೆ. ಅದು 2 ಬ್ಯಾಲೆನ್ಸ್ ಮಾಡೋದು ಈಗ ತುಂಬ ಕಷ್ಟ. ಸೊ ನೀವು ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಅದು ನನಗೆ ಅದು ಅರ್ಥ ಆಗಲ್ಲ. ಒನ್ ವಿತೌಟ್ ದಿ ಅದರ್ ಈಸ್ ಪಾಯಿಂಟ್ಲೆಸ್ ಅಲ್ವಾ? ಸೊ ನೀವು ಫುಲ್ ಫಿಟ್ ಆಗಿದ್ದೀರಾ, ನಿಮ್ಮ ಹತ್ರ ಸ್ಪೆಂಡ್ ಮಾಡೋಕ್ಕೆ ದುಡ್ಡಿಲ್ಲ, ಲೈಕ್ ಯು ಆರ್ ಫಿಸಿಕಲಿ ಫಿಟ್ ಟು ಡೂ ಎವ್ರಿಥಿಂಗ್, ಬಟ್ ಯು ಡೋಂಟ್ ಹ್ಯಾವ್ ಮನಿ. ನೀವು ಸಣ್ಣ ಮಾಡಬೇಕು ಅಂದ್ರೆ, ನೀವು ದುಡ್ಡಿಗೆ ಯೋಚನೆ ಮಾಡಬೇಕು ಅಂದರೆ, ದ್ಯಾಟ್ ಲೈಫ್ ಈಸ್ ಆಲ್ಸೋ ನಾಟ್ ದಟ್ ಗ್ರೇಟ್. ಆರ್ ದ ಲೈಫ್ ಆಫ್ ರಾಕೇಶ್ ಜುಂಜುನ್ವಾಲಾಜಿ, ಹೌದಾ? ಲೈಕ್ ಅವ್ರು ಅವ್ರದ್ದು 10 years ಅವ್ರು ವೀಲ್ ಚೇರಲ್ಲೇ ಕಳಿಬೇಕಾಯಿತು ಆಫ್ಟರ್ ಹ್ಯಾವಿಂಗ್ thousands of crores of net worth. That is also pointless. ಮೇಂಟೈನ್ ಬೋತ್, ಬ್ಯಾಲೆನ್ಸ್ ಇಟ್. Yes. ಇದು ಸಮ್ ಪೀಪಲ್ ಹ್ಯಾವ್ ದಿಸ್ ಕಂಪ್ಯಾರಿಸನ್ ಬಿಟ್ವೀನ್ ಮನಿ ಆರ್ ಫೇಮ್. ಮನಿ ಬೇಕಾ ಫೇಮ್ ಬೇಕಾ ಅಂತಾರೆ. ನಾನು ಹೇಳ್ತೀನಿ ಎರಡೂ ಈಕ್ವಲ್ ಆಗಿರಬೇಕು. ಈಕ್ವಲ್ ಅಂತಂದರೆ ಎರಡೂ ಒಂದು ಡೀಸೆಂಟ್ ಲೆವೆಲಲ್ಲಿ ಇರಬೇಕು. ನಿಮಗೆ ಡೀಸೆಂಟ್ ಲೆವೆಲಲ್ಲಿ ದುಡ್ಡು ಮಾಡಿರಬೇಕು, ಡೀಸೆಂಟ್ ಲೆವೆಲಲ್ಲಿ ಜನ ನಿಮ್ಮನ್ನು ಗೊತ್ತೂ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಕೆಲವೊಬ್ರು ನೋಡಿದ್ದೀರಾ, ಲೈಕ್ ಭಾಳ ದುಡ್ಡು ಮಾಡಿರ್ತಾರೆ, ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಅವ್ರು ಪೇಯ್ಡ್ PR ಕ್ಯಾಂಪೇನ್ ಮಾಡಿಸ್ತಾರೆ ದುಡ್ಡು ಕೊಟ್ಟು, ಟು ಗೆಟ್ ದಟ್ ವಾಟ್ ಎವರ್ ದಟ್ ಸೋಷಿಯಲ್ ಮೀಡಿಯಾ ಆರ್ ದಟ್ ಸೋಷಿಯಲ್ ಸ್ಟ್ಯಾಟಸ್. ಇನ್ನು ಕೆಲವೊಬ್ಬರು ಈ ಬಿಗ್ ಬಾಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರ ಹತ್ರ ಸೋಷಿಯಲ್ ಮೀಡಿಯಾ ಫೇಮ್ ತುಂಬ ಇರುತ್ತೆ, ಬಟ್ ಅವ್ರು ನೋಡಿರಲಿಲ್ಲ, ಎಲ್ಲ ಲೋನ್ ಗಿನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಬೋತ್ ಆರ್ ಬ್ಯಾಡ್. ಲೈಕ್ ಯು ಹ್ಯಾವ್ ಟು ಹ್ಯಾವ್ ಸಿಮಿಲರ್ಲಿ ಹೆಲ್ತ್ ವರ್ಸಸ್ ಮನಿ. ಲೈಕ್ ಯು ನೀಡ್ ಟು ಹ್ಯಾವ್ ಅ ಡೀಸೆಂಟ್ ಲೆವೆಲ್ ಇನ್ ಬೋತ್ ದ ಥಿಂಗ್ಸ್. ಬಟ್ ನಿಮಗೆ ಯಾವ ಪಾಯಿಂಟಲ್ಲಿ ನಿಮಗೆ ರಿಯಲೈಸ್ ಆಯಿತು ದಟ್ ಯು ನೀಡ್ ಟು ಹ್ಯಾವ್ ಅ ಸೋಷಿಯಲ್ ಪ್ರೆಸೆನ್ಸ್? ಯಾಕಂದರೆ ಇಷ್ಟು ಡಿಸಿಪ್ಲಿನ್ಡಲ್ಲಿ ಇರೋರೆಲ್ಲ ಯಾರ್ಯಾರು ಇಲ್ಲ ನರ್ಡ್ ಇರ್ತಾರೆ, ದೇ ಆರ್ ಲೈಕ್ ಇಂಟ್ರೋವರ್ಟ್, ತುಂಬ ಚೆನ್ನಾಗಿ ದುಡ್ಡು ಮಾಡ್ತಿರ್ತಾರೆ ಅವ್ರ ಪಾಡಲ್ಲಿ. ಬಟ್ ಯು ಹ್ಯಾವ್ ಅ ಗುಡ್ ಪ್ರೆಸೆನ್ಸ್ ಇನ್ ಡಿಜಿಟಲ್. ಸೊ ವೆನ್ ಡಿಡ್ ಯು ರಿಯಲೈಸ್ ದಟ್ ಆ್ಯಂಡ್ ಹೌ ಯು ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ಇಟ್? ಸಿ, ಒನ್ ಗುಡ್ ಥಿಂಗ್ ಈಸ್ ವ್ಯಾಲಿಡೇಷನ್. ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಈಗ ಸಪೋಸ್ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ, ನಾನೊಂದೇನೋ ನನ್ನ ಬಾಡಿದೇನೋ ಒಂದು ಫೋಟೋ ಹಾಕಿದೆ, ಜನ ಬಂದು ಚೆನ್ನಾಗಿದೆ ಅಂತ ಕ್ರೆಡಿಟ್ ಮಾಡಿ ಕಮೆಂಟ್ ಮಾಡಿದರೆ ನನಗೂ ಇಷ್ಟ ಆಗುತ್ತೆ ಅದು. ಸೊ ಅದರಿಂದನೇ ನಾವು ಸೋಷಿಯಲ್ ಮೀಡಿಯಾಗೆ ಬಂದಿದ್ದಲ್ವಾ. ಇನ್ ಅ ವೇ ಲೈಕ್ ಎವ್ರಿಬಡಿ ವಾಂಟ್ಸ್ ಟು ಸಿಗ್ನಲ್, ಸೋಷಿಯಲ್ ಸಿಗ್ನಲಿಂಗ್ ಅಂತ ಹೇಳ್ತೀವಲ್ಲ. ನಿಮ್ಮ ಹತ್ರ ಕೆಲವೊಬ್ಬರು ಅವ್ರದ್ದೇನೋ ಎಕ್ಸ್ಪೆನ್ಸಿವ್ ವಾಚಸ್ನ ಫೋಟೋಸ್ಗೆ ಹಾಕ್ತಾರೆ, ಅಥವಾ ಅವ್ರು ಯಾವುದೋ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿದ್ದನ್ನು ಫೋಟೋಸ್ಗೆ ಹಾಕ್ತಾರೆ. ಇನ್ನು ಕೆಲವೊಬ್ರು ಯಾರೋ ಅವ್ರದ್ದು ಫಿಟ್ನೆಸ್ದು ಫೋಟೋಸ್ಗೆ ಹಾಕ್ತಾರೆ. ಇನ್ನೊಬ್ರು ಅವ್ರದ್ದು ಓಡ್ತಾ ಇರೋದು, ಅವ್ರೇನೋ ಒಂದು ಸ್ಪೆಷಲಾಗಿ ಏನೋ ಮ್ಯೂಸಿಕ್ ಮಾಡಿದರೆ. ಬೇಸಿಕಲಿ ವೈ ಡು ವಿ ಡೂ ಆಲ್ ದಿಸ್?
to get some sort of a validation. So validation is a genuine motivator. It's a genuine incentive. It is what it is. ಈಗ ನಾನು ಹೇಳ್ಬೋದು ನನಗೇನು ಫರಕ್ ಆಗಲ್ಲ, ಜನ ನನಗೇನು ಹೊಗಳಿದ್ರು ನಂಗೆ ಫರಕ್ ಆಗಲ್ಲ, ಬಗಲಿದ್ರು ಬೈದ್ರು ಫರಕ್, ದಟ್ಸ್ ಅ ಲೈ, ಸುಳ್ಳು. ನನಗೊಬ್ಬನ ಯಾರಾದರೂ ಇವತ್ತು ನನಗೆ 100 ಜನ ನಂಗೆ ಒಳ್ಳೆ ಕಮೆಂಟ್ ಹಾಕ್ಬಿಟ್ಟು ಒಬ್ಬನ ಯಾರಾದರೂ ನಂಗೆ ಬೈಯೋ ಕಮೆಂಟ್ ಹಾಕಿದ್ರೆ ನಾನು ಇಡೀ ರಾತ್ರಿ ಎದ್ಕೊಂಡು ಯಾಕೆ ಹಿಂಗೆ ಅಂದ ಅಂತ ಯೋಚನೆ ಮಾಡ್ತೀನಿ. ನಾನು ಐ ಆಮ್ ಅ ಹ್ಯೂಮನ್ ಟು ಅಲ್ವಾ. ಸೊ ವ್ಯಾಲಿಡೇಷನ್ ಈಸ್ ಅ ಲೆಜಿಟ್ motivator or an incentive, but again after some point you feel numb to those validations. Like sudden ಆಗಿ ನಿಂಗೆ ಎಲ್ಲ ಕಡೆನೂ ಲೈಕ್ ವ್ಯಾಲಿಡೇಷನ್ ಬರ್ತಾ ಇದೆ, after that you feel numb. So once you experience a certain level of validation, then you feel like it's ಆಯ್ತಲ್ಲ ಮುಗೀತು ಅಷ್ಟೇ. ಅದು ಪದೇ ಪದೇ ಬರ್ತಾ ಹೋದಾಗ ಯು ವಿಲ್ ಫೀಲ್ ನಮ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಫಿಗರ್ ಔಟ್ ಸಮಥಿಂಗ್ ಎಲ್ಸ್ ಟು ಯಾಕಂದರೆ ನಿಮ್ಮ ಬೆಂಚ್ ಮಾರ್ಕ್ ಡೊಪಮಿನ್ ಲೆವೆಲ್ಸೇ ರೈಸ್ ಆಗಿಬಿಡುತ್ತಲ್ಲ. ನಾವು ಯು ಹ್ಯಾವ್ ಟು ಡೂ ಸಮಥಿಂಗ್ ಮೋರ್ ಎಕ್ಸ್ಟ್ರೀಮ್ ಟು ಆ್ಯಕ್ಚುಲಿ ಫೀಲ್ ದಟ್ ಫೀಲಿಂಗ್. ಸೊ ನಿಮ್ಮ ಪ್ರಕಾರ ಈಗಿನ ಜನ್ರೇಷನಿಂದು ಇಲ್ಲ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಇರುತ್ತಲ್ಲ ಡಿಸ್ಟ್ರಾಕ್ಷನ್ ಪಾಯಿಂಟ್ಸ್ ಅಂತ, ಸೊ ನಿಮ್ಮ ಡಿಸ್ಟ್ರಾಕ್ಷನ್ ಪಾಯಿಂಟ್ಸ್ ಏನಿದೆ? ನಾನು ಸದ್ಯಕ್ಕೆ ಆಲ್ಮೋಸ್ಟ್ ಫೋನ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಫೋನ್ ಅಡಿಕ್ಟ್ ಆಗಿದ್ದೀರಾ? ಡು ಯು ಆಲ್ಸೋ ಡು ಡೂಮ್ ಸ್ಕ್ರೋಲಿಂಗ್? ಡೂಮ್ ಸ್ಕ್ರೋಲಿಂಗ್ ಅಂತ ಅಲ್ಲ, ನಾನೇನು ಅಂತಂದರೆ ಲೈಕ್ ನಾನು ಚೆಸ್ ಜಾಸ್ತಿ ಆಡ್ತೀನಿ. ನಂಗೆ 5 ನಿಮಿಷ ಟೈಮ್ ಸಿಕ್ತು ಅಂದರೆ ಮಾರ್ಕೆಟ್ ಮಧ್ಯದಲ್ಲೂ ನಾನು ಚೆಸ್ ಆಡ್ತಾ ಇರ್ತೀನಿ, ಇಲ್ಲಾಂದರೆ ಟ್ವಿಟರಲ್ಲಿ ಇರ್ತೀನಿ. ಏನೂ ಇಲ್ಲ ಅಂತಂದರೆ ಅರ್ಧ ಗಂಟೆಗಿಂತ ಜಾಸ್ತಿ ಟೈಮ್ ಸಿಕ್ತು ಅಂತಂದರೆ ಅದರ ಟಿ ವಿ ಶೋ ನೋಡ್ತಾ ಇರ್ತೀನಿ. Any point of in your life you had any relationship distraction? Not really. Like ಅದ್ರ ಜಾಗಕ್ಕೆ ಇದ್ರ ಜಾಗಕ್ಕೆ ವೆರಿ ಫೋಕಸ್ಡ್. ಆ್ಯಂಡ್ ಆಲ್ಸೋ ನೀವು ಹೆಂಗೆ ಗೊತ್ತಾ, ಲೈಕ್ ಯು ಅಟ್ರ್ಯಾಕ್ಟ್ ದ ಕೈಂಡ್ ಆಫ್ ಪೀಪಲ್ ದ್ಯಾಟ್ ಯು ವಾಂಟ್ ಇನ್ ಲೈಫ್. ಈಗ ಯಾರಾದರೂ ನನ್ನ ಜೊತೆಗೆ ಇರಬೇಕು ಅಂತಂದರೆ ಅವರು ನಂತರದ ಮೆಂಟಾಲಿಟಿ ಅವ್ರು ಇದ್ದರೆ ಮಾತ್ರ ನನ್ನ ಜೊತೆಗೆ ಹೇಗಕ್ಕೆ ಸಾಧ್ಯ, ಅಥವಾ ನಾನು ಅವ್ರ ಜೊತೆಗೆ ಹೇಗಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ವಿತಿನ್ ಫ್ಯೂ ಡೇಸ್ ವಿತಿನ್ ಫ್ಯೂ ವೀಕ್ಸ್ ಸೆಟ್ಟೇ ಆಗಲ್ಲ. ಈಗ ಅವ್ರು ಯಾರೋ ಬಂದು ರ್ಯಾಂಡಮ್ ಆಗಿ ಏನೋ ಪ್ಲ್ಯಾನ್ ಮಾಡ್ತಾರೆ ಅಂದ್ಕೊಳ್ಳಿ, ನನಗೆ ಅದು ರ್ಯಾಂಡಮ್ ಪ್ಲ್ಯಾನ್ ನಂಗೆ ಲೈಕ್ ಆಗಲ್ಲ, ನಾನು ಬರಲ್ಲ ಅಂತ 2 ಸಲ ಕರೀತಾರೆ, 3 ಸಲ ಕರೀತಾರೆ, 4ನೇ ಸಲ ಲೈಕ್ ಗೊತ್ತಾಗಲ್ಲ ಅಂತಂದಮೇಲೆ ಆಬ್ವಿಯಸ್ಲಿ ಅದು ಮುರಿದೋಗುತ್ತೆ. ಸೊ ಯು ವಿಲ್ ಹ್ಯಾವ್ ಪೀಪಲ್ ಹೂ ಆರ್ ಆನ್ ಅ ಸೇಮ್ ವೇವ್ ಲೆಂತ್ ವಿತ್ ಯು ಮೋಸ್ಟ್ ಪ್ರಾಬ್ಲಿ, ಆ್ಯಂಡ್ ಮೋಸ್ಟ್ ಆಫ್ ಮೈ ಥಿಂಗ್ಸ್ ಹ್ಯಾವ್ ಆಲ್ಸೋ ಬೀನ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ನನ್ನ ಬೌಂಡ್ರೀಸನ್ನು ನಾನು ವೆರಿ ಸ್ಟ್ರಿಕ್ಟ್ಲಿ ಲೈಕ್ ಐ ಪ್ರೊಟೆಕ್ಟ್ ಮೈ ಬೌಂಡ್ರೀಸ್. ನಾನು ಮಲ್ಕೋಬೇಕು ಅಂತಂದರೆ ನಾನು ಫೋನ್ ಸೈಲೆಂಟ್ಗೆ ಹಾಕಿ ಮಲ್ಕೊಳೋದು. ಯಾರು ಫೋನ್ ಮಾಡಿದ್ರು ನಾನು ಎತ್ತಲ್ಲ. ನಾನು ಎದ್ಮೇಲೆ ಗೊತ್ತಾಗೋದು ಅವ್ರು ಫೋನ್ ಮಾಡಿದ್ದಾರೆ ಅಂತ. ಇವ್ರು ಫೋನ್ ಮಾಡ್ಬೋದು, ಅವ್ರೇನು ಅನ್ಕೊತಾರೋ, ಮೆಸೇಜ್ ಮಾಡ್ತಾರೋ, ಇಲ್ಲ. ಲೈಕ್ ಮೈ ಟೈಮಿಂಗ್ಸ್ ಇಸ್ ಮೈ ಟೈಮಿಂಗ್ಸ್, ಬಿಕಾಸ್ ದ್ಯಾಟ್ ಈಸ್ ವಾಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ ಅಲ್ವಾ. ನಾನು ಲೆಟ್ಸೇ ನಾನು ಬೇರೆಯವ್ರಿಗೆ ಯಾರಿಗೋಸ್ಕರಾದ್ರೂ ನನ್ನ ಲೈಫು ನಾನು ಬೆಂಡ್ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ನಾಟ್ ಜಸ್ಟ್ ಡೂಯಿಂಗ್ ಡಿಸರ್ವಿಸ್ ಟು ಮೈ ಸೆಲ್ಫ್, ಬಟ್ ಐ ಆಮ್ ಆಲ್ಸೋ ಡೂಯಿಂಗ್ ಡಿಸರ್ವಿಸ್ ಟು ದೆಮ್, ಬಿಕಾಸ್ ಐ ಆಮ್ ನಾಟ್ ಬೀಯಿಂಗ್ ಮೈ ಜೆನ್ಯೂನ್ ಸೆಲ್ಫ್. ಈಗ ಲೆಟ್ಸೇ ನಾನು ಕೆಲಸ ಮಾಡೋ ಟೈಮಲ್ಲಿ ನಾನು ಯಾರನ್ನೂ ಮಾತಾಡ್ಸಲ್ಲ, ನಾನು ಯಾರನ್ನೂ ಇದು ಮಾಡಲ್ಲ ಅಂತ ಇರ್ತೀನಿ. ಬಟ್ ಯಾರೋ ಬಂದರು, ಲೈಕ್ ಅವ್ರನ್ನ ನಾನು ಪ್ಲೀಸ್ ಮಾಡಬೇಕು ಅಂತ ನಾನು ಹೋಗ್ತೀನಿ ಅಂತಂದರೆ ಅವ್ರಿಗೇನು ಅನಿಸುತ್ತೆ, ಇವ್ ನನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ. ಬಟ್ ಅದು ನಾನು ಲೈಫ್ ಲಾಂಗ್ ಕೊಡೋಕ್ಕಾಗುತ್ತಾ? ಆಗಲ್ಲ. ಬೇಸಿಕಲಿ ಐ ಆಮ್ ಶೋಯಿಂಗ್ ಅ ಪರ್ಸ್ನಾಲಿಟಿ ವಿಚ್ ಐ ಕೆನಾಟ್ ಮೇಂಟೈನ್. ಯು ಆರ್ ಜಸ್ಟ್ ಫೇಕಿಂಗ್ ಇಟ್. ಐ ಆಮ್ ಜಸ್ಟ್ ಫೇಕಿಂಗ್ ಇಟ್. ಸೊ ಇಟ್ಸ್ ನಾಟ್ ಜಸ್ಟ್ ಅ ಡಿಸರ್ವಿಸ್ ಟು ಮೈ ಸೆಲ್ಫ್, ಬಟ್ ಆಲ್ಸೋ ಟು ದ್ಯಾಟ್ ಪರ್ಸನ್. ಅದು ಒಂದಲ್ಲ ಒಂದು ಪಾಯಿಂಟಲ್ಲಿ ನೀವು ಬ್ರೇಕ್ ಆಗಿಬಿಡ್ತೀರಾ. ವಾಟ್ ಸಾರ್ಟ್ ಆಫ್ ಅಡ್ವೈಸ್ ಡು ಯು ವಾಂಟ್ ಟು ಗಿವ್ ಟು ದ ಯಂಗರ್ ಜನ್ರೇಷನ್? ಅಡ್ವೈಸ್ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನೇನು ಅಂತ ಏನು ಅದು ಮಾಡಿರೋ ಆ ಲೆವೆಲ್ ಏನೂ ಮಾಡಿಲ್ಲ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಡೋಂಟ್ ಟ್ರೈ ಟು ಇಂಪ್ರೆಸ್ ದ ಸೊಸೈಟಿ. ನಿಮಗೇನು ಬೇಕೋ ಅದು ಮಾಡಿ. ಓಕೆ, ನಿಮಗೆ ಈಗ ಸಪೋಸ್ ನಿಮಗೇನೋ ಬೇಕಾಗಿರುತ್ತೆ, ಅದು ಈಗ ಮೋಸ್ಟ್ಲಿ ಕೂಲ್ ಅಲ್ಲದೆ ಇರ್ಬೋದು, ಬಟ್ 5 years ಡೌನ್ ದ ಲೈನ್ ಇಟ್ ಮೈಟ್ ಬಿಕಮ್ ಕೂಲ್. ನಾನು ಯಾವಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ನೋ, ಲೈಕ್ ಅವಾಗ ಲಿಟ್ರಲಿ ನಮ್ಮಮ್ಮನೇ ಬಂದಿರೋ ಮನೆಯವ್ರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ರು, ಟ್ರೇಡಿಂಗ್ ಮಾಡ್ತಾನೆ ಅಂತ ಹೇಳ್ತಿರಲಿಲ್ಲ. ಬಟ್ ಈಗ ನಮ್ಮ ಅಮ್ಮನೇ ಕೇಳ್ತಾರೆ, ನಿಮ್ದು ಅದು ಅಲ್ಲಿ ಇಂಟರ್ವ್ಯೂ ಮಾಡಿದ್ರಲ್ಲ ಟಿ ವಿ ಚಾನಲಲ್ಲಿ, ಅದ್ರದ್ದು ಇಂಟರ್ವ್ಯೂ ಕಳಿಸು, ಅವರಿಗೆ ನಮ್ಮ ಫ್ರೆಂಡ್ಸಿಗೆ ಕಳಿಸ್ಬೇಕು ಹಂಗೆ ಅಂತಾರೆ. ಸೊ ವರ್ಲ್ಡ್ ವಿಲ್ ಕ್ಯಾಚ್ ಅಪ್ ಆ್ಯಂಡ್ ವರ್ಲ್ಡ್ ವಿಲ್ ಅಡ್ಜಸ್ಟ್ ಟು ಹೂ ಯು ಆರ್. ಸೊ ನೀವು ಏನು ಮಾಡಬೇಕೋ ಅದನ್ನು ಮಾಡಿ. ಆ್ಯಂಡ್ ಆಲ್ಸೋ ನೌ ಈಸ್ ಅ ವೆರಿ ಟಮಲ್ಟಸ್ ಟೈಮ್ ವಿತ್ AI taking away your jobs, with most of the metrics that we thought were the status symbols or status signalers will not be the status signalers anymore. 5 years down the line universal basic income bantu antandre nobody will ask what you do. For example, ಈಗ ನಾವು ಸೋಷಿಯಲ್ ಇಂಟ್ರಾಕ್ಷನಲ್ಲಿ ಕುತ್ಕೊಂಡ್ರೆ, ಇಫ್ ಯು ಆರ್ ಅ ಸ್ಟ್ರೇಂಜರ್, ದ ಫಸ್ಟ್ ಕ್ವಶನ್ ಐ ಆಸ್ಕ್ ಇಸ್, ಹೇ ವೀರ್, ಏನು ಮಾಡ್ತೀರಾ ನೀವು? ವಿ ಕೈಂಡ್ ಆಫ್ start the social interaction with what that person is doing or what kind of social hierarchy he is at, how much money does he make. But we'll soon be witnessing a world where all these things will not matter. So nan prakara, probably it's a far-fetched idea. Most probably most people might not even agree with me, but if you are true to yourself, that is what will give you long-term
ಸ್ಯಾಟಿಸ್ಫ್ಯಾಕ್ಷನ್. ಬಾಕಿ ಅದೆಲ್ಲ ಈಗ ಕೆಲವೊಂದು ಟೈಮಲ್ಲಿ ಈಗ ನೋಡಿ 5 ವರ್ಷದಿಂದ ಅಥವಾ 3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಜಾಸ್ತಿ ಫಾಲೋಯಿಂಗ್ ಇರ್ತಾಯಿತ್ತು ಅವ್ರಿಗೊಂಥರ ಸೋಷಿಯಲ್ ಸ್ಟೇಟಸ್ ಸಿಗ್ತಾಯಿತ್ತು. ಈಗ ನೆಕ್ಸ್ಟ್ 2 ವರ್ಷ ಆದಮೇಲೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ ಅಂತಂದರೆ ಜನ ಅಂತಂತಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರೋಲ್ಲ, ಯಾರು ಸ್ವಲ್ಪ ಡಿಜಿಟಲಿ ದೂರ ಇರ್ತಾರೋ ಲೈಕ್ ದೇ ವಿಲ್ ಗೆಟ್ ವ್ಯಾಲ್ಯೂಡ್ ಮೋರ್. ಸೊ ದ ಸೈಕಲ್ಸ್ ಕಂಟಿನ್ಯೂಸ್ಲಿ ವೀಲಲ್ಲಿ ಚಕ್ರ ತಿರುಗ್ತಾ ಇರುತ್ತೆ. ಸೊ ನೀವು ಈಗೇನು ನಡೀತಾ ಇದೆಯೋ ಅದನ್ನು ನೀವು ಫಾಲೋ ಮಾಡೋಕ್ಕೆ ಟ್ರೆಂಡಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ ಯು ವಿಲ್ ಹ್ಯಾವ್ ಟು ಚೇಂಜ್ ಯುವರ್ ಪರ್ಸ್ನಾಲಿಟಿ. 3 ವರ್ಷ ಆದಮೇಲೆ ಅದು ಸಡನ್ನಾಗಿ ಚೇಂಜ್ ಆಗುತ್ತೆ. ಸೊ ಅದ್ರ ಬದಲು ನಿಮಗೇನು ಬೇಕೋ ಅದು ನೀವು ಮಾಡ್ಕೊತ ಇರ್ತೀರೋ, ಅದು ನೀವು ಮಾಡ್ಕೊತ ಇದ್ದರೆ ಯಾರು ನಿಮ್ಮ ವೇವ್ಲೆಂತಲ್ಲಿ ಇರ್ತಾರೋ ಅವ್ರು ನಿಮ್ಮ ಜೊತೆಗೆ ಬರ್ತಾರೆ, ಯಾರು ನಿಮ್ಮ ವೇವ್ಲೆಂತಲ್ಲಿ ಇರೋಲ್ಲ ಅವ್ರು ಹೋಗ್ತಾರೆ. 100% agreed. And one last question that I want to ask everybody that I meet, what books do you recommend? ನೆಕ್ಸ್ಟ್ ನಾನು ಜಾಸ್ತಿ ಬುಕ್ಸ್ ಓದಲ್ಲ. ನಾನು ಬುಕ್ಸ್ ಅಕಸ್ಮಾತ್ ಓದಬೇಕು ಅಂತಂದರೆ ಮಲ್ಕೋಬೇಕು ಅನಿಸ್ದಾಗ ನಾನು ಬುಕ್ಸ್ ಓದ್ಕೋತೀನಿ, ಬೇಗ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಬರುತ್ತೆ. ಐ ಆಮ್ ಅ ಆಡಿಯೋ ವಿಜುವಲ್ ಪರ್ಸನ್. ಸ್ವಲ್ಪ ನಾನು ಜಾಸ್ತಿ TV ಶೋಸ್ ಆಗಿರ್ಬೋದು, ಡಾಕ್ಯುಮೆಂಟ್ರೀಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಜಾಸ್ತಿ ನೋಡ್ತೀನಿ. ಪಾಡ್ಕಾಸ್ಟ್ ಅಂತಂದರೆ ಐ ವುಡ್ ರೆಕಮೆಂಡ್ ಇಂಟೆಲೆಕ್ಚುಲಿ ಸ್ವಲ್ಪ ಸ್ಟಿಮ್ಯುಲೇಟಿಂಗ್ ಪಾಡ್ಕಾಸ್ಟ್ಸ್ ಬೇಕು ಅಂದರೆ ಜೋ ರೋಗನ್ ಪಾಡ್ಕಾಸ್ಟ್ಸ್ ನೀವು ಸ್ವಲ್ಪ ಕೇಳ್ಬೋದು. ಅಕಸ್ಮಾತ್ ಹೆಲ್ತ್ ಬಗ್ಗೆ ಬೇಕು ಅಂತಂದರೆ ಡೇವಿಡ್ ಸಿಂಕ್ಲೇರ್ ಅಂತ ಇದ್ದಾರೆ, ಅವ್ರ ಬುಕ್ಸ್ ನೀವು ಇದನ್ನ ಓದ್ಬೋದು. ವಿಮ್ ಹಾಫ್ ಬಗ್ಗೆ ಓದ್ಬೋದು. ಅಕಸ್ಮಾತ್ ಟ್ರೇಡಿಂಗ್ ಬಗ್ಗೆ ಬೇಕು ಅಂತಂದರೆ ಸ್ಟಡಿ ಮಾರ್ಕ್ ಮಿನರ್ವಿನಿ. ವಾಲಿಟಿಲಿಟಿ ಟ್ರೇಡಿಂಗ್ ಬಗ್ಗೆ ಬೇಕು ಅಂತಂದರೆ ಬೆನ್ ಐಫರ್ಟ್ ಅಂತ ಇದ್ದಾನೆ, ಅವ್ರದ್ದು ಬುಕ್ಸ್ ಎಲ್ಲ ಓದ್ಬೋದು. ನಿಮಗೆ ಎಲ್ಲಿ ಯಾವ ಪಾಯಿಂಟ್ ರೀಚ್ ಆಗಬೇಕು ಅಂತ ಇರುತ್ತಲ್ಲ ಲೈಫಲ್ಲಿ, ಆ ಪಾಯಿಂಟನ್ನು ಒಬ್ಬನ ಯಾರೋ ರೀಚ್ ಆಗಿದ್ದಾನೆ ಅಂತಂದರೆ ಅವನನ್ನು ಫಾಲೋ ಮಾಡಿ. ಈಗ ನಿಮ್ಮ ಬೆಂಚ್ ಮಾರ್ಕ್ ಯಾರು ಇರ್ತಾರೆ ಅವ್ರನ್ನ, ಎಸ್ ದ್ಯಾಟ್ ಈಸ್ ದ ಈಸಿ ವೇ ಟು ಆ್ಯಕ್ಚುಲಿ ಲೀಡ್ ಯುವರ್ ಲೈಫ್. ಈಗ ಲೆಟ್ಸೆ ನೀವು 120 ಸ್ಪೀಡಲ್ಲಿ ಅಥವಾ 140 ಸ್ಪೀಡಲ್ಲಿ ನೀವು ಕಾರ್ ಓಡಿಸ್ತಾ ಇದ್ದೀರಾ, ನಿಮ್ಮ ಮುಂದೆ ಯಾವುದೂ ಕಾರ್ ಇಲ್ಲ. ಸೊ ನೀವು ಎಲ್ಲದನ್ನು ನೋಡಬೇಕಾಗುತ್ತೆ. ಮಧ್ಯದಲ್ಲಿ ಯಾವ್ದಾದ್ರು ನಾಯಿ ಬರುತ್ತಾ, ನೆಕ್ಸ್ಟ್ ಕರ್ವ್ ಎಲ್ಲಿದೆ, ಸ್ಪೀಡ್ ಬ್ರೇಕರ್ ಎಲ್ಲಿದೆ, ನೆಕ್ಸ್ಟ್ ಪಕ್ಕದಲ್ಲಿ ಎಲ್ಲಿದೆ, ಅದನ್ನೆಲ್ಲ ನೋಡಬೇಕಾಗುತ್ತೆ. ಬಟ್ ಲೆಟ್ಸೆ ನಿಮ್ಮ ಮುಂದೊಂದು ಯಾವುದೋ ಕಾರ್ ಹೋಗ್ತಿದೆ, ಅವನು 140 ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಅಂದ್ಕೊಳ್ಳಿ, ನೀವು ಏನೂ ನೋಡಬೇಕಾಗಿಲ್ಲ, ಅವ್ನ ಟೈಲೈಟನ್ನು ನೋಡಿ ಸಾಕು. ಅವ್ನ ಟೈಲೈಟ್ ಯಾವಾಗ ಆಗುತ್ತೋ ಅವಾಗ ನೀವು ಬ್ರೇಕ್ ಹತ್ತಬೇಕು, ಟೈಲೈಟ್ ಇಲ್ಲ ಅಂದರೆ ಅವ್ನು ಸುಮ್ಮನೆ ಅವನಿಂದ ಹೋಗಬೇಕು, ಯಾಕಂದರೆ ಅವನ್ನೆಲ್ಲ ಕೆಲಸ ಮಾಡ್ತಿರ್ತಾನೆ. ಸೊ ದ ಪಾಯಿಂಟ್ ಆಫ್ ವಾಚಿಂಗ್ ಅದರ್ಸ್ ಪಾಡ್ಕಾಸ್ಟ್ ಆರ್ ಅದರ್ ಲೈಫ್ ಸ್ಟೋರೀಸ್, ಅವರೊಂಥರ 140-150 ಸ್ಪೀಡಲ್ಲಿ ಹೋಗ್ತಾ ಇರೋ ಕಾರ್ ಥರ. ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಇದು ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಟೈಲೈಟನ್ನು ಫಾಲೋ ಮಾಡ್ಕೊಂಡು ನೀವು ಹೋಗ್ತಾ ಇರ್ಬೋದು. ಇಟ್ ಮೇಕ್ಸ್ ಲೈಫ್ ವೆರಿ ಈಸಿ ಅಷ್ಟೇ. ಆರ್ ಇಫ್ ಯು ವಾಂಟ್ ಟು ಎಕ್ಸ್ಪೆರಿಮೆಂಟ್ ಯು ಕ್ಯಾನ್ ಸ್ಟಿಲ್ ಫಿಗರ್ ಔಟ್ ದ ಸೇಮ್ ಥಿಂಗ್ಸ್. ಆ್ಯಂಡ್ ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೂ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪ್ರಿನ್ಸಿಪಲ್ಸ್. ಅದ್ರ ಬದಲು ಯಾರು ಮಾಡ್ತಿದ್ದಾರೆ ಫಾಲೋ ಮಾಡ್ಕೊಂಡು ಹೋಗಿ. ಈಸಿ.